ಜಗದ್ರು ಅವನ ಹಲ್ಲಿಗೆ ತೊಂದರೆ ಆಗುದಿಲ್ಲ ಅಂತ. ಅದರಿಂದಾಗಿ ಅಯೋಧ ದ ಅಂದ್ರೆ ಹಲ್ಲು, ಅಯಸ್ಸಿನಿಂದ ಮಾಡಿದ ಹಲ್ಲು. ಇವನಿಗೆ ನೀನು ಗುರುಭಕ್ತಿಯಿಂದ ಇನ್ನೂ ಮೀರಿದ್ಯಾದ್ರಿಂದಾಗಿ ನಿಂಗೆ ಸುವರ್ಣದ ಬಂಗಾರದ ಹಲ್ಲು ಕಟ್ಟಿಸಿ ಕೊಟ್ರಂತೆ ಅಶ್ವಿ ದೇವತೆಗಳು. ಹೀಗೆ ಈ ಚಿಕಿತ್ಸೆ ವಿಷಯ, ಅಶ್ವಿ ದೇವತೆಗಳು ಅಂದ್ರೆ ದೇವಲೋಕದ ಡಾಕ್ಟರ್ಸ್ ಅಲ್ವಾ, ಅವರಿಬ್ರು ಒಟ್ಟಿಗೆ ಯಾವಾಗ್ಲೂ ಇರುವುದು. ದೇವಲೋಕದಲ್ಲಿ ಯುದ್ಧ ಆದಾಗಲೆಲ್ಲ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ಅವ್ರ ಹತ್ರ ಬಂದು ಚಿಕಿತ್ಸೆ ಪಡ್ಕೊಂಡು ಹೋಗ್ತಾ ಇದ್ರು. ಇದೇ ವಿಷಯಕ್ಕೆ ಚವನನ ಹತ್ರ ಗಲಾಟೆ ಆಗಿತ್ತು. ಒಟ್ಟಂತೂ ಗುರುಭಕ್ತಿಯಿಂದ ಹುಡುಗನಾದವನನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಮಾಡಿದ ಒಂದು ವ್ಯವಸ್ಥೆಯಲ್ಲಿ ಆ ಹುಡುಗನಿಗೆ ಒಳ್ಳೆಯದೇ ಆಯ್ತು. ಅಶ್ವಿ ದೇವತೆಗಳ ಪ್ರಾರ್ಥನೆ ಮಾಡಿ ಆ ಮೂಲಕ ಆ ವರ ಸಿಕ್ಕಿತು. ಹಾಗೆ ಅಂತಹ ಗುರುಗಳ ಹತ್ರ ಎಷ್ಟು ಬಯಸ್ಕೊಂಡ್ರು ಅದು ತಪ್ಪಲ್ಲ. ಈಗ ಸ್ವತಃ ಇವತ್ತು ಕಲ್ತು ನಾಳೆ ಪಾಠ ಮಾಡ್ಲಿಕ್ಕೆ ಹೊರಡೋರ ಹತ್ರ ಅನುಭವ ಇಲ್ಲದೆ ಏನು ಹೇಳಿಕೊಡ್ಲಿಕ್ಕಾಗತ್ತೆ. ಆದ್ರಿಂದಾಗಿ ಇದು ಗುರುಕುಲ ಅಂತ ಹೇಳುವಾಗ ಆ ಶಿಕ್ಷಣದ ಕ್ರಮವನ್ನು ನೆನಪಿಟ್ಟುಕೊಂಡು ಹೇಳಿದ್ದು ಎಲ್ಲವನ್ನು ಇವತ್ತು ಅಪ್ಲೈ ಮಾಡ್ಲಿಕ್ಕೂ ಆಗುದಿಲ್ಲ. ಸುಶೀಲೋ ಮಿತ ಭುಕ್ತಕ್ಷ ಶ್ರದ್ಧಾನೋ ಜಿತೇಂದ್ರಿಯ ಯಾವದರ್ಥಂ ವ್ಯವಹರೇತ್ ಸ್ತ್ರೀಷು ಸ್ತ್ರೀ ನಿರ್ಜಿತೇಷು ಚ. ಸುಶೀಲ ಒಬ್ಬ ಗೃಹಸ್ಥನಾದವನು ಹೇಗೆ ಬದುಕಬೇಕು, ನಡತೆಯನ್ನ ಹಾಳು ಮಾಡಿಕೊಳ್ಳದೆ, ಮಿತ ಭುಕ್ ಯಥೇಚ್ಛಂ ಬ್ರಹ್ಮಚಾರಿಣ, ಬ್ರಹ್ಮಚಾರಿಯಾದವನಿಗೆ ಯಥೇಚ್ಛ 3 ಹೊತ್ತು ಬೇಕಾದಷ್ಟು ತಿನ್ನಬಹುದು ಅಂತ. ಆದ್ರೆ ಇವರಿಗೆ ಯಾಕಂದ್ರೆ ಆಗ ಇನ್ನೂ ದೇಹ ಏನ್ ತಿಂದ್ರು ಜೀರ್ಣಿಸಿಕೊಳ್ಳುವ ತಾಕತ್ತಿರುವಂತದ್ದಾದ್ರಿಂದಾಗಿ ಶಾಸ್ತ್ರಕ್ಕೂ ನೋಡಿ ಎಷ್ಟು ಕನ್ಸರ್ನ್ ಇರುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಯಾವುದು ಕೂಡ ಈ ನಿಯಮ ಅನ್ನೋದು ನಮ್ಮನ್ನ ಕಟ್ಟಿ ಹಾಕಿ ದುಃಖಪಡಿಸ್ಲಿಕ್ಕೋಸ್ಕರ ಇರುವಂತಹದ್ದಲ್ಲ. ಆಯಾ ಕಾಲಕ್ಕೆ ಏನಿದೆಯೋ ಅದನ್ನ ಹಾಗೆ ಬೋಧಿಸುತ್ತೆ. ಆದ್ರೆ ಗೃಹಸ್ಥನಾದ್ಮೇಲೆ ಔದಾಸೀನ್ಯಕ್ಕೆ ಒಳಗಾಗುವಷ್ಟು ತಿಂದು ಮಲ್ಕೊಂಡ್ ಬಿಟ್ಟ ಹೆಬ್ಬಾವಿನ ಹಾಗೆ ಅಂದ್ರೆ ಲೋಕದ ಕೆಲಸ ವ್ಯವಹಾರ ಚೆನ್ನಾಗಿ ನಡೆಯುವುದಿಲ್ಲ. ಅದರಿಂದ ಮತ್ತಷ್ಟು ದಿನದಿಂದ ದಿನಕ್ಕೆ ಮನಸ್ಸು ಕೆಡುತ್ತೆ, ದೇಹವೂ ಕೆಡುತ್ತೆ, ಆರೋಗ್ಯವೂ ಕೆಡುತ್ತೆ, ವ್ಯವಹಾರವೂ ಕೆಡುತ್ತೆ. ಅದಾಗಬಾರದು ಅಂತ ಮಿತಭುಕ್ ದಕ್ಷ ಇಂದ್ರಿಯಗಳ ಮೇಲೆ ಹಿಡಿತವನ್ನು ಸಾಧಿಸಿ ಶ್ರದ್ಧಾದಾನ, ಶ್ರದ್ಧೆಯಿಂದ ಮಾಡುವ ಕೆಲಸದಲ್ಲಿ ಮನಸ್ಸಿಟ್ಟು ಇಂದ್ರಿಯಗಳನ್ನು ಗೆದ್ದವನು ಯಾವದರ್ಥಂ ವ್ಯವಹಾರಿತು, ವ್ಯವಹಾರಕ್ಕೆ ಎಷ್ಟು ಶಬ್ದಗಳ ಬಳಕೆ ಬೇಕೋ ಅಷ್ಟಕ್ಕೋಸ್ಕರ ಮಾತ್ರ ಶಬ್ದಗಳನ್ನು ಬಳಸಬೇಕು. ಅದಲ್ಲದೆ ಬೇರೆ ಪ್ರವಣಂ ಕುರು ಮಾನಸ ಮೀಶಬದೆ ಏನು ಅಲ್ಲ ಅದು ತದಲಂ ಬಹುಲೋಕ ವಿಚಿಂತನಯ, ಲೋಕದ ಉಳಿದ ವಿಚಾರಗಳ ಬಗ್ಗೆ ಅಗತ್ಯ ಇದ್ದಷ್ಟು ಮಾತ್ರ ಮಾತಾಡಬೇಕು ಹೊರತು ವ್ಯವಹಾರಕ್ಕೆ ಅಗತ್ಯವಲ್ಲದ ಅಥವಾ ಏನೋ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಇಲ್ಲದೆ ಇದ್ರೆ ಅದ್ರ ಬಗ್ಗೆ ಮಾತಾಡಿ ಸುಮ್ಮನೆ ಅದು ವ್ಯರ್ಥ ಆಗುದಂತಾದ್ರೆ ಅದು ಬೇಕಾಗಿಲ್ಲ. ಯಾವದರ್ಥ ವ್ಯವಹರೇತ್, ನಿಮ್ಮ ಬದುಕಿಗೆ ಏನು ಫಲ ಪ್ರತಿಫಲ ವ್ಯವಹಾರ ನಡೀಲಿಕ್ಕೆ ಅಗತ್ಯ ಇದೆಯೋ ಅಷ್ಟು ಮಾತ್ರ ಮಾತನ್ನ ಶಬ್ದಗಳನ್ನು ಬಳಸಿಕೊಳ್ಬೇಕು. ಶಬ್ದವನ್ನ ವ್ಯರ್ಥವಾಗಿ ದುಡಿಸಿಕೊಂಡ್ರೆ ಶಬ್ದಾಭಿಮಾನಿ ಕೋಪ ಮಾಡಿಕೊಳ್ತಾಳಂತೆ. ನನ್ನನ್ನ ಇವನು ದೇವರ ಚಿಂತನೆಗೆ ಬಳಸಿಕೊಳ್ಳುವುದರ ಬದಲು ಲೋಕದ ಚಿಂತನೆಗೆ ಹೆಚ್ಚು ಹೆಚ್ಚು ವ್ಯರ್ಥವಾಗಿ ಬಳಸ್ತಾ ಇದ್ದಾನೆ, ಇವನಿಗೆ ನಾನು ಮುಂದೆ ಈ ಸೌಕರ್ಯವನ್ನು ಸೌಲಭ್ಯವನ್ನು ಕೊಡಬಾರದು ಅಂತ ಮುಂದೆ ನಮಗೆ ಮಾತೇ ಮರೆತು ಹೋಗುವ ಹಾಗೆ ಆಗ್ತಾ ಹೋಗುತ್ತಂತೆ. ನಾವು ಕೊನೆಗೆ ಮರೆಯುವುದು ಅಂದ್ರೆ ಎಷ್ಟೋ ಸಂದರ್ಭದಲ್ಲಿ ಮೊನ್ನೆ ಹೀಗೆ ಮಾತಾಡ್ತಾ ಇದ್ವಿ ನಾವು, ಈ ಶಾಸ್ತ್ರದ ಚಿಂತನೆಯಲ್ಲಿ ಇದ್ದವನಿಗೆ ಬಹಳ ದೀರ್ಘಕಾಲದವರೆಗೂ ಮರೆವು ಇರುವುದಿಲ್ಲ ಅಂತ. ಯಾಕೆ ಇರುವುದಿಲ್ಲ ಅನ್ನೋದಕ್ಕೆ ಇಲ್ಲಿ ಉತ್ತರ ಅದು. ಯಾಕೆಂದ್ರೆ ಯಾರು ಭಗವತ್ ಚಿಂತನೆಯಲ್ಲೇ ಶಬ್ದವನ್ನ ಸರಿಯಾಗಿ ಉಪಯೋಗ ಮಾಡ್ತಾ ಇರ್ತಾನೋ ಅವನಿಗೆ ಕೊನೆಯವರೆಗೂ ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ಸದಾ ಎಚ್ಚರ ಇರುತ್ತೆ. ಯಾರು ಅಲ್ಲಿಯ ವಿಷಯಕ್ಕೆ ಬಿಟ್ಟು ಲೋಕದ ವಿಷಯಕ್ಕೋಸ್ಕರ ಅದನ್ನು ಬಳಸ್ತಾನೋ ದೇಹದ ಪ್ರತಿಯೊಂದು ಇಂದ್ರಿಯಗಳು ಜರ್ಜರಿತ ಆಗ್ತಾ ಹೋದ ಹಾಗೆ ಅವನಾಗ್ಲೇ ಅದರ ವ್ಯರ್ಥವಾದ ಉಪಯೋಗ ಮಾಡಿದ್ದಾನೆ. ಅದ್ರಾಗಿ ಇನ್ನಿನ್ನು ಉಪಯೋಗಿಸ್ಕೊಳ್ಳೋದು ಬೇಡ ಸಾಕು ಅಂತ ಹೇಳಿ ಒಂದೊಂದೇ ಮರೆತೋಗಿ ಶಬ್ದಗಳೇ ನೆನಪಾಗದೆ ದೇಹದಲ್ಲಿ ಅದರ ಕೆಟ್ಟ ಪರಿಣಾಮವನ್ನು ನಾವು ನೋಡ್ತೇವೆ. ಕೇಳುವುದಿಲ್ಲ ಆಗಿರಬಹುದು, ಕಾಣುವುದಿಲ್ಲ ಆಗಿರಬಹುದು, ಮಾತಾಡ್ಲಿಕ್ಕೆ ತೊಂದರೆ ಆಗುದಿಲ್ಲ ಅಂತ ಇರಬಹುದು. ಇದೆಲ್ಲ ಕಾರಣ ಒಂದು ರೀತಿಯಿಂದ ನಾವು ಅದನ್ನು ದುರುಪಯೋಗ ಮಾಡಿಕೊಂಡದ್ದು ಅನ್ನುವುದು ಒಂದು ರೂಪದಲ್ಲಿ ಇಲ್ಲಿ ವ್ಯಾಖ್ಯಾನ ಮಾಡಬಹುದು. ಹೀಗೆ ಅನಗತ್ಯವಾದ ವ್ಯಕ್ತಿಗಳ ಜೊತೆಗೆ ಸಂಪರ್ಕ ಇದನ್ನ ಇಟ್ಟುಕೊಳ್ಳದೆ ಮನುಷ್ಯ ಸದಾ ಭಗವತ್ ಚಿಂತನೆಯಲ್ಲಿ ತನ್ನನ್ನ ತೊಡಗಿಸಿಕೊಳ್ಬೇಕು. ಎಲ್ಲಿ ಭಗವಂತನನ್ನು ಆರಾಧನೆ ಮಾಡಬೇಕು. ಅಗ್ನೌ ಗುರೌ ಆತ್ಮನಿ ಚ ಸರ್ವಭೂತೇಷ್ವಧೋಕ್ಷಜಂ ಭೂತೈ ಸ್ವಧಾಮಭಿಃ ಪಶ್ಯೇತ್ ಅಪ್ರವಿಷ್ಟಂ ಪ್ರವಿಷ್ಟವತ್. ಅಗ್ನಿಯಲ್ಲಿ ದೊಡ್ಡ ಪ್ರತೀಕ ದೇವರದ್ದು, ಪಂಚಭೂತಗಳಲ್ಲಿ ಪ್ರಧಾನವಾದ ಪ್ರತೀಕ ಅಂದ್ರೆ ಅಗ್ನಿ. ಅಗ್ನಿಯಲ್ಲಿ ಭಗವಂತನನ್ನು ಕಾಣಬೇಕು. ಯಾಕೆಂದ್ರೆ ಬೇರೆ ಎಲ್ಲ ಪ್ರತೀಕ ಆಕಾಶ ಮತ್ತು ಗಾಳಿ ಅದು ಕಾಣುವುದೇ ಇಲ್ಲ, ಅದನ್ನಾಗಿ ಅದನ್ನು ಪ್ರತೀಕ ಅಂತ ಯೋಚನೆ ಮಾಡುವುದೇ ಕಷ್ಟ. ಅದು ಉಳಿದ 2 ನೀರು ಮತ್ತೆ ಭೂಮಿ. ಭೂಮಿಯು ಕೂಡ ಕೊಳೆಯುತ್ತೆ, ಮಣ್ಣಾಗತ್ತೆ, ಹಾಳಾಗತ್ತೆ. ನೀರು ಕೂಡ ಅದರಲ್ಲಿ ಗಲೀಜಾಗುತ್ತೆ. ಆದ್ರೆ ಅಗ್ನಿ ಎನ್ನುವುದು ಯಾವತ್ತೂ ಕೊಳೆಯಾಗದ, ಅತ್ಯಂತ ಹಾಕಿದ್ದನ್ನೂ ಕೂಡ ಶುದ್ಧ ಮಾಡುವಂತಹ ಶಕ್ತಿಯ ಸುಂದರ ಪ್ರತೀಕ ಅನ್ನುವ ದೃಷ್ಟಿಯಿಂದ ಅಗ್ನವು ಪ್ರಧಾನವಾದ ಪ್ರತೀಕ. ಅದು ದೇವರಿಗೆ ನಾವು ಒಪ್ಪಿಸುವುದು ಅಂತಂದಾಗ
ಬಹಳ ಹೆಚ್ಚು ದೇವರಿಗೆ ಪ್ರೀತಿಯಾಗುವುದು ಅಗ್ನಿಮುಖಾವೈ ದೇವಾಹ, ದೇವತೆಗಳಿಗೆ ಬಹಳ ಪ್ರೀತಿಯಾಗುವುದು ಅಗ್ನಿಯ ಮೂಲದಲ್ಲಿ ನಾವು ಆಹುತಿಯನ್ನು ಕೊಟ್ಟು ಸಮರ್ಪಣೆ ಮಾಡಿದರೆ ಅದು ಪೂರ್ಣ ಪ್ರಮಾಣದಲ್ಲಿ ದೇವರಿಗೆ ಸೇರುತ್ತೆ ಅಂತ. ಒಂದು ಕಾರಣ, ಅಗ್ನಿಗೆ ಭಗವಂತನ ವರವೂ ಇದೆ. ಭಕ್ತನಾದವನು ಏನು ಕೊಡ್ತಾನೋ ಅದನ್ನ ದೇವತೆಗಳ ಅನ್ನವನ್ನಾಗಿ ಬದಲಾಯಿಸುವ ಶಕ್ತಿಯನ್ನ ಅಗ್ನಿಗೆ ನೀಡಿದ್ರಿಂದಾಗಿ ನಾವು ಈ ದೇಶದ ಸಂಪತ್ತನ್ನ ಬೇರೆ ದೇಶಕ್ಕೆ ಹೋಗಿ ವ್ಯವಹಾರ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಮಧ್ಯದಲ್ಲಿ ನಾವು ಅದನ್ನ ಇಲ್ಲಿದ್ದನ್ನ ಇನ್ನೊಂದು ಕಡೆಗೆ ಹೋಗುವಾಗ ಅಲ್ಲಿಯ ದೇಶದ ದುಡ್ಡಾಗಿ ಬದಲಾಯಿಸಿ ವ್ಯವಹಾರ ಮಾಡ್ತೇವೆ. ಹೇಗೋ ಹಾಗೆ ನಾವು ಕೊಟ್ಟಂತಹ ಭಗವತ್ ಆಹುತಿಗಳನ್ನ ಅಗ್ನಿ ಮಧ್ಯದಲ್ಲಿ ಅದನ್ನ ಬದಲಾಯಿಸಿ ಅವರ ಅನ್ನವನ್ನಾಗಿ ಕೊಟ್ಟು ಅದರಿಂದ ಅನುಗ್ರಹವನ್ನು ಸಿಗುವಂತೆ ಮಾಡ್ತಾನೆ ಅನ್ನುವ ವಿಶೇಷ ಒಂದು ಪ್ರತೀಕ. ಆದ್ರಿಂದಾಗಿ ಅಗ್ನಿಯಲ್ಲಿ ಭಗವಂತನ ಪ್ರಧಾನವಾದ ಚಿಂತನೆ ಮಾಡಬೇಕು. ಗುರು ನಮಗೆ ಶಾಸ್ತ್ರದ ಚಿಂತನೆಯನ್ನು ಉಪದೇಶವನ್ನು ಕೊಟ್ಟಂತಹ ಗುರುಗಳಲ್ಲಿ ದೇವರನ್ನ ಸದಾ ನೆನಪಿಸಿಕೊಳ್ಬೇಕು. ಆತ್ಮನಿ, ನಮ್ಮ ಒಳಗೆ ನಾವು ದೇವರನ್ನು ಕಾಣಬೇಕು. ನಾವು ದೇವರನ್ನು ಹುಡುಕ್ತಾ ಸಿದಾ ಯಾವಾಗಲೂ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾನೆ ಇರೋದು, ಒಳಗೆ ಧ್ಯಾನವೇ ಇಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ. ಎಷ್ಟು ಹುಡುಕಿದ್ರೂ ದೇವರು ಕಾಣುವುದೇ ಇಲ್ಲ. ನಮ್ಮ ಒಳಗೆ ನಾವು ಕಾಣುವ ಪ್ರಯತ್ನ ಮಾಡ್ತಾ ಅದಕ್ಕೆ ಸಹಕಾರಿಯಾಗಿ ಹೊರಗೆ ಹುಡುಕಬೇಕು ಹೊರತು ಒಳಗೆ ಯಾವತ್ತೂ ಹುಡುಕದೆ ಏನೂ ಒಂದು ದಿವಸವೂ ಕಣ್ಣು ಮುಚ್ಚಿ ನಮ್ಮೊಳಗೆ ಭಗವಂತ ಇದ್ದಾನೆ ಅಂತ ಅನ್ನೋ ಎಚ್ಚರವನ್ನು ವಹಿಸದೆ ಹೊರಗೆ ಎಷ್ಟು ಪೂಜೆ ಮಾಡಿದ್ರು, ಹೊರಗೆ ಎಷ್ಟು ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದ್ರು, ಎಷ್ಟೇ ಸಾಮಾಜಿಕವಾದ ಕರ್ತವ್ಯಗಳನ್ನು ಮಾಡ್ತೇನೆ ಅದು ಭಗವಂತನ ಪ್ರೀತಿ ಆಗಲಿ ಅಂತ ಮಾಡಿದ್ರು ಅದು ಸಫಲ ಆಗುವುದು ಕಷ್ಟ. ಅದರಲ್ಲಿ ಆತ್ಮನಿ, ಅದೇ ಅಲ್ವಾ ಮುಂದೆ ವಾಮನ ಅವತಾರದ ಚಿಂತನೆ, ಆತ್ಮನಲ್ಲಿ ಕಾಣಬೇಕು. ಆಗ್ಲೇ ಏನು ಎಲ್ಲ ಕೊಟ್ಟದ್ದು ಸಫಲ ಆಯಿತು. ಆತ್ಮದಲ್ಲಿ ಕಾಣುವ ತನಕ ಅವನು ಭೂಮಿ ಆಕಾಶ ಏನು ಕೊಟ್ಟರು ಅದು ಅಸಫಲವೇ, ಪೂರ್ಣವಾಗಲೇ ಇಲ್ಲ. ಅದರಿಂದಾಗಿ ಆತ್ಮನಿ ಸರ್ವಭೂತೇಶು, ಜಗತ್ತಿನಲ್ಲಿರುವ ಪ್ರತಿಯೊಂದು ಪ್ರಾಣಿಯಲ್ಲೂ ಪಕ್ಷಿಯಲ್ಲೂ ಜೀವಜಾತದಲ್ಲೂ ಭಗವಂತ ಇದ್ದಾನೆ. ಎಚ್ಚರ ಇರಬೇಕು. ಅದರಲ್ಲಿ ಹೋಗಿ ನಾವು ಮನೆ ತಂದು ಪೂಜೆ ಮಾಡಬೇಕು ಅಂತ ಅರ್ಥ ಅಲ್ಲ. ನಮ್ಗೆ ಎಚ್ಚರ ಇರಬೇಕು. ಪ್ರತಿಯೊಂದರಲ್ಲೂ ಭಗವಂತನ ಬಿಂಬ ರೂಪವಾಗಿ ಅದರ ಅಸ್ತಿತ್ವವನ್ನು ಉಳಿಸ್ಲಿಕ್ಕೆ ದೇವರೇ ಆ ಆಕೃತಿಯನ್ನೇ ಕೊಟ್ಟಿದ್ದಾನೆ ಅನ್ನೋ ಎಚ್ಚರ ಇರಬೇಕು. ಇನ್ನು ಕೆಲವೊಂದು ಸರ್ತಿ ಅದನ್ನ ಬೇರೆ ಕಡೆ ಹೇಳುತ್ತಾರೆ, ಬಾಧ್ಯಭಾದ ಕಟಾಂಗತಃ ಅಂತ. ಆ ಕಡೆಯಿಂದ ನಿಂತು ಹೊಡೆಸಿದವನು ಅವನೇ, ಈ ಕಡೆಯಿಂದ ನಿಂತು ತಿನ್ನಿಸಿದವನು ಅವನೇ ಅಂತ. ಇಷ್ಟು ಎಚ್ಚರಕ್ಕೆ ಹೋಗುವ ತನಕ ನಮ್ಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದೇ ಇಲ್ಲ. ಎಷ್ಟೋ ಸರ್ತಿ ನಾವು ಮತ್ತೆ ಮತ್ತೆ ದುಃಖ ಪಡ್ತಾನೆ ಇರ್ತೇವೆ. ಭೂತೈಹಿ ಸ್ವಧಾಮಭಿಹಿ ಪಶ್ಯೇತ್, ಅವು ಎಲ್ಲ ಭೂತಗಳು ಕೂಡ ಅದು ಪರಮಾತ್ಮನ ಮನೆ. ಹಿಂದೆಯೂ ಬಂತು, ಈಗ ಮತ್ತೆ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಜೀವವೂ ಕೂಡ ಪರಮಾತ್ಮನ ಮನೆ ಅನ್ನುವ ಎಚ್ಚರದಿಂದ ಹಾಗೆ ಅದನ್ನ ಯಾರು ಚಿಂತನೆ ಮಾಡ್ತಾರೆ, ಹೇಗೆ ಚಿಂತನೆ ಮಾಡಬೇಕು? ದೇವರ ಮನೆ ಅಂತಂದ್ರೆ ನಮ್ಗೆ ಮನೆ ಇದ್ದ ಹಾಗೆ ಶೆಲ್ಟರ್ ಅಲ್ಲ. ನಮ್ಗೆ ಪ್ರವಿಷ್ಟ ಅಪ್ರವಿಷ್ಟವತ್, ಒಳಗೆ ಪ್ರವೇಶ ಮಾಡಿದ್ರೂ ಕೂಡ ನಾವು ಪ್ರವೇಶ ಮಾಡಿದ ಹಾಗೆ ಅದರಿಂದ ಉಪಯೋಗ ಪಡೀಲಿಕ್ಕೋಸ್ಕರ ಆ ಭೂತದ ಒಳಗೆ ಇರುವುದಲ್ಲ, ಆ ಜೀವಗಳ ಒಳಗೆ ಇರುವುದಲ್ಲ. ಆ ಜೀವ ಇರ್ಲಿಕ್ಕೋಸ್ಕರ ಅವನು ಇರಬೇಕು. ಅದು ಉಳಿಬೇಕು ಅಂದ್ರೆ ಒಳಗಿನಿಂದ ಅವನು ಇದ್ರೆ ಮಾತ್ರ ಅದು ಉಳಿಯುತ್ತೆ ಅನ್ನುವ ಕಾರಣಕ್ಕಿದ್ದಾನಷ್ಟೇ ಹೊರತು ಅವನಿಗೇನು ವೈಯಕ್ತಿಕವಾದ ಲಾಭ ಇದೆ ಎನ್ನುವ ಕಾರಣಕ್ಕಾಗಿ ಅವನ ಇರುವಿಕೆ ಅಲ್ಲ ಅನ್ನುವ ರೀತಿ ಭಗವಂತನನ್ನ ಎಲ್ಲ ವಸ್ತುಗಳಲ್ಲೂ ಚಿಂತಿಸಬೇಕು. ಹೀಗೆ ಭಗವಂತನ ಚಿಂತನೆ ಅದು ತ್ರಯೀಂ ಸಾಂಗೋಪನಿಷದಂ ಯಾವದರ್ಥಂ ಯಥಾಫಲಂ. ಆ ಓದಿನ ಬಗ್ಗೆ ಹೇಳ್ತಾ ವೇದಗಳ ಅಂಗವನ್ನ, ಉಪನಿಷತ್ತುಗಳನ್ನ, ಅಂಗ ಅಂತಂದ್ರೆ ಹಿಂದೆ ನಾವು ಯೋಚನೆ ಮಾಡಿದ್ವಿ. ಒಂದು ವೇದಾಂಗಗಳು ಅಂತಂದಾಗ ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ, ಜ್ಯೋತಿಷ, ಛಂದಸ್ಸು, ಒಟ್ಟು 6 ಅಂಗಗಳು ಅಂತ ಹೇಳೋದು. ಅದರ ಜೊತೆಗೆ ಸ್ಥಾಪತ್ಯ, ಗಾಂಧರ್ವ, ಧನುರ್ವೇದ, ಆಯುರ್ವೇದ, ಇದು 4. ಹೀಗೆ ಈ ಎಲ್ಲ ವಿದ್ಯೆಗಳಲ್ಲೂ ಕೂಡ ಮನುಷ್ಯ ಪ್ರಯತ್ನ ಪೂರ್ವಕವಾಗಿ ಅಧ್ಯಯನ ಮಾಡಬೇಕು. ನೋಡಿ, ಅವರು ಲೌಕಿಕವಾದದನ್ನು ಹೇಳ್ತಿದ್ದಾರೆ. ನಾವಿದಕ್ಕೆ ಹೆಸರು ಇವತ್ತು ಬೇರೆ ಕೊಟ್ಟಿರ್ಬೋದು, ಆಗ ಅದೂ ಕೂಡ ಸೇರಿನೇ. ಯಾಕೆಂದ್ರೆ ಇತಿಹಾಸವೂ ಒಂದು ವೇದವೇ. ಇತಿಹಾಸ ಓದುದು, ಇವತ್ತು ನಾವು ಹಿಸ್ಟ್ರಿ ಓದ್ತೇವೆ ಅಂತಂದ್ರೆ ಅದು ತಪ್ಪು ಅಂತ ಅರ್ಥ ಅಲ್ಲ. ಸರಿಯಾದ ಹಿಸ್ಟ್ರಿ ಓದಬೇಕು. ಅಲ್ಲದ ಹಿಸ್ಟ್ರಿಯನ್ನು ಓದಿ ನಮ್ಮ ಸಂಸ್ಕೃತಿಯನ್ನು ಮರೆಯುವ ಹಾಗೆ ಮಾಡಬಾರ್ದು. ಸರಿಯಾದ ಹಿಸ್ಟ್ರಿಯನ್ನು ಓದಬೇಕು, ಸರಿಯಾದ ವೈದ್ಯಕೀಯವನ್ನು ಓದಬೇಕು, ಸರಿಯಾದ ಜ್ಯೋತಿಷ್ಯವನ್ನು ಓದಬೇಕು, ಸರಿಯಾದ ನಿರುಕ್ತಿ ಅಂದ್ರೆ ನಿರ್ವಚನವನ್ನು ಮಾಡುವುದು, ಶಬ್ದವನ್ನು ಒಡೆದು ಭಾಷಾಶಾಸ್ತ್ರದ ಅಧ್ಯಯನ. ಇವತ್ತು ಲಿಂಗ್ವಿಸ್ಟಿಕ್ ಸೈನ್ಸ್ ಅಂತ ನಾವು ಏನು ಓದ್ತೇವೋ ಅದು ವೇದದ ಅಂಗವೇ. ಇವತ್ತು ಏನೆಲ್ಲ ಓದ್ತೇವೋ ಅದು ಒಂದು ಮುಖದಲ್ಲಿ ವೇದದಂಗ, ಆದ್ರೆ ಅದರಿಂದ ಬಹಳ ದೂರ ಹೋಗಿದೆ. ಅದರಿಂದ ಅದು ವೇದಕ್ಕೆ ಏನು ಸಂಬಂಧ ಇಲ್ಲ ಅಂತ ಆಗಿದೆ. ಅಂದ್ರೆ ಲೋಕದ ಎಲ್ಲಾ ಶಾಸ್ತ್ರವನ್ನು ಓದುತ್ತಲೇ ತನ್ನ ಸಾಧನೆಯನ್ನು, ಭಗವಂತನ ಚಿಂತನೆಯನ್ನು ಮರೆಯದ ಹಾಗೆ ಇಟ್ಟುಕೊಳ್ಬೇಕು. ಅದಕ್ಕೊಂದು ಒಳ್ಳೆ ಶಬ್ದ ಹಾಕ್ತಾರೆ, ಯಾವದರ್ಥಂ ಯಥಾ ಬಲಂ. ಯಾರ್ಯಾರಿಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಮಾತ್ರ ಅವನಿಗೆ ಒತ್ತಾಯ ಮಾಡಬೇಕು ಹೊರತು ಓದ್ಲಿಕ್ಕಾಗದವ್ರನ್ನ ತಗೊಂಡೋಗಿ ನಾನು ಡಾಕ್ಟರ್ ಆಗಿದ್ದೇನೆ ಅಂತ ನನ್ನ ಮಕ್ಕಳಿಗೆ ಹಠ ತೊಟ್ಟು ಡಾಕ್ಟರ್ ಮಾಡ್ಲಿಕ್ಕೆ ಹೋಗುದಲ್ಲ. ಅವನಿಗೆ ಏನ್ ತಾಕತ್ತಿದೆ ಆ ಕ್ಷೇತ್ರದಲ್ಲಿ ಅವನನ್ನು ಓದಿಸ್ಬೇಕು. ಆಗ ಅವನು ಓದಿದ್ರಲ್ಲೂ ಯಶಸ್ಸು ಪಡಿತಾನೆ,
ಅವನಿಗೆ ಮುಂದಿನ ಕ್ರಿಯಾಶೀಲತೆ ಅನ್ನೋದು ಯಾವಾಗ ವೃತ್ತಿಯನ್ನು ತಾನು ಇಷ್ಟಪಟ್ಟದ್ರಲ್ಲಿ ಬೆಳೆಸ್ತಾನೋ ಆವಾಗ ಅವನು ಅದರಲ್ಲಿ ಒಂದು ಕ್ರಿಯೇಟಿವಿಟಿ ಇರುತ್ತೆ. ಯಾವಾಗ ಅವನಿಗೆ ಓದೋದ್ರಲ್ಲಿ ಚಿತ್ರಕ್ಕೆ ಇಷ್ಟ ಇರುತ್ತೆ, ಆದ್ರೆ ತಂದೆ ತಾಯಿ ಹಠಕ್ಕೆ ಅವನು M.Com ಮಾಡ್ತಾನೆ, ಆದ್ರೂ ಒಂದು ತಲೆಯಲ್ಲಿ ಅದು ಕೊನೆಗೆ ಯಾವುದೋ ಒಂದು ಅದಾದ್ಮೇಲೆ ಅದಕ್ಕೂ ಕೆಲಸ ಸಿಗಲ್ಲ. ಕೊನೆಗೆ ಇನ್ಯಾವುದೋ ಅಟೆಂಡರ್ ಆಗ್ಲಿಕ್ಕೆ ಇನ್ನೊಂದು ಕೋರ್ಸ್ ಮಾಡಿ ಕೊನೆಗೆ ಎಲ್ಲ ಓದಿದ್ದು ದೊಡ್ಡದು, ಕೊನೆಗೆ ಯಾವುದೋ ಒಂದು ಲೆಕ್ಕಾಚಾರ ಬರೀಲಿಕ್ಕೆ ಅಂತ ಕೂಡುವಂತ ಸ್ಥಿತಿ ಬಂದ್ರೆ ಅವನಷ್ಟು ಒಂದು ಭಾಗ್ಯಹೀನನಾದವನು ಇನ್ನೊಬ್ಲಿಲ್ಲ ಅನ್ನೋದನ್ನು ವಿದುರ ನೀತಿಯಲ್ಲಿ ಹೇಳ್ತಾನೆ. ಸಂಪತ್ತು ಯಾವುದು ಅಂತ ಕೇಳಿದ್ರೆ ಸ್ವಪ್ರತ್ಯಯ ವೃತ್ತಿ. ನಾವು ಯಾವುದನ್ನ ಇಷ್ಟಪಟ್ಟಿರ್ತೇವೋ ಅದೇ ಜೀವನದಲ್ಲಿ ಅಕಸ್ಮಾತ್ ವೃತ್ತಿಯಾಗಿ ಸಿಕ್ಕಿದ್ರೆ ಆಗ ಅವನಷ್ಟು ದೊಡ್ಡ ಭಾಗ್ಯವಂತ ಇನ್ನೊಬ್ಬ ಇಲ್ಲ ಅಂತ ಅವರು ಆರೋಗ್ಯ ಮಾನ್ರಣ್ಯಂ ಅವಿಪ್ರವಾಸ ಷಡ್ಭಿರ್ಮನುಷ್ಯೈ ಸಹ ಸಂಪ್ರಯೋಗ ಸ್ವಪ್ರತ್ಯಯ ವೃತ್ತಿ ಅಭೀತವಾಸ ಷಡ್ಜೀವಲೋಕಸ್ಯ ಸುಖಾನಿ ರಾಜನ್ ಅಂತ. ಸಂಪತ್ತು ಅಂದ್ರೆ ಟ್ರೆಷರಿಯಲ್ಲಿ ಇರುವುದಲ್ಲಪ್ಪ, ಸಂಪತ್ತು ಅಂದ್ರೆ ನಮ್ಮ ಹತ್ರನೇ ಇರುವುದು, ದುಡ್ಡು ಕೊಡದೆ ನಮ್ಮ ಹತ್ರವೇ ಸಹಜವಾಗಿ ದೇವರು ಕೊಟ್ಟ ಸಂಪತ್ತದು. ಒಂದು ಆರೋಗ್ಯ, ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳುವುದು, ಕಣ್ಣು ಮೂಗು ಬಾಯಿ ಕೈ ಕಾಲು ಎಲ್ಲ ಸುಖವಾಗಿರುವಂತದ್ದೇನಿದೆ ಈ ದೇವರು ಕೊಟ್ಟ ಹಾಗೆ ಅದನ್ನು ಉಳಿಸ್ಕೊಳ್ಳೋದು. ನಾವು ಅದನ್ನೂ ಹಾಳು ಮಾಡ್ಕೊಳ್ಳಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಾಗಿದೆ. ಆದ್ರೆ ಅದಕ್ಕೆ ವ್ಯವಸ್ಥೆ ಅಂತ ಅನ್ನೋದು ಹೀಗೆ, ಈಗ ದೇವರು ಕೊಟ್ಟ ಸಹಜವಾದ ಹಲ್ಲು ಇತ್ತು, ನಾವು ಅದಕ್ಕೆ ಸುಲಭವಾಗಿ ಬೇವಿನ ಮರ ಇತ್ತು, ಎಲೆ ತಂದು ತಿಕ್ಕಿ ನಮ್ಮ ಹಲ್ಲು ಗಟ್ಟಿ ಇತ್ತು, ಯಾವತ್ತೂ ಏನಾಗ್ತಿರಲಿಲ್ಲ. ಹಳೆ ಕಾಲದಲ್ಲೆಲ್ಲ ದೇವಸ್ಥಾನಗಳಲ್ಲಿ ಹಬ್ಬಗಳಿರ್ತಿತ್ತು, ಅಂದ್ರೆ ಉತ್ಸವಗಳಲ್ಲಿ ಸ್ಪರ್ಧೆ ಇರ್ತಿತ್ತು. 50-55 kg ಮುಡಿ ಅಕ್ಕಿಯನ್ನ ಹಲ್ಲಿನಿಂದ ಎತ್ತಬೇಕು. ಎಂಜಲು ಅಂತ ಹೇಳಿ ತಲೆಗೆಡಿಸ್ಕೊಡುದು, ಅದು ಆಟ ಅದಷ್ಟೇ. ಎತ್ತಿ ಅದನ್ನ ಹೊತ್ಕೊಂಡು ಇಷ್ಟು ದೂರಕ್ಕೆ ಹೋಗಿ ಅಲ್ಲಿ ಬಿಡ್ಬೇಕು, ಆಗ ಅವನು ಗೆದ್ದ ಅಂತ ಅವನಿಗೆ ಒಂದು ವಿಶೇಷವಾದ ಬಹುಮಾನ ಇರ್ತಿತ್ತು. ಈಗ ಅವನು ಎತ್ತಿದ್ರೆ ಸೆಟ್ ಅಲ್ಲೇ ಇರುತ್ತೆ. ನಮ್ಮ ಹಲ್ಲು ಅಂತ ಸ್ಥಿತಿಯಲ್ಲಿ ಬಂದು ನಿಂತಿದೆ. ಅಂದ್ರೆ ನಮ್ಮ ಆರೋಗ್ಯ ನಾವೇ ಹಾಳು ಮಾಡ್ಕೊಳ್ಳೋದು. ಇದೇ ವಿದೇಶದ ಕಂಪನಿಗಳು ಸುಮಾರು ಒಂದು 80-90 ವರ್ಷದ ಹಿಂದೆ ನೀವು ಬೇವಿನ ಕಡ್ಡಿ ಉಪಯೋಗಿಸುದಾ, ನೀವು ಇಜ್ಜಿಲಲ್ಲಿ ಪುಡಿ ಒತ್ತುದಾ, ಅಯ್ಯೋ ಅದೆಲ್ಲ ಅನಾಗರಿಕತೆ ಅಂತ ಹೇಳಿ ಒಂದು ಈ ಕಡೆಯಿಂದ ಇನ್ನೊಂದು ಕಡ್ಡಿ ಬ್ರಷ್ ಕೊಟ್ರು. ಹೊಸದ ನಮಗೆ ಆ ಮರದ ಕಡ್ಡಿಯನ್ನೇ ಜಗದಾಗದೆ ಬ್ರಷ್ ಆಗಿತ್ತು, ಅದರಲ್ಲಿ ಪ್ರಾಕೃತಿಕವಾದ ಬ್ರಷ್ ಆಗಿತ್ತು, ಮತ್ತೆ ಅದರಲ್ಲಿ ಕ್ರಿಮಿಕೀಟಕ್ಕೆ ಸೇರಿಕೊಳ್ಳುವಂತಹ ಬ್ರಷ್ ಆಗಿರ್ಲಿಲ್ಲ ಅದು, ಮತ್ತೆ ಅದಕ್ಕೊಂದು ಪ್ರತ್ಯೇಕ ಪೇಸ್ಟ್ ಅಂತ ಬೇಕಾಗಿರ್ಲಿಲ್ಲ, ಮತ್ತು ಎಲ್ಲದಕ್ಕಿಂತ ಹೆಚ್ಚು ಇನ್ವೆಸ್ಟ್ಮೆಂಟೇ ಇಲ್ಲ. ಮಾವಿನ ಮರದ ಎಲೆ ಸಿಕ್ಕಿತು, ತಿಕ್ಕಿದೆವು, ಅದರಲ್ಲಿ ಟಂಗ್ ಕ್ಲೀನರ್ ಇತ್ತು, ನಾಲಿಗೆಗೆ ಜೋರಾಗಿ ತಿಕ್ಕಿ ತೆಗೆದು ಅದರಿಂದ ಯಾವತ್ತೂ ನಾಲಿಗೆಗೆ ರುಚಿ ಕೆಡುವಂತ ಬಡ್ಸ್ ಹಾಳಾಗುವಂತ ಪರಿಸ್ಥಿತಿಯೂ ಇರಲಿಲ್ಲ, ಸಹಜವಾಗಿತ್ತು ಬದುಕು. ಬಂದ್ರು ಅದೆಲ್ಲ ಬಳಸಬಾರ್ದು, ಇದು ಬಳಸಬಾರ್ದು, ನಿಮ್ಗೆ ಏನು ಬುದ್ಧಿ ಇದೆಯಾ ಅಂತ ಹೇಳಿ ಚೆನ್ನಾಗಿ ತಲೆ ಕೆಡಿಸಿದ್ರು. ತಂದ್ರು ಒಂದಿಷ್ಟು ಯಾವುದೋ ಬಣ್ಣದ ರುಚಿಯಾದ ಪದಾರ್ಥಗಳು, ಮಕ್ಕಳು ಅದನ್ನ ಪೇಸ್ಟ್ ಬರೀ ತಿಂದೆ ಖಾಲಿ ಮಾಡಿದ್ರು. ಅದರಲ್ಲಿ ದೇಹದ ಒಳಕ್ಕೆ ಹೋಗೋದು ಇದೇನೇ ನೊರೆ ಬರುವಂತದ್ದು ತಂದ್ಮೇಲೆ ಅದು ದೇಹದ ಒಳಗೆ ಹೋದ್ಮೇಲೆ ಏನಾಗುತ್ತೆ ಅಂತ ಯೋಚನೆನೂ ಇಲ್ಲ ನಮಗೆ. ಕೊನೆಗೆ ಅವರಿಗೆ ಗೊತ್ತಾಯ್ತು, ವೇದಶಕ್ತಿ ಅಂತ ಶುರುವಾಯಿತು. ನಿಮ್ಗೆ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ನೀವಿದೆಯೇ, ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆಯೇ, ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಚಾಕೋಲ್ ಇದೆಯೇ, ಪ್ರಶ್ನೆ ವಾಪಸ್ ನಮಗೆ. ಕೊನೆಗೆ ಯಾರೋ ಇನ್ನೂ ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಹೇಳಿ ಲವಂಗ ಇದೆಯೇ, ಏಲಕ್ಕಿ ಇದೆ, ನಾವೇ ಪಾಯಸ ಮಾಡ್ತಾ ಇದ್ದೀವ ಅಂದ್ರೆ ಎಷ್ಟು ದಡ್ಡತನ. ನಮ್ಮನ್ನೇ ಮಾರಿ ನಮ್ಮಿಂದನೇ ಎಲ್ಲ ಪಡ್ಕೊಂಡು ನಮಗೆ ನಮ್ಮದನ್ನೇ ಮಾರ್ತಿದ್ದಾರೆ. ಇದು ಗೊತ್ತೇ ಇಲ್ಲದೆ ನಾವೆಲ್ಲ ದಡ್ರ ಹಾಗೆ ಸೊಫೆಸ್ಟಿಕೇಟೆಡ್ ಆಗಿ ಬದುಕೋದು ಅಂದ್ರೆ ಇದು. ಗಂಧಕವನ್ನೇ ಮೈ ಮೇಲೆ ದಿನ ಸೋಪ್ ಹಾಕಿ ತಿಕ್ಕಿ ಮಕ್ಳಿಗೆ ಸುಡ್ಲಿಕ್ಕೆ ಸುಲಭ ಮಾಡ್ಕೊಡುವಂತೆ ನಾವು ಇವತ್ತು ವಸ್ತುತಃ ಸೋಪ್ ಅನ್ನೋದನ್ನ ಖಂಡಿತ ಉಪಯೋಗಿಸಲೇಬಾರದು ನಮ್ಮ ಆರೋಗ್ಯ ಸರಿಯಾಗಿರ್ಬೇಕು ಅಂತಂದ್ರೆ. ಯಾಕೆಂದ್ರೆ ಅದರಲ್ಲಿರುವಂತಹ ಕೆಮಿಕಲ್ಲು ಅಥವಾ ಅದರಲ್ಲಿರುವ ಪರಿಮಳಕ್ಕೋಸ್ಕರ ಹಾಕಿದ ವಸ್ತುವೇ ನಮ್ಮ ಚರ್ಮದ ಮೇಲಿನ ಎಲ್ಲ ರಂಧ್ರಗಳನ್ನು ಮುಚ್ಚಿ ಹಾಕಿ ಚರ್ಮ ರೋಗ ಕಾರಣ ಆಗುದೇ ಅದು. ಅದಕ್ಕೆ ಹಿಂದೆ ಮೃತ್ತಿಕೆ ಹನವೇ ಪಾಪಂ, ಮೃತ್ತಿಕೆಯಿಂದ ಮೈಯನ್ನು ತೊಳಿಬೇಕು ಅಂತ ಅದು ಆ ಕಾರಣದಿಂದ. ಆಗ ನದಿಯಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಮೈಯಲ್ಲಿ ಮೃತ್ತಿಕೆ ಹೋಗ್ತಿತ್ತು. ಈಗ ಬಾತ್ರೂಮ್ ಅಲ್ಲಾಂದ್ರೆ ಬಾತ್ರೂಮ್ ಕಟ್ಕೊಂಡು ಹೋಗಿ 2 ದಿವಸಕ್ಕೆ ಚರಂಡಿ ರಿಪೇರಿ ಮಾಡ್ಬೇಕಾದ ಪರಿಸ್ಥಿತಿ ಬರುತ್ತೆ. ನಮ್ಮ ವ್ಯವಸ್ಥೆ ಎಲ್ಲೆಲ್ಲಿಂದ ಎಷ್ಟು ಲಿಂಕ್ ಆಗ್ಬಿಟ್ಟಿದೆ ಅಂದ್ರೆ ವಾಪಸ್ ಹಿಂದಿದ್ದನ್ನು ಮಾಡಬೇಕು ಅಂದ್ರೆ ಆಗದೇ ಇರುವ ಸ್ಥಿತಿಗೆ ಬಂದು ನಿಂತಿದೆ. ಅಷ್ಟು ಕೆಡಿಸಿಕೊಂಡಿದ್ದೇವೆ. ಆದ್ರೆ ನನಗೆ ಆರೋಗ್ಯ ಅನ್ನೋದುಂಟಲ್ವಾ, ಅದು ಜಗತ್ತಿನಲ್ಲಿ ದೇವರು ಕೊಟ್ಟ ದೊಡ್ಡ ಸಂಪತ್ತು. ಅದಿದ್ರೆ ಇನ್ನೇನನ್ನು ಸಾಧಿಸಬಹುದು. ಅದಿಲ್ಲದೆ ಹೋಗಿ ಎಷ್ಟೇ ಸಂಪತ್ತಿದ್ರು ಕೂಡ ದೊಡ್ಡ ಸ್ವೀಟ್ ಅಂಗಡಿ ಇಟ್ಕೊಂಡಿದ್ದಾನೆ, ಪಾಪ ಅವನಿಗೆ ಶುಗರು, ದೇಹದಲ್ಲಿ ಪೂರ್ತಿ ಸಕ್ಕರೆ ತುಂಬಿಕೊಂಡಿದೆ ಅನ್ನುವ ಪರಿಸ್ಥಿತಿ. ಅದು ಎಂತ ಕಷ್ಟದ ಯೋಚನೆ ಮಾಡಿ. ಆಸೆ ಆಗ್ತಾ ಇರುತ್ತೆ, ಆದ್ರೂ ತಗೊಳ್ಳುವಾಗಿಲ್ಲ, ಡಾಕ್ಟರ್ ಬೈತಿರ್ತಾರೆ. ಅಂದ್ರೆ ಈ ತರ ನಮ್ಮ ಬದುಕಿನಲ್ಲಿ ದೇವರು ಕೊಡ್ಬೇಕಾದನ್ನ ಎಲ್ಲವನ್ನು ಕೊಟ್ಟಿಟ್ಟಿದ್ದಾನೆ. ನಾವು ಅದನ್ನು ಉಳಿಸ್ಕೊಳ್ಳೋದ್ರ ಮೇಲೆ ನಮ್ಮ ಬದುಕಿನ ಸೌಂದರ್ಯ ಇನ್ನೂ ಹೆಚ್ಚಿಸ್ಕೊಳ್ಳಿಕ್ಕಾಗತ್ತೆ. ಆನ್ರಣ್ಯ ಅಂತಂದ್ರೆ ಋಣ ಇಲ್ಲದೆ ಇರುವುದು. ಜೀವನದಲ್ಲಿ ಸಾಲ ಅನ್ನೋದನ್ನ ಮಾಡಿದವನ ಕಷ್ಟ ಅವನಿಗೆ ಮಾತ್ರ ಗೊತ್ತು.
ಪ್ರತಿ ದುಡಿಮೆಯಲ್ಲೂ ಅವನ ಯೋಚನೆ ಮೊದಲು ಇದನ್ನು ಸಾಲಗಾರನಿಗೆ ಕೊಡಬೇಕಾದ ಭಾಗ, ಹೆಂಡತಿ ಮಕ್ಕಳೆಲ್ಲ ಆಮೇಲೆ, ಮನೆಯ ಸಮಸ್ಯೆ ಎಲ್ಲ ಆಮೇಲೆ, ಮೊದಲು ಅವನಿಗೆ ಕೊಡಬೇಕು ಅನ್ನೋದೇ ಯೋಚನೆ. ಅವನಿಗೆ ಏನು ದುಡಿದ್ರು ಫಸ್ಟ್ ಅದು ಯೋಚನೆ. ಅದರಷ್ಟು ದೊಡ್ಡ ಹೆಡ್ಡೇಕು ಮತ್ತೊಂದಿಲ್ಲ. ಅದು ಇಲ್ಲದೆ ಇದ್ರೆ ಅದೊಂದು ದೊಡ್ಡ ಸುಖ ಮನುಷ್ಯನಿಗೆ. ನಮ್ಗಂತ ಸುಖ ಇದೆ, ಆದ್ರೆ ನಾವು ಆ ಸುಖದ ಬಗ್ಗೆ ಎಚ್ಚರಣೆ ಇಲ್ಲ, ದೇವರು ಎಂತ ಸುಖ ಕೊಟ್ಟಿದ್ದಾನೆ ಅಂತ. ಅವಿಪ್ರವಾಸ, ಗಂಡ ಹೆಂಡತಿ ತಾಯಿ ತಂದೆ ಮಕ್ಕಳು ಎಲ್ಲ ಏಕಮನಸ್ಕರಾಗಿ ಒಟ್ಟಿಗಿರುವಂಥದ್ದು, ಇದು ಅಪೂರ್ವವಾದ ಸಂಪತ್ತು ಅಂತ. ಆದ್ರೆ ಇದು ಕೂಡ ಕೂಡು ಕುಟುಂಬ ಒಡೆದು ಹೋಗಿ ಎಲ್ಲೆಲ್ಲೋ ಆಗಿ ಅವರವರ ಕರ್ತವ್ಯ ಅವರವರಿಗೆ ಅಂತ. ಅದರಲ್ಲೂ ನಮ್ಗೆ ಏನಾಗಿದೆ ಅಂದ್ರೆ, ನಮ್ಮ ಭಾರತೀಯ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ತಂದೆ ತಾಯಿಗಳ ಪಾಲಿನಲ್ಲಿ ಮಕ್ಕಳಿಗೆ ಎಲ್ಲರೂ ಸಮ ಹಕ್ಕು ಅಂತ ಮಾಡಿ ಬೇಕು ಅಂತಾನೆ ಒಡೆದ್ರು. ಈ ದೇಶದ ನಿಯಮದಲ್ಲಿ ಎಲ್ಲೂ ಕೂಡ ಮಕ್ಕಳನ್ನ ಬೇರೆ ಬೇರೆ ಮಾಡುವುದು ಅಂತ ಕ್ರಮನೇ ಇಲ್ಲ. ರಾಜರಲ್ಲಿ ಮಾತ್ರ ಅನಿವಾರ್ಯವಾಗಿ ಇಬ್ಬರೂ ಸಮರ್ಥರಾಗಿದ್ರೆ, ಇಬ್ಬರೂ ರಾಜ್ಯ ಮಾಡುವವರಾಗಿದ್ರೆ ಆಗ ರಾಜ್ಯವ ಭಾಗ ಮಾಡಿ ಕೊಡುವುದಿರ್ತಿತ್ತು ಅಷ್ಟೇ. ಅದು ಬಿಟ್ರೆ ದೊಡ್ಡ ಅಣ್ಣ, ಈಗ ರಾಮ ರಾಜ ಆದಾಗ ಭರತ ಮತ್ತು ಶತ್ರುಘ್ನರು ಅಣ್ಣನಿಗೆ ಸಹಕಾರಿಗಳಾಗಿ ಯುವರಾಜ ಪಟ್ಟವನ್ನು ವಹಿಸಿದ್ರು. ಲಕ್ಷ್ಮಣ ಬೇಡ ಅಂತಂದ, ಅಣ್ಣನಿಗೆ ಸಹಕಾರಿ ಜೊತೆಗೆ ಇದ್ದ. ಎಲ್ಲಿ ಬೇಕಾದ್ರೂ ನೋಡಿ, ಇಡೀ ರಾಜರ ಪರಂಪರೆಯಲ್ಲಿ ಕೆಲವು ಕಡೆ ಮಾತ್ರ ಅನಿವಾರ್ಯವಾಗಿ, ಅದು ರಾಜರ ಪರಂಪರೆಯಲ್ಲಿ ಮಾತ್ರ ದಾಯದ ವಿಭಾಗ ಬಿಟ್ರೆ ಬೇರೆ ಎಲ್ಲೂ ಕೂಡ. ಅದೂ ಬಿಟ್ಟು ಅವನು ಎಲ್ಲೋ ಹೋಗ್ಬೇಕು ಅಂತ ಅಂದಾಗ ಅವನಿಗೆ ಒಂದು ಯಾವುದೋ ಸಂಪತ್ತಿನ ಭಾಗ, ಆಸ್ತಿ ಭೂಮಿಯನ್ನ ಭಾಗ ಮಾಡುವುದು ಅಂತ ಇರಲಿಲ್ಲ, ಮನೆಯ ಸಂಪತ್ತನ್ನು ವಿಭಾಗ ಮಾಡುವುದು ಅಂತ ಇರಲಿಲ್ಲ. ಹಾಗೆ ವಿಭಾಗ ಮಾಡದೇ ಇದ್ದದ್ರಿಂದ ಒಂದು ಮನೆಯಲ್ಲಿ ಯಾರೋ ಒಬ್ಬನಿಗೆ ಕಷ್ಟ ಆದ್ರೂ ಇನ್ನೆಲ್ಲರೂ ಸೇರಿಕೊಂಡು ಅದನ್ನ ಪರಿಹಾರ ಮಾಡಿಕೊಂಡು ದೊಡ್ಡವರು ಜೊತೆಗಿದ್ದರಿಂದ ಏನು ಗಂಡ ಹೆಂಡತಿ ಮಧ್ಯ ಮನಸ್ತಾಪ ಆಯ್ತು ಅಂತಂದ್ರೆ ದೊಡ್ಡವರು, ಅಲ್ಲಪ್ಪ ಇದೆಲ್ಲ ಜೀವನದಲ್ಲಿ ಬಂದೇ ಬರುತ್ತೆ, ಇದಕ್ಕೆಲ್ಲ ತುಂಬಾ ತಲೆ ಕೆಡಿಸಿಕೊಳ್ಬಾರ್ದು, ಬದುಕಿನಲ್ಲಿ ಎಲ್ಲವೂ ಕೂಡ ಸಹಜವಾಗಿಯೇ ಬರುವಂತಹದ್ದು, ಅದನ್ನು ಸ್ವೀಕರಿಸಿಯೇ ನಾವು ಮುಂದೆ ಹೋಗ್ಬೇಕು ಹೊರತು ಅದನ್ನ ತಪ್ಪಿಸಿಕೊಳ್ಳಿಕ್ಕೋಸ್ಕರ ದೂರ ಆಗ್ತೇನೆ ಬೇರೆ ಆಗ್ತೇನೆ ಅಂತ ಅನ್ನುವ ಮಾತು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಅನ್ನುವ ಎಚ್ಚರವನ್ನು ದೊಡ್ಡವರು ಹೇಳ್ತಿದ್ರು. ತಮ್ಮ ಅನುಭವದ ಮಾತಿನಲ್ಲಿ ಒಳ್ಳೆಯ ದೃಷ್ಟಾಂತಗಳನ್ನು ಕೊಟ್ಟು ಅರ್ಥ ಮಾಡಿಸ್ತಿದ್ರು. ಈಗ ಇವರೇ ಇರುವುದು ಕೂಡು ಕುಟುಂಬ ಅಂದ್ರೆ ಗಂಡ ಹೆಂಡತಿ ಒಟ್ಟಿಗಿದ್ದಾರೆ ಅಂದ್ರೆ ಕೂಡು ಕುಟುಂಬ ಇವತ್ತು. ಅದಕ್ಕಿಂತ ಆಚೆ ಏನು ಇಲ್ಲವೇ ಇಲ್ಲ. ಆ ಕೊನೆಗೆ ಅವರದ್ದು ಪ್ರೆಸ್ಟೇಜ್ ಪ್ರತಿಯೊಬ್ಬರದ್ದು, ನಾನಿಷ್ಟು ದುಡಿತೇನೆ ಅವನು ಅಷ್ಟೇ ದುಡಿತಾನೆ, ನಾನು ಅವನ ಮಾತು ಯಾಕೆ ಕೇಳಬೇಕು. ಇದು ಈ ಒಂದು ಈಗೋಯಿಸಮ್ನಿಂದ ಸಂಬಂಧಗಳು ಮತ್ತಷ್ಟು ಕೆಡ್ತಾ ಹೋಗುತ್ತೆ. ಅದರಿಂದಾಗಿ ಅವಿಪ್ರವಾಸ, ಒಟ್ಟಿಗೆ ಕೂಡಿಕೊಂಡಿರುವಂತಹದ್ದು ಒಂದು ಏನಿದೆ ಅದು ಆ ಕುಟುಂಬದ ಇಡೀ ಸಮಸ್ಯೆಗಳನ್ನ ಸಹಜವಾಗಿ ತಿಳಿಯಾಗಿ ಏನೂ ಗೊತ್ತಿಲ್ಲದ ಹಾಗೆ ಜಾರಿಸಿಕೊಂಡು ಬಿಡುತ್ತೆ. ಸದ್ಭಿರ್ ಮನುಷ್ಯ ಸಹ ಸಂಪ್ರಯೋಗ, ಇದೊಂದು ತುಂಬಾ ದೊಡ್ಡ ಸಂಪತ್ತು. ಸಜ್ಜನರು ಸಿಕ್ಕು ಅವರ ಹತ್ರ ಒಳ್ಳೆಯ ಮಾತುಕತೆ ಆಡ್ಲಿಕ್ಕೆ ನಮಗೆ ಅವಕಾಶ ಸಿಗುವಂತದ್ದೇನಿದೆ ಇದು ದೊಡ್ಡ ಸಂಪತ್ತು. ಅದೇ ಯೋಗ ಅಂತ ಹೇಳಿಲ್ಲ, ಪ್ರಯೋಗ ಅಂತಂದ್ರು, ಸಂಪ್ರಯೋಗ ಅಂತಂದ್ರು. ನಾವು ಏನೇ ಜಿಜ್ಞಾಸೆ ಮಾಡಿದ್ರು ಪ್ರಶ್ನೆ ಕೇಳಿದ್ರೆ ಬೈಯದೆ ನಮ್ಮ ಹಾಗೆ ಯೋಚಿಸಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಒಂದು ಸರಳತೆಯನ್ನು ಯಾರು ತೋರ್ತಾರೋ ಅಂಥವರ ಜೊತೆಗೆ ಸಂಪರ್ಕ ಸಿಗುದು ಅಂತುಂಟಲ್ಲ. ವಿದ್ವಾಂಸರು ತುಂಬಾ ಜನ ಸಿಗ್ತಾರೆ, ಪ್ರಶ್ನೆ ಕೇಳಿದ್ರೆ ಉರಿದು ಬಿಡ್ತಿರ್ತಾರೆ. ಅವರು ಒಳ್ಳೆಯವರು ಅಂತ ಅನ್ನಿಸ್ಬೋದು ಎಲ್ಲೋ ಒಂದು ಸಂದರ್ಭದಲ್ಲಿ, ಆದ್ರೆ ನೀವು ಯಾವುದೇ ರೀತಿಯಿಂದ ಉಪನ್ಯಾಸ ಕೇಳಿಸ್ಕೋಬೇಕಷ್ಟೆ, ಅದರ ಮೇಲೆ ಏನು ಕೇಳಬಾರ್ದು. ಹಿರಿಯರು ಹೇಳಿದರೆ ಈಗ ಮಾಡಬೇಕು. ಅದು ಬಿಟ್ಟು ನಿಮಗೇನು ಡೌಟ್ ಇದೆ, ನಿಮಗೇನು ಸಮಸ್ಯೆ ಇದೆ, ಹೀಗೆ ವ್ಯಕ್ತಿಗಳು ಸಿಕ್ಕು ಅವರಿಂದಾಗಿ ನಮ್ಮ ಜಿಜ್ಞಾಸೆಗಳನ್ನು ಪರಿಹರಿಸಿಕೊಳ್ಳುವುದು, ಅಥವಾ ನಮ್ಮ ಮನೆಯ ಸುತ್ತಲೂ ಇರುವಂತಹ ನಾವೇನಾದರೂ ತೊಂದರೆಯಲ್ಲಿದ್ದೇವೆ ಅಂತಂದ್ರೆ ನಿಮ್ಮ ಮನೆಯ ಸಮಸ್ಯೆ ನಮ್ಮನೇ ಸಮಸ್ಯೆ ಇದ್ದ ಹಾಗೆ ನಾನು ನಿಮಗೆ ಸಹಾಯ ಮಾಡ್ತೇನೆ ಅಂತ ಬಂದು ಸಜ್ಜನಿಕೆಯಿಂದ ನಮ್ಮ ಬದುಕಿನಲ್ಲಿ ನಮ್ಮ ಜೀವನದ ಭಾಗವಾಗಿ ಸಿಗುವಂತದ್ದೇನಿದೆ ಅದು ಜೀವನದ ದೊಡ್ಡ ಭಾಗ್ಯ. ಸದ್ಭಿರ ಮನುಷ್ಯ ಸಹ ಸಂಪ್ರಯೋಗ ಸ್ವಪ್ರತ್ಯಯಾವೃತ್ತಿ. ಈಗ ಹೇಳಿದ್ದು ನಾವು ಏನನ್ನ ಇಷ್ಟಪಡ್ತೇವೋ ಅದೇ ಜೀವನದಲ್ಲಿ ವೃತ್ತಿಯಾಗಿ ಸಿಕ್ಕಿದ್ರೆ ಅವನಷ್ಟು ದೊಡ್ಡ ಭಾಗ್ಯವಂತ ಇನ್ನೊಬ್ಬ ಇಲ್ಲ. ಇನ್ನೂ ಒಂದು ಹೇಳ್ತಾರೆ, ಅಭೀತ ವಾಸಃ. ಮನೆಯಿಂದ ಹೊರಕ್ಕೆ ಹೋದವನು ವಾಪಸ್ಸು ಸಂಜೆ ಇಡ್ಲಿ ಅದು ಯಾವುದು ಉದ್ದು ನೆನೆ ಹಾಕಿದ್ರೆ ಮರುದಿವಸ ವಡೆಗೋ ಅಥವಾ ಹಿಂದಿನ ದಿವಸ ಮರುದಿವಸ ಇಡ್ಲಿಗೋ ಅನ್ನುವ ಸ್ಥಿತಿ ಬರದ ಹಾಗೆ ಯಾವ ಪ್ರದೇಶದಲ್ಲಿ ನಾವಿದ್ದೇವೆ ಅಂದ್ರೆ ಆ ಪ್ರದೇಶದಲ್ಲಿ ಇರುವುದು ಜೀವನದ ದೊಡ್ಡ ಭಾಗ್ಯ ಅಂತ. ಅಂದ್ರೆ ಹೋದವರಿಗೆ ಜೀವಕ್ಕೆ ಬೆಲೆ ಇಲ್ಲ ಅನ್ನುವ ಸ್ಥಿತಿ ಬಂದ ಜಾಗದಲ್ಲಿ ನಾವು ಉಳ್ಕೊಳ್ಳುದು ಅಂತಂದ್ರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಜಾಗ ಇಲ್ಲದೆ ನಾವು ಮನೆಯಿಂದ ಹೊರಗೆ ಹೋಗ್ತೇವೆ, ನೆಮ್ಮದಿಯಾಗಿ ಹೋಗಿ ನೆಮ್ಮದಿಯಾಗಿ ವಾಪಸ್ ಬಂದು ನಮ್ಮ ಕರ್ತವ್ಯವನ್ನು ನಾವು ಮಾಡ್ಲಿಕ್ಕೆ ಪರಿಸರದಲ್ಲಿ ಎಲ್ಲೂ ತೊಂದರೆ ಇಲ್ಲ ಅಂತಂದ್ರೆ ಅದು ಜೀವನದಲ್ಲಿ ಸಿಗುವ ದೊಡ್ಡ ಭಾಗ್ಯ ಅಂತ. ಸದ್ಯದವರೆಗೆ ಇನ್ನೂ ಅಂಥ ಕೆಟ್ಟ ಪರಿಸ್ಥಿತಿಗೆ ಹೋಗಿಲ್ಲ, ಆದ್ರೆ ಹೋಗುವ ಲಕ್ಷಣಗಳೆಲ್ಲವೂ ಕಾಣ್ತಾ ಇದೆ. ಆದ್ರಿಂದಾಗಿ ನಾವು ತಕ್ಷಣದಲ್ಲಿ ಮತ್ತೆ ನಮ್ಮ ಶಿಕ್ಷಣದ ಕ್ರಮವನ್ನು ಬದಲಾಯಿಸಿಕೊಳ್ಬೇಕು, ಅಥವಾ ನಮ್ಮ ಮಕ್ಕಳಿಗೆ ಮನೆಯ ಸಂಸ್ಕಾರದಲ್ಲಿ ಸ್ವಲ್ಪ ಆದರೂ ಅವರಿಗೆ ಅರ್ಥ ಆಗುವಾಗೆ ಮಾಡಬೇಕು. ಹಾಗಿದ್ರೆ ಮಾತ್ರ ನಮ್ಮ ಅದರಲ್ಲೂ ಮುಖ್ಯ ಕರ್ತವ್ಯದಲ್ಲಿ ಹೇಳಬೇಕಾದ್ದೇನು ಅಂದ್ರೆ ನಾವಿಬ್ಬರು ನಮಗೊಂದು ಅಂತಾದ್ರೆ ಹೋಯ್ತು ಯೋಚನೆ. ನೆಕ್ಸ್ಟ್ ಜನರೇಷನ್ ಅರ್ಧ ಡೈಲ್ಯೂಟ್ ಆಗೋಯ್ತು. ಅದರಲ್ಲೂ ಅಷ್ಟು ಜನಕ್ಕೆ ಮಕ್ಕಳಾದ್ರೆ ಸರಿ, ಆಗದೇ ಇದ್ರೆ ಅಲ್ಲೊಂದಿಷ್ಟು ಹೋಯ್ತು.
ಅದರಲ್ಲಿ ಮತ್ತೆ ಈ ಮಕ್ಕಳು ಮತ್ತೆ ಇಬ್ಬರೇ ಸೇರ್ಕೊಂಡ್ರು, ಮತ್ತು ನೆಕ್ಸ್ಟ್ ಜನರೇಷನ್ ಅದರ ಕಾಲು, ಅದರ ಅರ್ಧ ಕೊನೆಗೆ ಜನನೇ ಇಲ್ಲ ಅಂತ ಆಗುತ್ತೆ. ಆ ಸ್ಥಿತಿ ಬರದೆ ಸಂಸ್ಕೃತಿಯನ್ನು ಉಳಿಸುವ ಜವಾಬ್ದಾರಿ, ಅದಕ್ಕೆ ಉಪದೇಶ ಇದು ಮದುವೆ ಸಂದರ್ಭದಲ್ಲಿ ಪುರೋಹಿತರು ಆಶೀರ್ವಾದ ಮಾಡ್ತಾರೆ. ಪುರೋಹಿತರಿಗೂ ಗೊತ್ತಿರಲ್ಲ, ಹೇಳೋರು ಕೇಳಿಸ್ಕೊಳ್ಳೋರಿಗೂ ದಶಾಸ್ಯ ಪುತ್ರಾನಾದಿ ಪತಿ ಮೇಕಾದಶಂಕೃಧಿ ಅಂತ ಉಪದೇಶ ಮಾಡ್ತಾರೆ. 10 ಮಕ್ಕಳ ತಾಯಾಗವ ನೀನು, ನಿನಗೆ 11ನೇ ಮಗು ಯಾರು ಗೊತ್ತಾ? ನಿನ್ನ ಗಂಡ ಅಂತ. ಪತಿಂ ಏಕಾದಶಂಕೃಧಿ, ನಿನಗೆ 10 ಮಕ್ಕಳು ಜೊತೆಗೆ ಇನ್ನೊಂದು ಮಗು ಇದೆ, ಆ ಮಗು ನಿನ್ನ ಗಂಡ ಅಂತ. ಅಂದ್ರೆ ಆ ಸಂಬಂಧವನ್ನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ವೇದಕಾಲದ ಋಷಿಗಳು. ಅಂದ್ರೆ ಆ ರೀತಿ ಬದುಕು ನಡೆದಾಗ ಮಾತ್ರ ನಮ್ಮ ಸಂಸ್ಕಾರ ಚೆನ್ನಾಗಿ ಬದುಕಿನಲ್ಲಿ ಮುಂದುವರಿತಾ ಹೋಗುತ್ತೆ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಹೇಗಿರ್ಬೇಕು ಅನ್ನೋದನ್ನ ನಾರದರ ಉಪದೇಶದ ಸಂದರ್ಭದಲ್ಲಿ ಪ್ರಹ್ಲಾದ ಕೇಳಿದ್ದನ್ನೆಲ್ಲ ಹುಡುಗರ ಜೊತೆಗೆ ಹಂಚಿಕೊಳ್ತಾನೆ. ಆ ಹಂಚಿಕೊಳ್ಳುವ ಮಾತುಗಳನ್ನ ಸುಮ್ಮನೆ ಅದನ್ನೇ ಒಂದು ಕ್ಲಾಸ್ ಇಟ್ಕೊಂಡು ನೋಡ್ಬೇಕಷ್ಟೇ, ಸುಮ್ಮನೆ ಹೀಗೆ ಮೇಲ್ಮೇಲ್ ನೋಡಿದ್ರೆ ಏನು ಗೊತ್ತಾಗುದಿಲ್ಲ. ಸ್ವಭಾವ ವಿಹಿತೋ ಧರ್ಮ ಕಲ್ಪ್ಯತೆ ಅಸ್ಯ ಉಪಶಾಂತಯೇ. ಧರ್ಮ ಅಂದ್ರೆ ಯಾವುದು? ಸ್ವಭಾವ ವಿಹಿತ ಧರ್ಮ. ನಮ್ಮ ಸ್ವಭಾವಕ್ಕೆ ವಿಹಿತವಾದ ಕರ್ತವ್ಯವನ್ನು ಮಾಡ್ತಾ ಹೋಗುದಂತೇನಿದೆ ಅದು ನಿಜವಾದ ಧರ್ಮ. ಅಸ್ಯ ಉಪಶಾಂತೆ, ಉಳಿದ ಏನೇ ಸಮಸ್ಯೆಗಳಿದ್ರೂ ಕೂಡ ಅದು ಪರಿಹಾರ ಆಗಲಿಕ್ಕೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸುವುದು ಅಂತೇನಿದೆ ಅದು ಪ್ರಮುಖವಾದದ್ದು. ಇದು ಬಿಟ್ಟು ವಿಧರ್ಮ, ತಪ್ಪು ಧರ್ಮವನ್ನು ಮಾಡುವುದು, ಪರಧರ್ಮ, ಬೇರೆಯವರ ಧರ್ಮವನ್ನು ಮಾಡುವುದು, ಆಭಾಸ, ಧರ್ಮದಂತೆ ಕಾಣುವಂಥದ್ದನ್ನು ಮಾಡುವುದು, ಉಪಮ, ಮೋಸಕ್ಕೋಸ್ಕರ ಮಾಡುವಂತಹದ್ದು. ಉಪಮ ಅಂತಂದ್ರೆ ಅವರು ಕೊಡುವಂತಹ ಉಪಧರ್ಮಸ್ತು ಪಾಷಂಡ. ಪಾಷಂಡ ಅಂತಂದ್ರೆ ನಂಬಿಕೆ ಇಲ್ಲದೆ ಮಾಡುವಂತಹದ್ದೇನಿದೆ ಅದು ಉಪಧರ್ಮ ಅಂತ. ಇನ್ನು ಮೋಸಕ್ಕೋಸ್ಕರ ಅವರು ಮಾಡ್ತಾರೆ ಅಂತ ಮಾಡುದು, ಅವರಿಗಿಂತ ನಾನು ಜಾಸ್ತಿ ಮಾಡಬೇಕು ಅಂತ ತೋರಿಸ್ಕೊಳ್ಳಿಕ್ಕೆ ಮಾಡುದು. ಈ ರೀತಿಯಾದ ಧರ್ಮ ಅನ್ನೋದು ಇದು ಧರ್ಮ ನಾಶಕ್ಕೆ ಕಾರಣ ಆಗುತ್ತೆ. ಆದ್ರಿಂದಾಗಿ ಸ್ವಭಾವ ವಿಹಿತವಾದ ಕರ್ತವ್ಯವನ್ನು ಮಾಡಿದಾಗಲೇ ಧರ್ಮದ ರಕ್ಷಣೆ ಆಗುತ್ತೆ. ಸದಾ ಸಂತುಷ್ಟ ಮನಸಾಂ ಸರ್ವ ಸುಖಮಯಾ ದಿಶಃ. ಸುಖವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಯಾರೋ ಒಬ್ಬ ಬಡವ ಇದ್ದಂತೆ, ಅವನ ಮುಖದಲ್ಲಿ ಯಾವತ್ತೂ ಕೂಡ ಯಾರು ದುಃಖವನ್ನೇ ನೋಡಿರ್ಲಿಲ್ಲಂತೆ. ಜನರಿಗೆಲ್ಲ ಅವನಿಗೆ ಕೊನೆಗೆ ಹೆಸರು ನಗುವವನು ಅಂತ, ಏನಂದ್ರೂ ನಗ್ತಾ ಇರ್ತಿದ್ದಂತೆ ಅವನು. ಇದು ಒಬ್ಬ ರಾಜನಿಗೆ ಸುದ್ದಿ ಹೋಯ್ತಂತೆ. ರಾಜನಿಗೆ ಸುದ್ದಿ ಹೋದಾಗ ಅವನು ಎಂತ ದೊಡ್ಡ ಶ್ರೀಮಂತ ಅಂದ್ರೆ 4 ದಿಕ್ಕುಗಳಿಂದ ಸೇನೆಯನ್ನ ಕೊಂಡು ಹೋಗಿ ರಾಜ್ಯ ವಿಸ್ತಾರ ಮಾಡಿ ಬಂದರೂ ಅವನಿಗೆ ಟೆನ್ಷನ್ ಮೇಲೆ ಟೆನ್ಷನ್. ಆದ್ರೆ ಇವನ ಸುದ್ದಿ ಕೇಳಿ ಅವನು ದುಷ್ಟ ಇದ್ದ, ಇವನು ಹೇಗೆ ನಗ್ತಾನೆ ಅಂತ ಯೋಚನೆ ಮಾಡಿ ಅವನನ್ನ ಕರೆಸಿದಂತೆ. ನೀನು ಯಾಕೆ ನಗ್ತಾ ಇದ್ದೀನಿ? ನನಗೆ ನಗಬೇಕು ಅಂತ ಅನ್ನೋದಕ್ಕೆ ಕಾರಣ ಏನು ಬೇಕಾಗಿಲ್ಲ, ಪ್ರತಿಯೊಂದು ವಿಷಯದಲ್ಲೂ ನನಗೆ ವಿಶೇಷವಾದದ್ದು ಏನಾದರೂ ನೋಡಿದ ತಕ್ಷಣ ನನಗೆ ಖುಷಿ ಆಗುತ್ತೆ, ಅದಕ್ಕೋಸ್ಕರ ನಗ್ತೇನೆ. ಅವನನ್ನು ಹೊಟ್ಟೆ ಕಿಚ್ಚಿನಿಂದ ನೀನು ಹೇಗೆ ನಗ್ತಿ ನೋಡ್ತೇನೆ, ನಿನಗೆ ಏನು ಸಿಗಬಾರ್ದು. ಅವನ ಹೆಂಡತಿ ಮಕ್ಕಳು ಎಲ್ಲರನ್ನು ದೂರ ಮಾಡಿ ಜೈಲಲ್ಲಿ ಹಾಕಿದ್ನಂತೆ. ಜೈಲಲ್ಲಿ ಹಾಕಿದಾಗ ಬಂದು ನೋಡುವಾಗಲೂ ನಗ್ತಾನೇ ಇದ್ದಂತೆ. ಏನು ನೋಡ್ತಾ ಇದ್ದೀನಿ? ಕಿಟಕಿ ನೋಡ್ತಾ ಇದ್ದೀನಿ, ಅಲ್ಲಿಯ ಮರ ನೋಡ್ತಾ ಇದ್ದೀನಿ. ಮರ ಎಷ್ಟು ಚೆನ್ನಾಗಿ ಹರಡಿದೆ, ಅದ್ರ ಮೇಲೆ ಹಕ್ಕಿಗಳು ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ, ಮೋಡ ಎಷ್ಟು ಬಣ್ಣ ಬಣ್ಣದ ಮೋಡಗಳೆಲ್ಲ ನಿರಂತರ ಚಿತ್ರಗಳನ್ನು ಕಟ್ಟಿಕೊಂಡು ಕೂತಿದೆ. ಈ ಗೋಡೆಯಲ್ಲಿ ಎಷ್ಟು ಪ್ರಾಣಿ ಇರುವೆಗಳು ಓಡಾಡ್ತಾ ಇದೆ, ಅದರ ಬದುಕಿಗೆ ಎಲ್ಲಿದ್ದೋ ಇದ್ದ ಆಹಾರ ನನ್ನ ಗೂಡಿನ ತನಕ ಬಂದು ಮಾಡುವಂತಾಗಿದೆ. ಹೀಗೆ ಕೊನೆಗೆ ಕೋಪದಿಂದ ಮರ ಕಡಿಸಿದ, ಆದ್ರೆ ಮೋಡ ಎಲ್ಲ ಹೇಗೆ ತೆಗಿಲಿಕ್ಕೆ ಆಗ್ಲಿಲ್ಲ. ಕೊನೆಗೂ ಅವನ ಆ ನಗುವನ್ನು ಅವನಿಗೆ ಅಳಿಸ್ಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ರಾಜ ಗೊತ್ತಾಯ್ತಂತೆ ಅವನಿಗೆ, ಹಾಗಾದ್ರೆ ಸುಖ ವಸ್ತುವಿನಲ್ಲಿ ಇರುವುದಲ್ಲ, ನಮ್ಮ ಮನಸ್ಸಿನಲ್ಲಿರುವುದು ಅಂತ. ಅದನ್ನ ಸದಾ ಸಂತುಷ್ಟ ಮನಸಾಂ ಸರ್ವಾ ಸುಖಮಯಾ ದಿಶಃ. ಎಲ್ಲ ದಿಕ್ಕುಗಳು ಅವನಿಗೆ ಸುಖಮಯವಾಗಿ ಕಾಣುತ್ತೆ. ಯಾವಾಗ ಅಂದ್ರೆ ಯಾವಾಗ ಸಿಕ್ಕಿದ್ರಲ್ಲಿ ತೃಪ್ತಿ ಏನು ಕಾಣ್ತೇವೋ ಅದರಲ್ಲೇ ಒಂದು ವಿಶೇಷತೆಯನ್ನು ಕಾಣುವ ಯೋಚನೆ ಯಾವಾಗ ಒಬ್ಬ ಮನುಷ್ಯನಿಗೆ ಇರುತ್ತೋ ಅವನಿಗೆ ಜಗತ್ತಿನ ಯಾವ ದುಃಖಗಳು ದುಃಖ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ದುಃಖ ಅಂತ ಅನ್ನೋದು ನಾವು ತಂದುಕೊಳ್ಳುವುದಷ್ಟೇ ಹೊರತು ಅದು ಬರುವುದಲ್ಲ ಅನ್ನುವ ಮಾತನ್ನ ಇಂಥ ತುಂಬಾ ಮಾತುಗಳಿವೆ. ನಾವು ಇದನ್ನ ಗಮನಿಸುವುದೇ ಇಲ್ಲ. ನಮಗೆ ಭಾಗವತ ಅಂದ್ರೆ ಮುಖ್ಯ 4 ಕಥೆ ಒಂದು ಹೋದ್ರೆ ಮುಗಿದು ಹೋಯಿತು ಅನ್ನುವ ರೀತಿಯಲ್ಲಿ ಕೂತಿರ್ತೇವೆ. ಅಸಂತುಷ್ಟಸ್ಯ ವಿಪ್ರಸ್ಯ ತೇಜೋ ವಿದ್ಯಾ ತಪೋ ಯಶಃ ಸ್ರವತೀಂದ್ರಿಯ ಲೋಲ್ಯೇನ ಜ್ಞಾನಂ ಚೈವಾವಕೀರ್ಯತೆ. ಯಾರು ತೃಪ್ತನಾದವನು ಆಗಿರುವುದಿಲ್ಲವೋ, ಏನ್ ಸಿಕ್ಕಿದ್ರು ಮತ್ತಷ್ಟು ಸಿಗಬೇಕು, ಇನ್ನೂ ಸಿಗಬೇಕು ಅಂತ ಆಸೆ ಪಡ್ತಾನೋ ಅವನಿಗೆ ಎಂಥ ವಿದ್ಯಾವಂತ ಆಗಿದ್ರು ಅವನ ವಿದ್ಯೆ ಅವಕೀರ್ಯತೆ, ಅದು ಜಾರಿ ಹೋಗುತ್ತೆ. ಅವನ ತೇಜಸ್ಸು ನಾಶ ಆಗುತ್ತೆ, ಅವನ ತಪಸ್ಸು ಹಾಳಾಗುತ್ತೆ, ಅವನ ಯಶಸ್ಸು ಕೀರ್ತಿ ಅದು ಕೆಟ್ಟು ಹೋಗುತ್ತೆ. ಸ್ರವತಿ ಎಲ್ಲವೂ ನಾಶ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಇಂದ್ರಿಯ ಲೌಲ್ಯೇನ, ಈ ಇಂದ್ರಿಯದ ಇನ್ನಷ್ಟು ಬೇಕು ಅನ್ನುವ ಲೋಭದಿಂದಲೇನೆ ಮನುಷ್ಯ ದುಃಖವನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾನೆ. ಯಾವಾಗ ಏನ್ ಸಿಗುತ್ತೋ ಅಷ್ಟು ಸಾಕು ಅಂತ ಅನ್ನುವ ತೃಪ್ತಿಗೆ ಬರ್ತಾನೋ ಸಂತುಷ್ಟ, ಅಸಂತುಷ್ಟೋ ದ್ವಿಜೋ ನಷ್ಟ ಅಂತ. ದ್ವಿಜನಿಗೆ, ರಾಜನಿಗಾಗುವಾಗ ಇದನ್ನು ಹೇಳುವುದಿಲ್ಲ. ರಾಜನಿಗಾಗುವಾಗ ಇನ್ನೂ ಚೆನ್ನಾಗಿ ರಾಜ್ಯಭಾರ ಮಾಡಬೇಕು ಅನ್ನೋ ಎಚ್ಚರಬೇಕು. ಅವನು ಸಂತುಷ್ಟನಾಗಿ ಕೂತು ಬಿಟ್ಟ ಅಂದ್ರೆ ದಾಳಿ ಮಾಡ್ಕೊಂಡು ಅವನು ಇದ್ದದ್ದನ್ನು ಕಿತ್ಕೊಂಡು ಹೋಗ್ತಾರೆ. ಅದನ್ನಾಗಿ ಯಾರಿಗೆ
ಜ್ಞಾನದ ದಾರಿ ಇರುತ್ತೋ ಅವನು ಸಂತುಷ್ಟನಾಗಿದ್ರೆ ಮಾತ್ರ, ಸಿಕ್ಕಿದ್ರಲ್ಲಿ ಸಂತೋಷ ಪಡುವನಾಗಿದ್ರೆ ಮಾತ್ರ ಅಂಥವನಿಗೆ ನಾವು ಏನು ಕೊಡ್ತೇವೋ ಅದು 100 ಪಾಲಾಗುತ್ತೆ. ಅವನನ್ನು ಹೋಗಿ ಹುಡುಕಿ ಕೊಡಬೇಕು ಅಂತ ಹೇಳ್ತಾರೆ. ದಾನದ ಬಗ್ಗೆ ಮತ್ತೊಂದಿಷ್ಟು ವಿವರ ಇದೆ. ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಹೇಗೆ ಕೊಡಬೇಕು. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಯಾರು ಸದಾ ಜ್ಞಾನದಲ್ಲೇ ಇರ್ತಾನೋ, ಯಾರು ನಿರಂತರ ಆಲೋಚನೆಯಲ್ಲಿ ತಪಃ, ನಿರಂತರ ಸಚ್ಚಿಂತನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರ್ತಾನೋ, ಯಾರು ಸಿಕ್ಕಿದ್ರಲ್ಲಿ ಸಂತೋಷ ಪಡ್ತಾನೆ ಅಂತನ್ನುವ ಎಚ್ಚರದಲ್ಲಿ ಇರ್ತಾನೋ ಅಂಥವನಿಗೆ ಕೊಟ್ಟದ್ದು ಅದು ಅನಂತ ಮಡಿಯಾಗಿ ಅವನ ಬದುಕನ್ನ, ಯಾಕೆಂದ್ರೆ ಅವನಿಗೆ ಸಿಕ್ಕಿದ್ರಲ್ಲಿ ಅದನ್ನು ಸದುಪಯೋಗ ಮಾಡಿಕೊಳ್ತಾನೆ. ಅವನಿಗೆ ಮತ್ತು ತೃಪ್ತಿದಾಯಕನಾಗಿ ಅವನ ಯೋಚನೆ ಇರುತ್ತೆ. ಅದರಿಂದಾಗಿ ಕೊಟ್ಟವನಿಗೂ ಅದರ ಫಲ 100 ಪಾಲು ಹೆಚ್ಚು ಅವನ ಸಂತೋಷಕ್ಕೆ ಕಾರಣ ಆಗುತ್ತೆ ಅಂತ. ಹೀಗೆ ಅಸಂಕಲ್ಪಾಜ್ಜಾಯತೆ ಕಾಮಾನ್ ಕ್ರೋಧಂ ಕಾಮ ವಿವರ್ಜನಾತ್ ಅರ್ಥಾನರ್ಥೇ ಕ್ಷಯ ಲೋಭಂ ಭಯಂ ತತ್ವಾವಮರ್ಶನಾತ್ ಆನ್ವೀಕ್ಷಿತ್ಯಾ ಶೋಕಮೋಹಂ ಡಂಭಂ ಮಹದುಪಾಸಯ ಯೋಗಾಂತರಾಯಾನ್ ಮೌನೇನ ಹಿಂಸಾಂ ಕಾಮಾದ್ಯನೀಹಯ. ಒಂದೊಂದನ್ನು ಕಳ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಸುಮ್ಮನೆ ಹೇಳಿದ್ರೆ ಎಲ್ಲಿಂದ ಹೋಗುತ್ತದು? ಕಳ್ಕೊಳ್ಳಿಕ್ಕೆ ದಾರಿ ಹೇಳಿ. ಶೋಕ ಮತ್ತು ಮೋಹಗಳನ್ನ ಹೇಗೆ ಕಳ್ಕೊಳ್ಬೇಕು? ಮೋಹ ಅಂದ್ರೆ ಅದು ಇಲ್ಲದೆ ಬದುಕಲಿಕ್ಕೆ ಆಗುದಿಲ್ಲ ಅಂತ. ಶೋಕ ಅಂದ್ರೆ ಅದು ಬೇಕೇ ಬೇಕು ಅಂತ ಅನ್ನೋ ಹಠದಿಂದ ಸಿಗದೇ ಇದ್ದಾಗ ಆಗುವ ನೋವು. ಇದನ್ನು ಹೇಗೆ ಕಳ್ಕೊಳ್ಬೇಕು ಅಂದ್ರೆ ಆನ್ವೀಕ್ಷಿಕಿಯ ವಿಚಾರ ಮಾಡು, ವಿವೇಕದಿಂದ ಯೋಚನೆ ಮಾಡು. ಸುಮ್ಮನೆ ವ್ಯಕ್ತಿಯ ಮೇಲೆ ಅಟ್ಯಾಚ್ಮೆಂಟ್ ಇಂದ ಯೋಚನೆ ಮಾಡಬೇಡ. ನಿಜವಾಗಿ ನಾನು 3ನೇ ವ್ಯಕ್ತಿ ಆಗಿ ಇದು ಇನ್ನೊಬ್ಬನಿಗೂ ಹೀಗೆ ನಡೆದಾಗ ನಾನು ಅವನಿಗೆ ಏನು ಹೇಳ್ತಿದ್ದೆ, ಈ ದುಃಖದಿಂದ ಹೊರಗೆ ಬರಬೇಕು ಅಂದ್ರೆ ನಾನು ಏನು ಹೇಳ್ತಿದ್ದೆ, ಅದನ್ನು ನನಗೆ ನಾನು ಅಪ್ಲೈ ಮಾಡಿಕೊಳ್ಬೇಕು. ಆನ್ವೀಕ್ಷಿಕ್ಯ ಶೋಕ ಮತ್ತು ಮೋಹ ಅನ್ನೋದನ್ನ ನಾವು ತಂದುಕೊಳ್ಳುದು. ಹಿಂದೆ ಹೇಳಿದ ಮಾತುಗಳೆಲ್ಲ ಅದಕ್ಕೆ ಬಂದದ್ದು. ಅತೃಪ್ತಿ ಅನ್ನೋದೇ ಶೋಕಕ್ಕೆ ಕಾರಣ. ಅದರಿಂದಾಗಿ ಅದನ್ನು ಕಳ್ಕೊಳ್ಬೇಕು ಅಂತಂದ್ರೆ ವಿಚಾರ ಮಾಡಬೇಕು. ಪ್ರತಿಯೊಂದು ವಿಷಯದಲ್ಲೂ ಇದು ಸಿಕ್ಕಿದ್ರೆ ಹೇಗೆ, ಸಿಗದೇ ಇದ್ರೆ ಹೇಗೆ. ಸಿಗದೇ ಇರುವ ಮುಂಚೆಯೂ ನಾನು ಬದುಕಿದ್ನೋ ಇಲ್ವೋ. ಈಗ ಮೊಬೈಲ್ ಅಂತ ಅನ್ನೋದು ಇಲ್ಲದೆ ಇರುವಾಗ ಹಿಂದೆ ಎಷ್ಟೋ ದೂರದ ಊರಿಗೆ ಹೋಗಿ ಬಂದಾಗ್ಲೂ ಅವರ ಬದುಕು ಚೆನ್ನಾಗಿತ್ತೋ ಇಲ್ವೋ, ಟೆನ್ಷನ್ ಇತ್ತು ಅವರಿಗೆ. ನಮಗೆ ಮೊಬೈಲ್ ಬಂದ್ಮೇಲೆ ಟೆನ್ಷನ್ ಜಾಸ್ತಿ. ಇಲ್ಲ ಅಂತ ಆಗಿದ್ದಾಗ ಅದನ್ನೇ ಬರ್ತಾರೆ ಬಿಡಿ, ಮನೆ ಎಲ್ಲೋ ಹೋದ್ಮೇಲೆ ಯಾಕೆ ಫೋನ್ ಮಾಡಲಿಲ್ಲ, ನೀವು ಅಲ್ಲಿಗೆ ಹೋಗಿ ಮುಟ್ಟಿದ್ರಿ ಅಂತ. ಅಲ್ಲ, ನಾವು ಮುಟ್ಟದೇ ಇದ್ರೆ ಫೋನ್ ಬರ್ತಿತ್ತು. ನಮಗೆ ಈ ಟೆನ್ಷನ್ ಜಾಸ್ತಿ. ಹೋಗಿದ್ದೇವೆ ಅಂದ್ರೆ ಮುಟ್ಟಿದ್ದೇವೆ ಅಂತಾನೆ ಅರ್ಥ. ಅದಕ್ಕೆ ಮತ್ತೆ ಹೇಳ್ಬೇಕು ಇದೆಲ್ಲ ನಮ್ಮದೇ ಆದ ಕೆಲವೆಲ್ಲ. ಅದನ್ನ ಏನ್ ಅನ್ಕೋತೀವಿ ನಾವೊಂದು ಅಟ್ಯಾಚ್ಮೆಂಟು ಅನ್ನೋದು ಒಂದು ಹಂತದಲ್ಲಿ ಬೇಕು, ಅದ ಇರಬಾರ್ದು ಅಂತಲ್ಲ. ಆದ್ರೆ ಅದು ತೀರ ಪ್ರತಿ ಕ್ಷಣಕ್ಕೂ ನಮ್ಮ ಬೇರೆ ಯೋಚನೆಗಳನ್ನು ಕಳೆದು ಬರೀ ಅದರಲ್ಲೇ ಅದೇ ಒಂದು ಜೀವನದ ದೊಡ್ಡ ಧರ್ಮ. ಈಗ ಮಡಿ ಮಾಡುವುದು ಭಗವಂತನಲ್ಲಿ ಇನ್ನಷ್ಟು ಪ್ರೀತಿ ಹೆಚ್ಚಲಿಕ್ಕೆ ನಮಗೆ ಬೇಕು. ಕೊನೆಗೆ ಮಡಿ ಮಾಡುವುದೇ ಧರ್ಮ ಆಗ್ಬಿಟ್ರೆ ದೇವರ ಹತ್ರ ಯೋಚನೆ ಬರುವುದಿಲ್ಲ. ಕೊನೆಯವರೆಗೂ ಪೂಜೆ ಮುಗಿಯುವವರೆಗೂ ಎಲ್ಲಿ ನೂಲಿದೆ, ಎಲ್ಲಿ ಕಾಳಿದೆ, ಎಲ್ಲಿ ಅದು ಮುಟ್ಟತ್ತೆ, ಇಲ್ಲಿ ಮುಟ್ಟತ್ತೆ, ಇದೇ ಯೋಚನೆ ಮಾಡಿ. ದೇವ್ರ ನೆನಪೇ ಆಗ್ಲಿಲ್ಲ. ನಾನು ಕಂಡಿದ್ದು ಕೊನೆ ತನಕ ನೂಲೆ, ಪುಣ್ಯಕ್ಕೆ ನೂಲೆ ದೇವರಾಗಿ ಬಂದ್ರೆ ಸಂತೋಷ, ಇಲ್ಲದ್ರೆ ಅದು ಇಲ್ಲ. ಈ ಪರಿಸ್ಥಿತಿ ನಮ್ದು. ಅದರಿಂದಾಗಿ ನಾವು ಯಾವುದಕ್ಕೋಸ್ಕರ ಏನ್ ಮಾಡ್ತೇವೆ ಅನ್ನುವ ಎಚ್ಚರದಿಂದ ಆ ಸಂಬಂಧವನ್ನು ಉಳಿಸ್ಕೊಳ್ಬೇಕು. ಹೀಗೆ ಕ್ರೋಧಂ ಕಾಮ ವಿವರ್ಜನಾತ್. ಕೋಪ ಯಾವುದರಿಂದ ಬರುತ್ತೆ ಅಂದ್ರೆ ಬಯಕೆಗಳು ಜಾಸ್ತಿ ಆದ ಹಾಗೆ, ಆ ಬಯಕೆಗಳು ಈಡೇರದೇ ಇದ್ದಾಗ ಕೋಪ ಬರುತ್ತೆ. ಅದರಿಂದಾಗಿ ಬಯಸುವುದನ್ನೇ ಕಮ್ಮಿ ಮಾಡು. ಕಾಮ ವಿವರ್ಜನಾತ್ ಕ್ರೋಧಂ. ಕೋಪವನ್ನ ಬಯಸುವುದನ್ನು ಕಮ್ಮಿ ಮಾಡ್ತಾ ಹೋದಾಗೆ ಕೋಪ ಕಮ್ಮಿ ಆಗುತ್ತೆ. ಅರ್ಥೇಕ್ಷಯ ಲೋಭಂ. ಸಂಪತ್ತನ್ನ, ಲೋಭವನ್ನ ಕಳ್ಕೊಳ್ಬೇಕು ಹೇಗೆ? ಈಗ ಸಂಪತ್ತು ಬಂತು, ಸಂಪತ್ತು ಬಂದ ಮೇಲೆ ಮತ್ತೆ ಯೋಚನೆ ಬಂತು ಇನ್ನಷ್ಟು ಸಂಪತ್ತು ಬರಬೇಕು ಅಂತ. ಅಲ್ಲ, ಈ ಸಂಪತ್ತನ್ನು ನಾನು ಏನ್ ಮಾಡ್ತಾ ಇದ್ದೇನೆ? ಅರ್ಥೇಕ್ಷಯ. ಈ ಸಂಪತ್ತನ್ನು ಯಾವ ರೀತಿ ಉಪಯೋಗಿಸ್ತಾ ಇದ್ದೇನೆ? ಇದೆಲ್ಲ ಸದುಪಯೋಗ ಆಗ್ತಾ ಇದೆಯೋ, ಅಥವಾ ಈ ಎಲ್ಲ ಸಂಪತ್ತನ್ನು ನಾನೊಬ್ಬನೇ ಉಣ್ಲಿಕ್ಕಾಗತ್ತಾ? ಆಗುದಿಲ್ಲ. ಯಾರಿಗೊಬ್ರಿಗೆ ಕೊಡಬೇಕು, ನಮ್ಮ ಸಂಬಂಧಿಗೆ ಆಯ್ತು, ಅವನಿಗೂ ಕೊಟ್ಟಾಯ್ತು, ಇನ್ನೂ ಉಳಿದಿದೆ, ಏನ್ ಮಾಡ್ಲಿ? ಈ ರೀತಿ ಬಂದಷ್ಟು ಸಂಪತ್ತನ್ನ ನಾವು ಇಟ್ಟುಕೊಂಡಷ್ಟು ಲೆಕ್ಕ ಕೊಡುವುದೇ ಕಷ್ಟ. ಅದು ಜಾಸ್ತಿ ಆದಷ್ಟು ಲೆಕ್ಕ ಕೊಡೋದ್ರಲ್ಲಿ ಆರೋಗ್ಯ ಹಾಳು ಮಾಡಿಕೊಂಡು ರಾತ್ರಿ ನಿದ್ದೆ ಬರದೆ ನಮ್ಮ ಮನೆಯ ಬೀದಿಯಲ್ಲಿ ಮಲ್ಕೊಳ್ಳೋನು ಗಡದ್ದು ಹೊರಕೆ ಹೊಡಿತಾ ಇರ್ತಾನೆ. ಇವನು ಒಳ್ಳೆ ಹಾಸಿಗೆ ಮಲಗಿರ್ತಾನೆ, ನಿದ್ದೆ ಬರಲ್ಲ. ಇವನೇ ಕಳ್ಳನೋ ಅಂತ ಅವನ ಮೇಲೆ ಡೌಟು. ಅವನು ಆರಾಮಾಗಿ ನಿದ್ದೆ ಮಾಡ್ತಾನೆ, ಅವನಿಗೆ ಏನೂ ಗೊತ್ತಿಲ್ಲ. ಎಲ್ಲೋ ಜಾಗ ಸಿಕ್ಕಿದೆ, ಇವತ್ತು ಇಲ್ಲೇ ನಿದ್ದೆ ಮಾಡೋಣ ಮಾಡಿದ್ದಷ್ಟೇ ಅವನು. ಆದ್ರೆ ಇವನಿಗೆ ಅವನ ಗೊರಕೆಯಿಂದ ಶಬ್ದದಿಂದ ನಿದ್ದೆನೂ ಬರ್ತಾ ಇಲ್ಲ, ಎಲ್ಲಿ ಇವನು ಕದೀಲಿಕ್ಕೆ ಪ್ಲಾನ್ ಆಗ್ತಾ ಇದ್ದಾನೋ ಅಂತಾನೆ ಯೋಚನೆಯಲ್ಲಿ ಈ ಕ್ಷೇಣೆ ಇಲ್ಲದೆ ಅರ್ಧಮರ್ಧ ವ್ಯವಸ್ಥೆಯಲ್ಲಿ ಏನನ್ನೂ ತಿದ್ದಿಕೊಳ್ಳಿಕ್ಕೆ ಆಗುದಿಲ್ಲ. ಇನ್ನು ಅದನ್ನ ತಪ್ಪಿಸ್ಲಿಕ್ಕೆ ಮತ್ತೆ ಲೆಕ್ಕಗಳನ್ನು ಬದಲಾಯಿಸಿ, ಇದು ನೇರವಾಗಿ ಕಾಣುವ ಲೆಕ್ಕ, ಇದು ಕಾಣದ ಲೆಕ್ಕ, ಇದು ಎಲ್ಲೋ ಬೇರೆ ದೇಶದಲ್ಲಿರೋ ಲೆಕ್ಕ, ಇದು ಈ ದೇಶದ ಲೆಕ್ಕ. ಈ ಲೆಕ್ಕದ ವ್ಯವಹಾರದಲ್ಲಿ ಆರೋಗ್ಯ ಪೂರ್ತಿ ಡಿಸಪಾಯಿಂಟ್. ಯಾವುದನ್ನು ಅವನು ಉಳಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಲೋಭವನ್ನ ಕಳ್ಕೊಳ್ಬೇಕು ಅಂದ್ರೆ ನಮಗೆ ಬಂದ ಸಂಪತ್ತನ್ನ ಎಷ್ಟನ್ನ ಯಾವುದಕ್ಕೆ ಹೇಗೆ ವಿನಿಯೋಗಿಸ್ತಾ ಇದ್ದೇನೆ, ಇದರಲ್ಲಿ ಎಷ್ಟು ಸಾರ್ಥಕ ಇದೆ, ಎಷ್ಟು ನಿರರ್ಥಕ ಅಂತ ಯೋಚಿಸಿದ್ರೆ ಲೋಭವನ್ನ ಕಳ್ಕೊಳ್ಬಹುದು.
ಭಯಂ ತತ್ವಾವಮರ್ಶನಾತ್, ಭಯ ತತ್ವ ಅವಮರ್ಶನಾತ್. ಈಗ ಹಗ್ಗವನ್ನು ನೋಡಿ ಹಾವೊಂದು ಭಯ ಆಯಿತು, ನಾವು ಅಲ್ಲಿಗೆ ನಿಲ್ಲಿಲ್ಲ, ಇನ್ನೊಂದ್ಸರ್ತಿ ಹೋಗಿ ಬಗ್ಗೆ ನೋಡಿ ಬೆಳಕು ಹಾಕಿ ನೋಡಿದ್ಮೇಲೆ ಗೊತ್ತಾಯ್ತು, ಓ ಹಗ್ಗನ, ಎಲ್ಲ ಭಯ ಹೋಯ್ತು. ಲೋಕದಲ್ಲಿ ಎಲ್ಲ ವಿಷಯದಲ್ಲೂ ಕೂಡ ಭಯ ಹೋಗುದು ಅಂದ್ರೆ ತತ್ವ ಅವಮರ್ಶನ. ತತ್ವ ಏನು, ನಿಜವಾದ ಏನು ನಡೀತಾ ಇದೆ, ನಾವೇ ಏನು ಅವರು ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು, ನನ್ನ ನಾಳೆ ಕೆಲಸ ತೆಗೆದುಹಾಕ್ಬೋದು, ನನ್ನ ಸಂಬಳ ಕಟ್ ಮಾಡ್ಬೋದು, ನನ್ನ ಬಾಸ್ ಹೀಗೆ ಬೈಬೋದು ಅಂತ ಏನೇನೋ ಊಹಿಸಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಅವ್ನು ಹೀಗೆ ಪ್ರಶ್ನೆ ಕೇಳಿದ್ರೆ ಹೀಗೆ ಉತ್ತರ ಕೊಡಬೇಕು ಅಂತೆಲ್ಲ ಹೋಗಿರ್ತೇವೆ. ಅವನು ಹೇಳ್ತಾನೆ, ನಿನಗೆ ನಿನ್ನೆ ಫೋನ್ ಮಾಡಿದ್ದು ತಪ್ಪಿ ಬಂದದ್ದು, ಇನ್ನೇನು ಅಲ್ಲ, ಮರ್ತು ಬಿಡ್ಬಿಡಿ, ನಿಮಗೆ ಬೇಜಾರು ಮಾಡ್ಕೊಳ್ಬೇಡಿ. ನಮಗೆ ನಿನ್ನೆ ಬಂದ ರಾತ್ರಿಯ ಫೋನ್ ಯೋಚನೆ ಮಾಡಿದ್ದೆ, ರಾತ್ರಿ ನೀನು ನಿದ್ದೆ ಕಳೆದು ಯೋಚನೆ ಮಾಡಿ ವಾಪಸ್ ಫೋನ್ ಮಾಡಿ ಕೇಳ್ಬೋದಿತ್ತಲ್ಲ, ಏನೇ ಫೋನ್ ಮಾಡಿದ್ದೀನಿ ಆಗ್ಲೇ ಹೇಳ್ತೀನಿ, ಇಲ್ಲ ಅದು ತಪ್ಪಿ ಬಂತು, ರಾತ್ರಿ ಯೋಚನೆ ಮಾಡಿ ಭಯ 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 ಭಯ, ಪ್ರತಿ ಕ್ಷಣವೂ ಭಯ. ಭಯಂ ತತ್ವಾಪಮರ್ಶನ ಆನ್ವೀಕ್ಷಿಕ್ಯ ಹೌದು ಅಸಂಕಲ್ಪ ಜಾಯತೆ ಕಾಮಾನ್, ಯಾವುದು ಬೇಡವಾದ ಸಂಕಲ್ಪ ಏನಿದೆ ಅದರಿಂದ ಮತ್ತಷ್ಟು ಕಾಮನೆಗಳನ್ನು ಹೆಚ್ಚಿಸಿಕೊಳ್ತಾ ಹೋಗ್ತಾನೆ. ಹೀಗೆ ಒಂದೊಂದರಿಂದ ಒಂದೊಂದನ್ನ ಕೆಟ್ಟ ಪರಿಸ್ಥಿತಿಗಳನ್ನ ಅವನೇ ತಂದುಕೊಳ್ತಾ ಹೋಗ್ತಾನೆ. ಡಂಭಂ ಮಹದುಪಾಸನೆಯ, ಡಂಭ ಅಂದ್ರೆ ಕಾಣ್ಲಿಕ್ಕೋಸ್ಕರ ಮಾತ್ರ ಮಾಡುದು, ಇರ್ಲಿಕ್ಕೋಸ್ಕರ ಅಲ್ಲ. ನಾಮ ಹಾಕೋದು ಯಾಕೆ ಅಂದ್ರೆ ಅವನು ನನ್ನನ್ನು ಆಚಾರ ಅಂತ ಗೌರವಿಸ್ಲಿ ಅಂತ, ಅಥವಾ ನಾನು ಪಟ್ಟೆ ಉಟ್ಟು ಶಾಲು ಹಾಕೊಂಡು ಓಡಾಡೋದು ಯಾಕೆ ಅಂತಂದ್ರೆ ದಾನ ಕರೀಲಿ ಅಂತ. ನನಗೆ ಉದ್ದೇಶ ದಾನ ತಗೊಂಡು ಜಪ ಮಾಡ್ತೇನೆ ಅಂತಲ್ಲ, ದಾನ ಕರಿಬೇಕಷ್ಟ, ಅದಕ್ಕೋಸ್ಕರ ಇಂಥ ಅದು ಮನುಷ್ಯನಲ್ಲಿ ಸಹಜ ಬಿಡಿ. ಮನುಷ್ಯನಿಗೆ ಆಸೆ ಅನ್ನೋದು ಮನಸ್ಸಿನಲ್ಲಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಏನೋ ಕ್ಷಣಕ್ಕೆ ನಾಟಕಗಳು ಗೊತ್ತಿಲ್ಲದೆ ಅವನ ಒಳಗೆ ಪ್ರವೇಶ ಮಾಡಿಬಿಡುತ್ತೆ. ಅದನ್ನು ಕಳ್ಕೊಳ್ಬೇಕು ಹೇಗೆ ಅಂದ್ರೆ ಮಹದುಪಾಸನೆಯ, ದೊಡ್ಡವರ ಸೇವೆ ಮಾಡ್ತಾ ಇದ್ರೆ, ದೊಡ್ಡವರ ಜೊತೆಗೆ ಓಡಾಡ್ತಾ ಇದ್ರೆ, ಆಗ ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಎಷ್ಟು ನಿಸ್ಪೃಹವಾಗಿ ಯಾವುದೇ ಕೆಲಸವನ್ನು ಕೂಡ ಆತ್ಮಾರಾಮಕ್ಕೋಸ್ಕರ ಮಾಡಿಕೊಳ್ಳದೆ ಲೋಕಕ್ಕೆ ಒಳ್ಳೇದಾಗ್ಲೇನೋ ಚಿಂತನೆಯನ್ನು ಮಾಡ್ತಾರೆ ಅಂತ ಅನ್ನೋದಾದಾಗ ಅವನಲ್ಲಿರುವಂತಹ ಡಂಭ ತಾನಾಗಿ ಕಳ್ಕೊಂಡು ಹೋಗ್ತಾ ಇರುತ್ತೆ. ದೊಡ್ಡವರ ಸೇವೆ ಮಾಡಿದ್ರೆ ಗೊತ್ತಾಗುತ್ತದು ನಮಗೆ. ಇಲ್ಲದನ್ನೇ ಇರುವ ಹಾಗೆ ತೋರಿಸಿಕೊಳ್ಳುವ ಗುಣ ಏನಿದೆ ಅದು ಹೋಗ್ಬೇಕಂದ್ರೆ ದೊಡ್ಡವ್ರ ಜೊತೆಗೆ ಇರಬೇಕು. ಆಗ ಅವರನ್ನು ನೋಡಿ ಗೊತ್ತಾಗುತ್ತೆ, ಇವರು ಇಷ್ಟು ದೊಡ್ಡವರಾಗಿದ್ದು ಪ್ರಾಮಾಣಿಕವಾಗಿದ್ದರಿಂದ ಹೊರತು ತೋರಿಸಿಕೊಂಡದ್ದು 4 ದಿವಸ ಆದ್ಮೇಲೆ ಮುಖವಾಡ 1 ದಿವಸ ಹಾಕಿಕೊಂಡದ್ದು ಜಾರಿ ಹೋದ್ರೆ ಗೊತ್ತಾಗುತ್ತೆ ಒಳಗೇನಿದೆ ಅಂತ. ಪ್ರತಿ ದಿವಸ ಟಿವಿಯಲ್ಲೇ ನೋಡಿ ಏನ್ ಚಂದ ಅಂತ ನಟಿಯರನ್ನ ಭಾರಿ ಸಂತೋಷ ಒಬ್ಬ ಹೋದ ಅಂತೆ. ಹೋಗಿ ಹತ್ತಿರದ ಮಾತಾಡಿಸುವಾಗ ಅವರು ಇನ್ನೂ ಮೇಕಪ್ಪೇ ಮಾಡಿರ್ಲಿಲ್ಲ, ಸೀದಾ ಹೋದಾಗ ಯಾವ್ದು ರಕ್ಕಸಿ ನೋಡಿದ್ರೆ ಕೋಡ್ ಬಂದ. ಕೊನೆಗೆ ಹೇಳಿದ್ರು, ಇಲ್ಲ ನೀವು ಅವರನ್ನೇ ನೋಡಿದ್ದು ಅಂತ. ಹೌದಾ, ಮತ್ತೆ ಟಿವಿಯಲ್ಲಿ ಹಂಗಿದ್ರು, ಅದು ಮೇಕಪ್ ಅಪ್ಪ, ಹೊರಗಿಂದ ಹಾಗೆ ಕಾಣಿಸ್ತಾರಷ್ಟೇ, ಒಳಗಿಂದ ಹಾಗಿರುದಿಲ್ಲ ಯಾರು. ಅಂದ್ರೆ ನಮ್ಗೆ ಯಾವಾಗ ನಾವು ಒಂದು ಇನ್ನೊಬ್ಬರಿಗೆ ಕಾಣಿಸ್ಲಿಕ್ಕೋಸ್ಕರ ಒಂದು ಮುಖವಾಡ ತೊಡುತ್ತೇವೋ ಅದು ಕಳಚಿಬಿದ್ದಾಗ ಆಗುವ ಅವಮಾನ ಅದನ್ನ ಮತ್ತೆ ಯಾವತ್ತೂ ಪರಿಹಾರ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಅದು ನಾವು ಹೇಗಿದ್ದೇವೆ ಹಾಗೆ ಲೋಕದ ಮುಂದೆ ನಮ್ಮನ್ನು ನಾವು ತೋರಿಸಿ ಒಪ್ಪಿಕೊಂಡ್ಬಿಟ್ರೆ ನಾನು ಇರುವುದು ಹೀಗೆ, ನನಗೆ ಹೀಗೆ ಆಗುದು ಮಾಡ್ಲಿಕ್ಕೆ, ಇದಕ್ಕಿಂತ ಬೇರೆ ಆದ್ರೆ ನೀವು ನನ್ನನ್ನು ಬಿಟ್ಬಿಡಿ ಅಂತ ಯಾವಾಗ ಒಬ್ಬ ಸಹಜವಾಗಿ ಪ್ರಾಮಾಣಿಕನಾಗಿರ್ತಾನೋ ಅವನಿಗೆ ಯಾವತ್ತೂ ನೋವಾಗುದಿಲ್ಲ, ಅನ್ಯಾಯ ಆಗುದಿಲ್ಲ, ತೊಂದರೆ ಆಗುದಿಲ್ಲ, ಬೇಜಾರಾಗುದಿಲ್ಲ. ಇದು ನಾವು ಡಂಭದ ಕಳ್ಕೊಳ್ಳುವಿಕೆಯಿಂದ ಆಗುವಂತಹ ಪ್ರಯೋಜನ. ಹೀಗೆ ಸಮಸ್ಯೆಗಳು ಬರುತ್ತೆ, ಹೆಂಗೆ ಪರಿಹಾರ ಮಾಡಿಕೊಳ್ಳೋದು? ಮೌನಿನ. ಕೃಷ್ಣ ಮೊಮ್ಮಗನ ಮದುವೆಗೆ ಬಂದಿದ್ದ. ಮದುವೆಗೆ ಬಂದಾಗ ಬಲರಾಮ ಮತ್ತು ಈ ಕಡೆಯಿಂದ ರುಗ್ಮಿ ದ್ಯೂತ ಆಡ್ತಾ ಇದ್ರು. ಆಡ್ತಾ ಇರ್ಬೇಕಾದ್ರೆ ಪ್ರತಿ ಸರ್ತಿನೂ ರುಗ್ಮಿ ಹಿಂದಿನ ಕೋಪ ಇತ್ತು ಅವನಿಗೆ, ತನ್ನ ತಂಗಿಯನ್ನ ಈ ಕೃಷ್ಣ ಅಪಹರಿಸ್ಕೊಂಡು ಹೋಗಿದ್ದ, ಈ ಬಲರಾಮ ಸಹಾಯ ಮಾಡಿದ್ದ ಅಂತ. ಅವನೇ ಗೆದ್ರು ಕೂಡ ನಾನು ಗೆದ್ದೆ ಅಂತ ಜೋರ ಕಿರ್ಚುದು. ದೂರದಲ್ಲಿದ್ದವರಿಗೆಲ್ಲ ಏನ್ ಕೇಳಿಸ್ತಿತ್ತು ಅಂದ್ರೆ ನಾನು ಗೆದ್ದೆ ಅಂತ. ಏನ್ರಿ ಆಗದಿಂದ ಅವನೇ ಗೆಲ್ತಾ ಇದ್ದಾನೆ. ವಸ್ತುತ ಪ್ರತಿ ಸರ್ತಿ ಗೆಲ್ತಾ ಇದ್ದದ್ದು ಬಲರಾಮ. ಈ ಎಲ್ಲೋ ನಾವು ಟ್ರಾಫಿಕ್ ಅಲ್ಲಿ ಯಾರಿಗೋ ಹೋಗ್ತಾ ಇರ್ಬೇಕಾದ್ರೆ ಅವನೇ ಹಾಕಿದ ಬ್ರೇಕ್ನಿಂದ ನಮ್ಮ ಗಾಡಿ ಹೋಗ್ತಾಗುತ್ತೆ. ಫಸ್ಟ್ ಅವನೇ ಇಳಿದು ಬಂದು ಜೋರ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಎಲ್ಲರೂ ನೋಡೋರು ಏನ್ ಅನ್ಕೋತಾರೆ, ಅವ್ನು ಕರೆಕ್ಟ್ ಇದ್ದಾನೆ, ಇವನು ತಪ್ಪಿದ್ದಾನೆ ಅಂತ. ಕೊನೆಗೆ ಇವನು ಬಾಯಿ ಚಪ್ಪೆ ಆದ್ರೆ ಇವನಿಗೆ ಕೊನೆಗೆ ಫೈನ್ ಹಾಕಿ ಇವನಿಂದ ವಸೂಲು ಮಾಡ್ಕೊಂಡು ಹೋಗ್ತಾನೆ ಅವನು. ಅದರಿಂದ ಬಾಯಿ ಜೋರು ಇದ್ರೆ ನಾವು ಗೆದ್ದು ಬಿಡ್ತೇವೆ ಅಂತ ಅನ್ನೋ ಭ್ರಮೆಯಲ್ಲಿ ಲೋಕದಲ್ಲಿ ಎಲ್ಲರೂ ಹೀಗೆ ಮಾತಾಡ್ತಿರ್ತಾರೆ. ಹಾಗೆ ಈ ರುಗ್ಮಿಯ ಆಟೋಪ ಸ್ವಲ್ಪ ಹೊತ್ತು ತಡ್ಕೊಂಡ, ಕೋಪ ಬಂತು ಬಲರಾಮನಿಗೆ. ಆ ದ್ಯೂತ ಆಡ್ತಾ ಇದ್ದ ಎಲುಬಿನ ಮೂಳೆಯ ಇದನ್ನೇ ತೆಗೆದು ತಲೆ ಮೇಲೆ ಒಂದು ಕುಟ್ಬಿಟ್ಟ. ಕುಟ್ಟಿದ ತಕ್ಷಣ ತಲೆ ನೆತ್ತರ ಬಂದ ಅಲ್ಲೇ ಆ ದ್ಯೂತ ಆಡ್ತಾ ಇದ್ದ ಇದ್ರ ಮೇಲೆನೆ ಆ ಆಟದ ಚದುರಂಗದ ಭಾಗದ ಮೇಲೆನೆ ಬಿದ್ದ ಅಲ್ಲೇ ಪ್ರಾಣ ಬಿಟ್ಟಾಗ ಅಲ್ಲಿ ಪಕ್ಕದಲ್ಲಿ ಕೃಷ್ಣ ಕೂತಿದ್ದಾನೆ. ಸುಮ್ಮನಾಗ್ಬಿಟ್ಟ, ಏನು ಮಾತಾಡ್ಲಿಲ್ಲ. ತೂಷ್ಣಿ ಮಾಸು ಅಂತ. ಯಾಕೆಂದ್ರೆ ಆ ಕಡೆಯಿಂದ ಸರಿ ಅಂತ ಹೇಳಿದ್ರೆ ರುಗ್ಮಿಣಿ ಕೋಪ ಬರುತ್ತೆ,
ತಪ್ಪು ಅಂತ ಹೇಳಿದ್ರೆ ಬಂದ್ರೆ ಅವನಿಗೆ ಕೋಪ ಬರುತ್ತೆ. ಆವಾಗ ಸಮಸ್ಯೆ ನಾವೇ ಮೈ ಮೇಲೆ ಎಳ್ಕೊಳ್ಬಾರ್ದು. ಮೌನವಾಗಿ ಎಷ್ಟು ಬೈದ್ರು ಕೇಳಿಸ್ಕೊತಾ ಇರ್ಬೇಕು. ಆಯ್ತು, ಎಲ್ಲ ಅವ್ರ ಕೋಪ ಇರುತ್ತೆ ಒಳಗಿನಿಂದ. ಆ ಕೋಪ ಇಳಿಯೋ ತನಕ ನಾವು ವಾಪಸ್ ಏನಾದ್ರು ಮಾತಾಡಿದ್ರೆ ಅದಕ್ಕೆ 2 ಬರುತ್ತೆ. ಅದು ಮತ್ತಷ್ಟು ಅದು ಯಾವಾಗತ್ತೋ ಒಂದು 15 ವರ್ಷದ ಹಿಂದಿದ್ದಿರುತ್ತೆ ಒಂದು ಸಣ್ಣ ಇನ್ಸಿಡೆಂಟ್, ಅಲ್ಲಿಂದ ಶುರುವಾಗುತ್ತೆ. ಇಲ್ಲಿ ತನಕ ಮಾತಾಡ್ಕೊಂಡು ಬಂದು ಕೊನೆಗೆ ಎಲ್ಲ ಕೋಪ ಹೇಳಿದ್ಮೇಲೆ ನಾನು ಅಷ್ಟು ಮಾತಾಡಿದ್ದು ಬೇಜಾರಾಯ್ತಾ? ಇಲ್ಲ, ಎಲ್ಲ ಖುಷಿ ಆಯ್ತು, ಎಲ್ಲ ಏನೇನಿತ್ತು ಎಲ್ಲ ಕಕ್ಕೆ ಹೊರಗೆ ಹೋಯ್ತಲ್ವಾ, ಈಗ ಚೆನ್ನಾಗಿ ಮಾತಾಡೋಣ ಅಂತ ಹೇಳಿ ಆಮೇಲೆ ಮಾತಾಡ್ಬೇಕು ಹೊರತು ಯಾವಾಗ ಸಮಸ್ಯೆಗಳೆದುರಾಗುತ್ತೋ ಆಗ ಆದಷ್ಟು ಇದು ಸಂಬಂಧದ ವಿಷಯದಲ್ಲಿ. ಲೋಕದಲ್ಲಿ ನಡೆಯುವಾಗ ಮೌನ ವಹಿಸುವುದಲ್ಲ. ಯಾವುದು ಮಾತಿನಿಂದ ಪರಿಹಾರ ಆಗುದಿಲ್ವೋ ಅಂಥದ್ದಕ್ಕೆ ಮೌನ ವಹಿಸಬೇಕು ಅಂತ ನಾವು ಇದನ್ನು ತಪ್ಪರ್ಥ ಮಾಡ್ಕೊಳ್ಬಾರ್ದು. ಸಮಸ್ಯೆಗಳು ಅಂತ ಬಂದಾಗ, ಸಂಬಂಧದ ವಿಷಯದಲ್ಲಿ ಸಮಸ್ಯೆಗಳು ಬಂದಾಗ ಮೌನ. ಯಾವುದೋ ಒಂದು ದೊಡ್ಡ ಲೂಟಿ ಆಗ್ತಾ ಇದೆ, ಪಕ್ಕದ ಮನೆಯಲ್ಲಿ ಯಾರೋ ದರೋಡೆ ಮಾಡ್ತಾ ಇದ್ದಾರೆ, ಈ ಸಮಸ್ಯೆ ಬಂದಾಗ ಮೌನವಾಗಿರ್ಬೇಕು. ನಾಳೆ ಟಿವಿಯಲ್ಲಿ ನೋಡೋಣ ಎಷ್ಟು ಕದ್ಕೊಂಡು ಹೋದ್ರು ಅಂತ ಯೋಚನೆ ಮಾಡೋದಲ್ಲ. ಯಾರೋ ಅವರೆಲ್ಲ ದೋಚ್ಕೊಂಡು ಹೋದಾಗ ಎಷ್ಟು ದೋಚ್ಕೊಂಡ್ವಿ ಲೆಕ್ಕ ಆಗ್ಬಿಟ್ಟು ಮೊದಲು ಹೊರಟೋಗೋಣ, ಸೀದಾ ಹೋಗಿ ಮನೇಲಿ ಕೂತ್ಕೊಳ್ಳೋಣ, ಟಿವಿ ಆನ್ ಮಾಡು, ಎಷ್ಟು ಅಂತ ಅವರೇ ಹೇಳ್ತಾರೆ, ನಾವು ಎಲ್ಲ ಪಾಲ್ ಮಾಡ್ಕೊಳ್ಳೋಣ ಅಂತ. ಈ ಸ್ಥಿತಿಯಲ್ಲಿ ನಾವು ಅನ್ಯಾಯ ಆಗುವುದಕ್ಕೆ ಮೌನ ವಹಿಸುವುದಲ್ಲ. ನಮ್ಮಲ್ಲಿ ಮಾತಿನಿಂದ ಏನಾದರೂ ಅನರ್ಥ ಉಂಟಾಗುವಂತಹ ಪರಿಸ್ಥಿತಿ ಇದ್ದಾಗ ಆಗ ಮೌನ ವಹಿಸಬೇಕು ಅಂತ. ಹೀಗೆ ಹಿಂಸಾ ಕಾಮ ಜನೀಹಯ, ಹಿಂಸೆ ಆಗುವುದು ಕೂಡ ಕೆಟ್ಟ ಬಯಕೆಗಳಿಂದಲೇನೆ. ಆ ಕೆಟ್ಟ ಬಯಕೆಗಳನ್ನ ತೊರೆಯುವುದು, ಅದರಿಂದ ಆಗುವ ಅನರ್ಥಗಳನ್ನ ಯೋಚನೆ ಮಾಡಿ, ಆ ಆಸೆ ಅನ್ನೋದು ಈಗ ಕ್ಷಣಕ್ಕೆ ಸುಖ ಕೊಟ್ಟರು ಕೂಡ ಮುಂದೆ ಬದುಕಿಗೆ ಅತ್ಯಂತ ದೊಡ್ಡದಾದ ಸಮಸ್ಯೆಯನ್ನು ಒಡ್ಡತ್ತೆ ಅಂತ ವಿಚಾರ ಮಾಡಿ ಯೋಚನೆ ಮಾಡಿದರೆ ಆಗ ಹಿಂಸೆಯನ್ನು ಕೂಡ ತಪ್ಪಿಸಿಕೊಳ್ಳಬಹುದು. ಹೀಗೆ ಕೃಪಯಾ ಭೂತಜಂ ತುಂಬ ಹೇಳ್ತಾರೆ. ಹೀಗೆ ಮಾತನಾಡ್ತಾ ಹೋದ್ರೆ ನಾವು ಬಹುಶಃ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಒಬ್ಬ ಮನುಷ್ಯ ಇಷ್ಟ ಮತ್ತು ಪೂರ್ತ ಇತ್ಯಾದಿಗಳನ್ನು ಮಾಡ್ತಾ ಅವನ ಬದುಕನ್ನ ಸುಖಕರಗೊಳಿಸಬೇಕು ಅಂತ ಹೇಳುವಾಗ ಇಷ್ಟ ಅಂದ್ರೆ ಏನು? ಏತದಿಷ್ಟಂ ಪ್ರವೃತ್ತಾಖ್ಯಂ ಹುತಂ ಪ್ರಹೃತಮೇವಚ ಪೂರ್ತಂ ಸುರಾಲಯಾರಾಮ ಉಪಾಜೀವ್ಯಾದಿ ಲಕ್ಷಣಂ. 2 ಥರದ ಕೆಲಸವನ್ನ ಮಾಡಬೇಕು ಒಬ್ಬ ಮನುಷ್ಯ. ಇಷ್ಟ ಅಂದ್ರೆ ಯಜ್ಞ ಯಾಗ, ದೇವತೆಗಳಿಗೆ ಪಿತೃಗಳಿಗೆ ಕೊಡುವ ಆಹುತಿಗಳು ಏನಿದೆಯೋ, ನೆಲದಲ್ಲಿ ಕೊಡುವ ಬಲಿ ಇರಬಹುದು, ಯಜ್ಞದಲ್ಲಿ ಕೊಡುವ ಆಹುತಿ ಇರಬಹುದು. ಇದು ಹುತ ಮತ್ತು ಪ್ರಹುತ ಅಂತ, ದೇವತೆಗಳಿಗೆ ಮತ್ತು ಪಿತೃಗಳಿಗೆ. ಒಟ್ಟು ಯಾಗಗಳು ಯಾವುದೇ ಆದ್ರೂ ಕೂಡ ಪ್ರಾಯಶ್ಚಿತ್ತ ಇರಬಹುದು ಅಥವಾ ಶ್ರೌತ ಯಾಗಗಳಿರ್ಬೋದು, ಏನು ಮಾಡಿದ್ರು ಕೂಡ ಅದು ಇಷ್ಟ ಅಂತ ಅನಿಸುತ್ತೆ. ಅದು ಇಷ್ಟ, ಇಷ್ಟಿಯಿಂದ ಬಂದದ್ದು ಇಷ್ಟ. ಪೂರ್ತ ಅಂದ್ರೆ ಸಮಾಜದ ಕೊರತೆಗಳನ್ನು ಪೂರೈಸುವುದು, ಕೊರತೆಗಳನ್ನು ತುಂಬಿಸುವುದು. ಅದು ಹೇಗೆ ಅಂದ್ರೆ ಸುರಾಲಯ, ದೇವಸ್ಥಾನಗಳನ್ನ ಎಲ್ಲಿವರೆಗೆ ಹೇಳ್ತಾರೆ ಅಂದ್ರೆ, ಹೊಸ ದೇವಸ್ಥಾನ ಕಟ್ಟುವುದಕ್ಕಿಂತ ಹಳೆಯ ದೇವಸ್ಥಾನ ಜೀರ್ಣ ಮಾಡಿದ್ರೆ ಅದರ 100 ಪಟ್ಟು ಫಲ ಅಂತ. ನೀವು ಹೊಸ ದೇವಸ್ಥಾನ ಕಟ್ಟಬೇಕು ಅಂತ ಹೇಳುವುದೇ ಇಲ್ಲ ಯಾವತ್ತು. ಇದ್ದ ದೇವಸ್ಥಾನ ನಾಶ ಆಗ್ತಾ ಇದೆ ಅಂತಂದ್ರೆ ಆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಾವು ನಮ್ಮಲ್ಲಿ ಆಗುವಷ್ಟು, ನಾವೇನು ಅದನ್ನು ವಾಪಸ್ ಒಬ್ಬನೇ ಎತ್ತಿ ಕಟ್ಟಬೇಕು ಅಂತ ಬೇಕಾಗಿಲ್ಲ, ನಮ್ಮಿಂದ ಆಗುವಂತಹ ಸಹಾಯವನ್ನು ಮಾಡ್ತಾ ಇದ್ರೆ ಅದು ಸಮಾಜದ ಒಂದು ದೊಡ್ಡ ಶಕ್ತಿ ಕೇಂದ್ರವನ್ನು ಉಳಿಸಿದ ಪುಣ್ಯ ನಮಗೆ ಬರುತ್ತೆ. ಹಾಗಾಗಿ ಸುರಾಲಯವನ್ನ, ಆರಾಮ ಅಂದ್ರೆ ಉದ್ಯಾನ, ಗಿಡ ಮರಗಳನ್ನು ನೆಟ್ಟು ಇಡೀ ಆ ಜಾಗದಲ್ಲಿ ರಸ್ತೆ ಪೂರ್ತಿ ನೆರಳು ಸಿಗುವ ಹಾಗೆ ಒಂದು ವ್ಯವಸ್ಥೆ ಮಾಡಿದ್ರೆ ಅದು ಪೂರ್ತ ಅಂತ ಅನಿಸತ್ಕೊಳ್ಳುತ್ತೆ. ಆಮೇಲೆ ಕೂಪ, ಊರಿಗೊಂದು ಬಾವಿ, ಎಲ್ಲರಿಗೂ ಉಪಯೋಗಕ್ಕೆ ಬೀಳುವಂತಹ ನೀರಿನ ವ್ಯವಸ್ಥೆ. ಇವತ್ತು ಬಾವಿ ಆಗ್ಲಿಲ್ಲ ಅಂದ್ರೆ ಎಲ್ಲಾದ್ರೂ ಒಂದು ಟ್ಯಾಂಕ್ ಆದ್ರೂ ಹಾಕಿಸಿ ನೀರು ತಗೊಳ್ಳೋರಿಗೆ ಉಪಯೋಗ ಆಗ್ಲಿ, ಅಷ್ಟಾಗ್ಲಿಲ್ಲ ನಮಗೆ. ನಮ್ಮ ಮನೆಯ ಮುಂದೆ ದಾರಿಯಲ್ಲಿ ತುಂಬಾ ಜನ ಹೋಗ್ತಾರೆ, ಒಂದು ನೀರಿಗೆ ವ್ಯವಸ್ಥೆ ಕುಡಿಲಿಕ್ಕೆ ಬೇಕಾದ ಹಾಗೆ ಲೋಟೆಗೆ ಮಾತ್ರ ಹಗ್ಗ ಕಟ್ಟಿಡ್ಬೇಕು, ಯಾಕಂದ್ರೆ ನಮ್ಮ ಜನ ಲೋಟೆನ ಹೊತ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ಬಿಟ್ರೆ ಅವರು ಅದ್ರ ಇಡೀ ಡಬ್ಬನೇ ಎತ್ಕೊಂಡು ಹೋಗೋರು ಇದ್ದಾರೆ, ಅದಕ್ಕೂ ಒಂದು ಲಾಕ್ ಹಾಕ್ಬೇಕಾಗುತ್ತೆ. ನಮ್ಮ ಸಮಸ್ಯೆ ಒಳ್ಳೇದ್ ಮಾಡ್ಲಿಕ್ಕೆ ಹೋದ್ರೆ ಫಸ್ಟ್ ಕೆಟ್ಟದ್ದೇ ಆಗುತ್ತೆ ನಮಗೆ. ಅದರಿಂದಾಗಿ ಮಾಡ್ಲೇಬೇಕು. ನಮ್ಮ ಮನೆ ಈ ಬಿಸಿಲಿಗೆ ಮನೆಯಲ್ಲಿ ಎಷ್ಟೋ ಹಕ್ಕಿಗಳೆಲ್ಲ ಓಡಾಡ್ತಾ ಇರ್ತವೆ, ಮೇಲೆ ಒಂದು ಸಣ್ಣ ಡಬರಿಯಲ್ಲಿ ನೀರು ಹಾಕಿ ತುಂಬಿಸಿ ಕಾಳು ಹಾಕಿ ಇಟ್ರೆ ಅವುಗಳಿಗೆ ಯಾಕೆಂದ್ರೆ ನಾವು ಅವುಗಳ ಜಾಗದಲ್ಲಿ ವಾಸ ಮಾಡ್ತಾ ಇದ್ದೇವೆ. ಈ ಜಾಗದಲ್ಲಿ ಮೊದಲು ಗಿಡ ಮರ ಎಲ್ಲ ಇತ್ತು, ಅಲ್ಲಿ ಅವುಗಳು ವಾಸವಾಗಿದ್ದು ನಮ್ಮನ್ನು ಬೈಕೊಳ್ತವೆ. ಆ ಮರಗಳನ್ನು ಕಡಿದಾಗ ನಮ್ಮ ಆಶ್ರಯವನ್ನು ಕಿತ್ಕೊಂಡ್ರಿ ಇವರು ಅಂತ ಆ ನೋವು ನಮ್ಮನ್ನು ಬಿಡುವುದಿಲ್ಲ. ಆದರೆ ಅದರ ಪರಿಹಾರ ಕನಿಷ್ಠ ಪಕ್ಷ ಅದಕ್ಕೆ ವೈಶ್ವದೇವ ಪಂಚಸೂನ ಪ್ರಾಯಶ್ಚಿತ್ತಾರ್ಥಂ ಅಂತ ಮಾಡಿ ಅನ್ನವನ್ನು ಮೇಲಕ್ಕೆ ಹಾಕಿ ಆ ಹಕ್ಕಿಗಳಿಗೆ ಪ್ರಾಣಿಗಳಿಗೆ ಸಿಗಬೇಕಾದ ಆಹಾರವನ್ನು ನೀರನ್ನು ಕೊಟ್ಟು ಅವುಗಳ ಕರ್ತವ್ಯವನ್ನು ನಾವು ನಿರ್ವಹಿಸುವುದು. ಹೀಗೆ ಕೊನೆಯದ್ದು ಉಪಜೀವ್ಯಾದಿ ಲಕ್ಷಣಂ, ಆಸ್ಪತ್ರೆ ಕಟ್ಟುವುದು, ಶಾಲೆ ಕಟ್ಟುವುದು, ಕೆಲಸ ಯಾರಿಗೆ ಅಗತ್ಯ ಇದೆಯೋ ಅಂತ ಕೆಲಸಗಳನ್ನು ಕೊಟ್ಟು ನಮ್ಮ ಮನೆಯಲ್ಲಿ ಅವನನ್ನ ಯೋಗ್ಯವಾದವನು ಅಂತ ಆದರೆ ಅವನಿಗೆ ಏನು ಕೆಲಸ ಆಗುತ್ತೋ ಅಂತ ಕೆಲಸ ಮಾಡಿಸಿಕೊಂಡು ಅವನಿಗೆ ಜೀವನಕ್ಕೆ ಬೇಕಾದ ಅಂಶವನ್ನು ಕೊಟ್ಟು ಬದುಕಿಸುವುದು. ಇದೆಲ್ಲವೂ ಕೂಡ ಸಮಾಜದ ಸಮಸ್ಯೆಗಳನ್ನು ಪೂರ್ತದ ರೂಪದಲ್ಲಿ ಪರಿಹರಿಸಬೇಕಾದ, ದೇವರಿಗೆ ಕೊಡಬೇಕಾದ ಟ್ಯಾಕ್ಸ್. ನಾನಾ ಜನಸ ಶುಶ್ರೂಷಾ ಕರ್ಮಾಖ್ಯ ಕರವನ್ಮಿತೆ, ಇದು ಪೂರ್ತ.
ಅಂದ್ರೆ ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸಮಾಜವನ್ನು ಒಗ್ಗೂಡಿಸುವ ಮಾತುಗಳನ್ನೇ ನಮ್ಮ ಪ್ರಾಚೀನರು ಆಡಿದ್ದು ಹೊರತು ನಾವು ಕಿತ್ತಾಡಿ ಮಠ ಮತ ಅಂತ ಚಿಂತನೆ ಮಾಡಿ ಅದೇ ನಮ್ದೇ ದೊಡ್ಡದು, ನಮ್ದೇ ಚಿಕ್ಕದು, ನಮ್ದೇ ಅಗಲವಾದದ್ದು, ನಮ್ದೇ ಉದ್ದವಾದದ್ದು ಅಂತ ಯೋಚನೆ ಮಾಡ್ಲಿಕ್ಕೆ ಹೇಳಿದ್ದಲ್ಲ. ನಮ್ಮ ವ್ಯಾಪ್ತಿ ಅಗಲ ಏನಿದ್ರು ಕೂಡ ದೇವರಿಗೋಸ್ಕರ. ಅದು ಬೇರು ತಪ್ಪಿ ಹೋಗಿ ನಾವು ಎಷ್ಟೇ ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ರು ಅದು ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮ ಆಗಿ ಹೋಗುತ್ತೆ ಉಳಿದವರ ದಾಳಿಯಿಂದ. ಅದರಿಂದಾಗಿ ನಮ್ಗೆ ಇರಬೇಕಾದ ಎಚ್ಚರವನ್ನ ನಾರದರ ಮೂಲಕ, ಪ್ರಹ್ಲಾದನ ಮೂಲಕ ಎಷ್ಟು ಹೇಳಿದ್ದಾರೆ ಅಂದ್ರೆ ಅದನ್ನ ಯೋಚನೆ ಮಾಡಿದಷ್ಟು ನಾವು ಚಿಕ್ಕವರು ಅಂತ ಅನಿಸ್ತಾ ಹೋಗುತ್ತೆ. ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದೇವೆ, ಎಷ್ಟು ಅನ್ಯಾಯಗಳನ್ನು ಮಾಡ್ತಾ ಇದ್ದೇವೆ, ತಿದ್ದಿಕೊಳ್ಳಿಕ್ಕೆ ಎಷ್ಟು ಅವಕಾಶ ಕೊಟ್ಟಿದ್ದಾನೆ ದೇವರು. ಆದ್ರೂ ಕೂಡ ನಾವು ತಿದ್ದಿಕೊಳ್ಳದೆ ಇದ್ದಾಗ ದೇವರ ಹತ್ರ ಕ್ಷಮೆ ಕೇಳಲಿಕ್ಕೂ ಬಹುಶಃ ನಾವು ನಾಲಾಯಕು ಅಂತ ಅನ್ನಿಸುವಷ್ಟು ನಮ್ಮ ಬಗ್ಗೆ ವ್ಯಥೆ ಉಂಟಾಗ್ಲಿಕ್ಕೆ ಶುರುವಾಗುತ್ತೆ. ಆದ್ರೆ ದೇವರಿಗೆ ಏನು ಅಂದ್ರೆ ಅವನಿಗೆ ಹೆಸರೇ ಕ್ಷಮಿಣಾಂ ವರಹ ಅಂತ. ನಾವೆಷ್ಟು ತಪ್ಪು ಮಾಡಿದ್ಮೇಲೂ ನಾಳೆ ಆದ್ರೂ ತಿದ್ಕೊಳ್ತಾನೆ ಅಂತ ಕಾಯ್ತಾ ಇರ್ತಾನಂತೆ. ಬೇರೆ ಯಾವ ದೇವತೆಗಳ ಉಪಾಸನೆಯಲ್ಲಿ ಈ ಅನುಕೂಲ ಇಲ್ಲ. ಬೇರೆ ದೇವತೆಗಳ ಉಪಾಸನೆ ಮಾಡುವಾಗ ಅದೇ ಪ್ರಧಾನ ಅಂತ ಚಿಂತಿಸಿ ಅಕಸ್ಮಾತ್ ಏನಾದ್ರೂ ಒಂದು ಸಣ್ಣ ಅನ್ಯಾಯ ಮಾಡ್ದ ಅಂದ್ರೆ ಸೀದಾ ಕೆಳಕ್ಕೆ ಉದುರಿ ಹೋಗ್ತಾನೆ, ಮತ್ತೆ ಅವನ ಮೇಲೆ ಬರ್ಲಿಕ್ಕೆ ಅವಕಾಶ ಇರಲ್ಲ. ಆದ್ರೆ ಭಗವಂತನ ಉಪಾಸನೆಯಲ್ಲಿ ಎಲ್ಲಿಯಾದ್ರೂ ಅವನು ಜಾರಿ ತಪ್ಪು ಹೆಜ್ಜೆ ಇಟ್ಟರೂ ಕೂಡ ಅವನನ್ನ ಮತ್ತೆ ಮೇಲಕ್ಕೆ ಎಳೆದೊಯ್ಯುವಂತಹ ಕೆಲಸವನ್ನ ಭಗವಂತನ ಭಕ್ತಿ, ಪ್ರೀತಿ, ಸಜ್ಜನರ ಸಹವಾಸ ಅದನ್ನು ಉಳಿಸತ್ತೆ ಅಂತ ಹೇಳ್ತಾರೆ. ಹೀಗೆ ಸ್ವಯಂಭುವ ಮನುವಿನ ಮನ್ವಂತರದ ಕಥೆಯನ್ನು ಹೇಳಿ ಅಲ್ಲಿಂದ ಸ್ವಾರೋಚಿಷ, ಉತ್ತಮ, ನಾಲ್ಕನೆಯದಾದ ತಾಪಸ, ಅದರ ಕಥೆಯಲ್ಲಿ ಹಿಂದೆ ಗಜೇಂದ್ರ ಮೋಕ್ಷದ ಕಥೆ ಬಂತು. ಆ ನಂತರ ರೈವತ ಮನ್ವಂತರ, ಚಾಕ್ಷುಷ ಮನ್ವಂತರದ ಕಥೆಯನ್ನು ಹೇಳುವಾಗ ಸಮುದ್ರದ ಮಥನದ ಕಥೆಯನ್ನು ಹೇಳ್ತಾರೆ. ಅಲ್ಲಿ ಅದಕ್ಕೆ ಕಾರಣವಾಗಿ ದುರ್ವಾಸರ ಪ್ರಸಾದವನ್ನ ಇಂದ್ರನಿಗೆ ಕೊಟ್ಟಾಗ ಐರಾವತದ ತಲೆಗೆ ಹಾಕಿ ಅದೇನೋ ಕಸಬಿತ್ತು ಅಂತ ತಲೆಯಿಂದ ಎತ್ತಿ ನೆಲಕ್ಕೆ ಒಗೆದು ತುಳಿದಾಗ ದುರ್ವಾಸರು ಐಶ್ವರ್ಯದ ಮದದಿಂದ ಇಷ್ಟು ಪ್ರಸಾದವನ್ನು ತಿರಸ್ಕರಿಸುವ ಬುದ್ಧಿ ಬರಬಾರ್ದಿತ್ತು ನಿನಗೆ, ಆ ಸಂಪತ್ತೇ ನಾಶ ಆಗಲಿ, ಅದು ತಾನೇ ನಿನಗೆ ಇಂಥ ಕೆಟ್ಟ ಬುದ್ಧಿ ಕೊಟ್ಟದ್ದು ಅಂತ ಶಪಿಸಿದಾಗ ದೇವತೆಗಳೆಲ್ಲ ದೈತ್ಯರಿಂದ ದಾಳಿಗೊಳಗಾಗಿ ಕೊನೆಗೆ ರಕ್ಷಣೆ ಕೊಡುವಂತ ನಾರಾಯಣನನ್ನು ಕೇಳಿದಾಗ ದುಷ್ಟರನ್ನು ಆಶ್ರಯಿಸಿ ನೀವು ಸಮುದ್ರ ಮಥನ ಮಾಡಿ. ಅಯ್ಯೋ, ಶತ್ರುಗಳ ಹತ್ರ ಸಹವಾಸನ ಸಾಧ್ಯವೇ ಇಲ್ಲ, ಎಲ್ಲಿಯೂ ಶತ್ರುಗಳ ಹತ್ರ ಜೊತೆಗೆ ಸೇರಬಾರದು ಅಂತ ಹೇಳ್ತೀರಿ. ಈಗ ನೋಡಿದ್ರೆ ಅರಯೋಭಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ, ಅವ್ರ ಹತ್ರ ಹೋಗಿ ಸಹಾಯ ತಗೊಳ್ಳಿ ಅಂತ ಹೇಳ್ತಾರಲ್ವ. ಹೌದಪ್ಪ, ಲೋಕದಲ್ಲಿ ಯಾವ ಸೃಷ್ಟಿಯೂ ವ್ಯರ್ಥ ಅಲ್ಲ. ಅವ್ರ ಹತ್ರ ಒಂದಿಷ್ಟು ತಾಕತ್ತಿದೆ, ಅದನ್ನು ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ಳಿಕ್ಕೆ ಆಗತ್ತೆ ಅಂತಂದಾಗ ಅದನ್ನು ನಾವು ಬಳಸ್ಕೊಳ್ಳೇಬೇಕು. ಅವ್ರು ಅದನ್ನ ವ್ಯರ್ಥ ಮಾಡಿ ಇನ್ಯಾವುದಕ್ಕೋ ಬಳಸುವುದರ ಮುಂಚೆ ನಾವು ಅವ್ರ ಹತ್ರ ಒಂದು ಡೊನೇಷನ್ ಸ್ಕ್ರಿಪ್ಟ್ ತಗೊಂಡು ಹೋಗಿ ಅದನ್ನ 4 ಜನದ ಹೊಟ್ಟೆಗೆ ಊಟ ಹಾಕ್ಲಿಕ್ಕೆ ಆಗತ್ತೆ ಅಂತಂದಾಗ ಖಂಡಿತ ಬಳಸ್ಕೊಡ್ಬೇಕು. ಅದರಿಂದ ಧರ್ಮ ಕಾರ್ಯ ಮಾಡ್ಲಿಕ್ಕೆ ಏನೋ ಒಂದು ಯಜ್ಞಯಾಗ ಮಾಡ್ಲಿಕ್ಕೆ ಅಲ್ಲದೇ ಇದ್ರೂ ಕೂಡ ಲೋಕದ ಪೂರ್ತದ ಕೆಲಸಕ್ಕೋಸ್ಕರ ಖಂಡಿತ ಅದನ್ನು ಬಳಸ್ಕೊಳ್ಬೇಕು ಅಂತ ಅನ್ನುವ ರೀತಿಯಲ್ಲಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ, ದೊಡ್ಡ ಕಾರ್ಯ ಪ್ರಯೋಜನ, ದೊಡ್ಡ ಲೋಕಕ್ಕೆ ಉಪಕಾರ ಆಗತ್ತೆ. ಅದರ ಇನ್ನೊಂದು ಮುಖ ಏನು ಅಂದ್ರೆ ಅಯೋಗ್ಯ ಪುರುಷೋ ನಾಸ್ತಿ, ಲೋಕದಲ್ಲಿ ವ್ಯರ್ಥವಾದ ಭಗವಂತನ ಸೃಷ್ಟಿ ಅಂತ ಒಂದಿಲ್ಲ. ಅದು ಗಿಡ ಆಗಿರ್ಬೋದು, ಅದು ಅಕ್ಷರ ಆಗಿರ್ಬೋದು, ಒಬ್ಬ ಮನುಷ್ಯ ಆಗಿರ್ಬೋದು. ಹೇಗೆ ಜೋಡಿಸಿದ್ರೆ ಆ ವ್ಯಕ್ತಿಯಿಂದ ಲಾಭ ಪಡ್ಕೊಳ್ಬೋದು, ಯಾವ ವ್ಯಕ್ತಿಯಿಂದ ಏನು ಉಪಯೋಗ ಇದೆ ಅಂತ ಯೋಚಿಸಿ. ಈಗ ಅರುಣನ ಕಥೆ ಬಂತು ಮಹಾಭಾರತದಲ್ಲಿ. ಮೊದಲಿಗೆ ಅರುಣನಿಗೆ ಹುಟ್ಟುವಾಗ ಕಾಲೇ ಇರಲಿಲ್ಲ ಈ ತಾಯಿಯ ಗಡಿಬಿಡಿಯಿಂದ. ಹಾಗೆ ಗಡಿಬಿಡಿಯಿಂದ ಅರೆಬರೆ ಹುಟ್ಟಿದ್ರು ಕೂಡ ಲೋಕದಲ್ಲಿ ಅದಕ್ಕೊಂದು ವ್ಯವಸ್ಥೆ ಇದೆ ಅಂತ ಹೇಳಿ ಸೂರ್ಯನ ರಥಕ್ಕೆ ಅವನನ್ನು ಸಾರಥಿಯಾಗಿ ಮಾಡಿದ್ರು. ಅಂದ್ರೆ ಹೀಗೆ ಯಾವ ವ್ಯಕ್ತಿಯೂ ಕೂಡ ಸೃಷ್ಟಿಯಾಗುವಾಗ ಲೋಕದಲ್ಲಿ ಅದಕ್ಕೊಂದು ಪರ್ಪಸ್ ಇದ್ದೇ ಇರುತ್ತೆ. ನಾವು ಅದು ಏನು ಅಂತ ಹುಡುಕಿ ಜೋಡಿಸಿಕೊಂಡಾಗ, ಯೋಗ್ಯವಾದ ಕೆಲಸದಲ್ಲಿ ಬಳಸಿಕೊಂಡಾಗ ಅದರ ಸರಿಯಾದ ಬೆಳೆಯನ್ನ ತೆಗಿಲಿಕ್ಕೆ ಬರುತ್ತೆ. ಅದರಿಂದಾಗಿ ನೀವು ಹೋಗಿ ಮಾತನಾಡಿಸಿ ಅವ್ರ ಹತ್ರ ಕೇಳ್ಕೊಳ್ಳಿ. ಅವರಿಗೆ ಬೇಕು ಅಂತ ಇವ್ರಿಗೆ ಬಾಲ ಕೊಟ್ರು, ಅವ್ರಿಗೆ ಚಂಡಿ ಬುದ್ಧಿ ಅವ್ರದ್ದು. ನೀವೇನ್ ಕೇಳ್ತೀರೋ ಅದ್ರ ಉಲ್ಟಾವೇ ಹೇಳ್ಬೇಕು ಅವ್ರಿಗೆ. ಬಾಲ ಕೊಡ್ತೀರಾ ನಮಗೆ ಮುಖ ಬೇಕು, ನಮಗೂ ಬೇಕಿದ್ದಿದೆ. ಆದ್ರೆ ನಿಮ್ಮಂತ್ರ ಮೊದಲೇ ಮುಖ ಕೊಟ್ರೆ ಬೇಡ, ನಾನು ಬಾಲ ಬೇಕು ಅಂತ ಹೇಳ್ತಿದ್ರಿ, ಅದಕ್ಕೋಸ್ಕರ ನಾವು ಬಾಲ ಕೊಟ್ವಿ, ನೀವು ಮುಖ ಕೇಳಿದ್ರಿ. ಅದರ ಎಳೆತದ ವಿಷದಿಂದ, ವಾಸುಕಿಯ ವಿಷದಿಂದ ಲಕ್ಷಾಂತರ ದೈತ್ಯರು ಸಾಯ್ತಾ ಇದ್ರು. ಅವ್ರ ಹತ್ರ ಒಂದು ಶುಕ್ರಾಚಾರ್ಯರ ಒಂದು ಬಾವಿ ಇತ್ತು. ಆ ಬಾವಿಯಲ್ಲಿ ಅದ್ದಿ ತೆಗೆದ್ರೆ ಎಲ್ಲ ವಾಪಸ್ ಜೀವ ಆಗ್ಬಿಡ್ತಿದ್ರು. ಹಾಗಿನ ಶಕ್ತಿಯನ್ನು ಉಪಯೋಗಿಸಿಕೊಳ್ಳಿಕ್ಕೆ ಈ ಒಂದು ವ್ಯವಸ್ಥೆಯಲ್ಲಿ ಸಮುದ್ರದ ಮಥನ ಆಗ್ಬೇಕು ಅಂತಾಯ್ತು. ಮಥನ ಆಗುವಾಗ ಒಂದೊಂದೇ ಬಂತು ಕೊನೆಗೆ ಮೊದಲು ವಿಷ ಬಂತು, ಆಮೇಲೆ ಮದ್ಯ ಬಂತು, ಆಮೇಲೆ ಉಚ್ಚೈಶ್ರವಸ್ಸು, ಐರಾವತ, ಪಾರಿಜಾತ, ಅಪ್ಸರೆಯರು, ಬೇರೆ ಬೇರೆ ತರದ ಆಭರಣಗಳು, ಕೊನೆಗೆ ಲಕ್ಷ್ಮಿ ಬಂದ್ಲು, ಕೊನೆಗೆ ಅಮೃತ ಧನ್ವಂತರಿ ಹೊತ್ತು ಬಂದ. ದೈತ್ಯರದನ್ನು ಅಪಹಾರ ಮಾಡ್ಕೊಂಡು ಹೋದ್ರು. ಮತ್ತೆ ಮೋಹಿನಿ ಬಂದದನ್ನು ವಾಪಸ್ಸು ದೇವತೆಗಳಿಗೆ ಬಡಿಸಿದ್ಲು. ಒಟ್ಟು ಇಷ್ಟೆಲ್ಲ ಕತೆ ಹೇಳಿ ಕೂರ್ಮನ ಅವತಾರದಿಂದಾಗಿ ಲೋಕಕ್ಕೆ ಮತ್ತೆ ಇಂದ್ರಾದಿ ದೇವತೆಗಳಿಗೆ ಯಥಾಸ್ಥಾನದಲ್ಲಿ ಇರುವಂತಾಯಿತು. ಸಂಪತ್ತು ಒದಗಿ ಬಂತು. ಆದರೂ ಬಲಿಯ ಪ್ರಭಾವ ಮತ್ತಷ್ಟು ಜಾಸ್ತಿಯಾಗಿ ಅವನು ಚೆನ್ನಾಗಿ ಗೆದ್ದು ಇಂದ್ರನ ಮೇಲೆ ಮತ್ತೆ ದಾಳಿ ಮಾಡಿ ಅದನ್ನ ಕಸಿದುಕೊಂಡ. ಆಗ ಭಗವಂತ ಮತ್ತೆ ಅದಿತಿಯು ಆಗ್ಲೇ ಕಶ್ಯಪನನ್ನ ಪ್ರಾರ್ಥನೆ ಮಾಡಿ ಭಗವಂತನನ್ನ ಸ್ತುತಿ ಮಾಡಿ
ನೀನೇ ನನಗೆ ಮಗುವಾಗಿ ಬರಬೇಕು ಅಂತ ಕೇಳಿಕೊಂಡ್ರು. ಆಗ ಭಗವಂತ ಅವಳ ಗರ್ಭದಲ್ಲಿ ಬರುವಾಗ ಇಡೀ ಜಗತ್ತನ್ನು ಹೊತ್ತವನನ್ನು ನನ್ನ ಹೊಟ್ಟೆಯಲ್ಲಿ ಇರುವ ಹಾಗೆ ಮಾಡಿ ನೀನು ನನಗೊಂದು ತಾಯ್ತನಕ್ಕೆ ಒಂದು ಅರ್ಥವನ್ನು ಕೊಟ್ಟಿ ಅಂತ ಹೇಳಿ ಯೋಚಿಸುವಾಗ, ನಿನ್ನನ್ನು ನಾನು ಹೊತ್ತಿದ್ದೇನೆ ಅಂತ ಒಂದು ಕ್ಷಣ ಅಂದುಕೊಂಡವಳಿಗೆ ಒಂದು ದರ್ಶನ ಆಯಿತು. ಏನಾಯಿತು ಅಂದರೆ, ಅವಳ ಹೊಟ್ಟೆಯಲ್ಲಿ ವಾಮನ ಇದ್ದಾನೆ, ಆ ವಾಮನನ ಹೊಟ್ಟೆಯಲ್ಲಿ ಇವಳು ಮತ್ತೆ ಇದ್ದಾಳೆ. ಇಡೀ ಜಗತ್ತಿದೆ, ಇಡೀ ಜಗತ್ತಿನ ಎಲ್ಲಾ ಭಾಗಗಳನ್ನು ನೋಡ್ತಾ 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 ಇವಳು ಕೂತ ಜಾಗವೂ ಇದೆ, ಇವಳೇ ಇದ್ದಾಳೆ. ಇವಳಿದ್ದಾಳೆ ಅಂತ ಯೋಚನೆ ನೋಡಿದ್ರೆ ಅದರೊಳಗೆ ಮತ್ತೆ ವಾಮನ ಇದ್ದಾನೆ, ಆ ವಾಮನನ ಹೊಟ್ಟೆಯಲ್ಲಿ ಮತ್ತೆ ಜಗತ್ತಿದೆ, ಅದರಲ್ಲಿ ಮತ್ತೆ ತಾನಿದ್ದಾಳೆ. ಹೀಗೆ ನೋಡಿ ಅವಳು ಗಾಬರಿಯಾಗಿ ತಲೆ ಕೆಟ್ಟು ಅರ್ಧ ಮೂರ್ಛೆ ಬಂದು ಎದ್ದು, ಇಲ್ಲಪ್ಪ ನನಗೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ, ಅಚಿಂತ್ಯದ್ಭುತ ಶಕ್ತಿ ನೀನು, ನಿನಗೆ ನಮಸ್ಕಾರ, ನನ್ನಲ್ಲಿ ನೀನು ನಿಂತು ನನ್ನನ್ನು ಲೋಕಕ್ಕೆ ಒಂದು ವಾಮನನ ತಾಯಿ ಅಂತ ಅನ್ನುವ ಗೌರವ ಕೊಡಿಸಿದ್ದಕ್ಕೆ ನಾನು ಇನ್ನೇನು ಪ್ರತಿ ಉಪಕಾರವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಣ್ಣೀರಿಟ್ಟು ಅವನನ್ನು ಸ್ತೋತ್ರ ಮಾಡ್ತಾಳೆ. ಹಾಗೆ ವಾಮನ ಹುಟ್ಟುತ್ತಲೇ ಬ್ರಹ್ಮಚರ್ಯದ ಯೋಗ್ಯತೆಯನ್ನು ಪಡೆದಷ್ಟು ವಯಸ್ಸಿಗೆ ಬರ್ತಾನೆ. 7 ವರ್ಷದ ಹುಡುಗ. ಆಗಲೇ ತಂದೆ ತಕ್ಷಣ ಜನಿವಾರ ರೆಡಿ ಇತ್ತು, ಹಾಕಿ ಉಪನಯನ ಮಾಡಿದ್ರು. ಭಿಕ್ಷಾಂದೇಹಿ ಅಂತ ಹೊರಡಬೇಕು ಅಂತ ಹೊರಡುವಾಗ ಕರೆಕ್ಟಾಗಿ ಬಲಿ ಯಾಗ ಮಾಡ್ತಾ ಇದ್ದ. ಸೀದಾ ಆ ಆಶ್ರಮಕ್ಕೆ ಬಂದಾಗ, ಏನು ನೀನು ಬರೀ ಇಷ್ಟು ಸಣ್ಣ ಭಿಕ್ಷಾ ಪಾತ್ರೆ ಇಟ್ಕೊಂಡು ಕೇಳ್ತಾ ಇದ್ದೀನಿ, ನಿನಗೇನು ಬೇಕಾದರೂ ಕೊಡ್ತೇನೆ. ಬೇಡ, ಬ್ರಾಹ್ಮಣನಿಗೆ ಕೂತ್ಕೊಳ್ಳಿಕ್ಕೆ ಒಂದು ಜಾಗ, ಕೂತ್ಕೊಂಡ ಮೇಲೆ ಎದುರುಗಡೆ ಜಪ ಮಾಡಲಿಕ್ಕೆ, ಅವನು ನಿತ್ಯದ ಪೂಜೆ ಮಾಡ್ಕೊಳ್ಳಿಕ್ಕೆ, ಏನು ಅನುಸಂಧಾನ ಮಾಡಲಿಕ್ಕೆ ಪಾತ್ರೆ ಪರಡಿಗಳನ್ನು ಇಟ್ಕೊಳ್ಬೇಕು, ಅದಕ್ಕೊಂದು ಜಾಗ. ಕೂತ ಜಾಗದಲ್ಲಿ ಹೆಜ್ಜೆ ಇಡಬಾರದು, ಅದಕ್ಕೆ ಹಿಂದೆ ಒಂದು ಜಾಗ. ಕೂತ ಜಾಗ ಅಂದರೆ ನಾವು ಕೂತ ಮೂಲಾಧಾರದ ಜಾಗದಲ್ಲಿ ಕಾಲಿಡಬಾರದು. ಯಾಕೆಂದ್ರೆ ಅಷ್ಟು ಹೊತ್ತು ಅದು ಮೂಲಾಧಾರದ ಸ್ಪರ್ಶದಿಂದ ನಾವು ಜಪ ಮಾಡಿದ್ದರ ಶಕ್ತಿ ಅಲ್ಲಿ ಸಂಗ್ರಹ ಆಗಿರುತ್ತೆ. ನಾವು ಅಲ್ಲೇ ಕಾಲಿಟ್ಟೆವು ಅಂತಂದ್ರೆ ಅಲ್ಲಿಯ ತನಕ ಮಾಡಿದ್ದೆಲ್ಲ ಕೆಲಸ ವ್ಯರ್ಥ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಹೆಜ್ಜೆ ಹಿಂದೆ ಹೋಗಿ ದಿಂಗ್ ನಮಸ್ಕಾರ ಇತ್ಯಾದಿಗಳನ್ನು ಮುಗಿಸಿಕೊಂಡು, ಅಥವಾ ಅಗ್ನಿ ಕಾರ್ಯ ಮಾಡುವಾಗ ಗೋತ್ರೋಚ್ಚಾರಣೆ ಮಾಡಿ ನಮಸ್ಕಾರ ಮಾಡ್ಲಿಕ್ಕಿದ್ದಾಗ ಒಂದು ಹೆಜ್ಜೆ ಹಿಂದೆ ಹೋಗಿ ನಮಸ್ಕಾರ ಮಾಡ್ಲಿಕ್ಕೆ ಎಷ್ಟು ಬೇಕು? 3 ಹೆಜ್ಜೆ ಬೇಕು ನನಗೆ, ಬ್ರಹ್ಮಚಾರಿ ನಾನು. ಹಾಗಾಗಿ ಇದಕ್ಕಿಂತ ಜಾಸ್ತಿ ನಾನು ಬಯಸುವುದಿಲ್ಲ. ಒಂದು ಹೆಜ್ಜೆ ನಿಲ್ಲಿಕ್ಕೆ, ಒಂದು ಹೆಜ್ಜೆ ಕೂತ್ಕೊಳ್ಳಿಕ್ಕೆ, ಒಂದು ಹೆಜ್ಜೆ ನಾನು ವಸ್ತುಗಳನ್ನು ಇಟ್ಟುಕೊಂಡು ನನ್ನ ನಿತ್ಯದ ಅನುಷ್ಠಾನವನ್ನು ಮಾಡಲಿಕ್ಕೆ. ಇದು ಬಿಟ್ಟು ಬೇರೆ ಅಧಿಕವಾದ ಅಪೇಕ್ಷೆ ನನಗಿಲ್ಲ. ತುಂಬ ಮಾತುಕತೆ ಆಗುತ್ತೆ. ಆಮೇಲೆ ಕೊಡು ನೀನು ಅಂತ ಶುಕ್ರಾಚಾರ್ಯ ತಡೀತಾರೆ. ವಿಂಧ್ಯಾವಳಿ ಇಲ್ಲ, ಕೊಟ್ಟು ಬಿಡಿ. ಅವನು ಹೇಳ್ತಾನೆ, ನಾನು ಶುಕ್ರಾಚಾರ್ಯ ಹತ್ರ ಬಲಿಯೂ ಹೇಳ್ತಾನೆ, ನಾನು ಮೋಸ ಹೋದ್ರೂ ತೊಂದರೆ ಇಲ್ಲ, ದೇವರು ನನ್ನ ಹತ್ರ ಬಂದು ದಾನ ಕೇಳಿದ ಅಂತ ಅನ್ನುವ ಕ್ರೆಡಿಟ್ ನಂಗೆ ಸಿಗುತ್ತೋ ಇಲ್ವೋ, ವಿಷ್ಣುವಿಗೆ ನಾನು ಕೊಟ್ಟೆ, ಅಲ್ಲೂ ಅವನದ್ದು ಒಳ್ಳೆತನದಲ್ಲೂ ಒಂದು ಸಣ್ಣತನ, ನಾನು ದೇವರಿಗೆ ಕೊಟ್ಟೆ ಅನ್ನುವ ಕೀರ್ತಿ ಬರುತ್ತೆ ಅಂತ ಖುಷಿಯಿಂದಲೇ ಕೊಡುವುದರಲ್ಲಿ ಏನು ಅವನಿಗೆ ಮೋಹ ಇರಲಿಲ್ಲ, ಕೊಡಬಾರದು ಅಂತ. ಆದರೆ ದೇವರಿಗೆ ಕೊಟ್ಟೆ ಅನ್ನುವ ಕೀರ್ತಿ ಬರುತ್ತಲ್ವ, ಹಾಗಾಗಿ ಕೊಟ್ಟು ಬಿಡುತ್ತೇನೆ ಅಂತ. ಎಷ್ಟೋ ಜನ ಈ ಒಳ್ಳೆ ಕೊಡುಗೆ ಈ ದಾನಿಗಳಿರ್ತಾರೆ, ಮಠಗಳಿಗೆ ದೇವಸ್ಥಾನಗಳಿಗೆ ಕೊಡೋರು, ನಮ್ಮ ಹೆಸರು ಹಾಕಿದ್ರೆ ಮಾತ್ರ ಕೊಡ್ತೀವಿ, ಇಲ್ಲಾಂದ್ರೆ ಕೊಡಲ್ಲ ಅಂತ. ಅಂದ್ರೆ ಆ ತರದ ಒಂದು ಭಾವನೆ ಇದ್ದವ್ರು ಇರ್ತಾರೆ. ಏನ್ ಮಾಡ್ಲಿಕ್ಕೆ, ಲೋಕದಲ್ಲಿ ಎಲ್ಲಾ ತರದವ್ರು ಇರ್ತಾರೆ. ಲೋಕ ಭಿನ್ನ ರುಚಿ, ಪ್ರತಿಯೊಬ್ಬರದ್ದು ಅವ್ರವ್ರದ್ದೇ ಟೇಸ್ಟ್ ಇರುತ್ತೆ. ನಾವು ಯಾವ್ದನ್ನು ತಪ್ಪು ಸರಿ ಅಂತ ಹೇಳಿಕ್ ಬರುದಿಲ್ಲ. ಹಾಗೆ ಅವ್ರು ಕೊಡ್ತಾರಲ್ವ, ಕನಿಷ್ಠ ಪಕ್ಷ ಇದ್ದು ಕೊಡದೆ ಅಡಿಗಿಟ್ಕೊಂಡು ಕೊಳಸಿ ಯಾವತ್ತೋ ಒಂದು ದಿವಸ ಡಿಕ್ಲೇರ್ ಆದಾಗ ಅದು ರದ್ದಿ ಪೇಪರ್ ಆಗುದಕ್ಕಿಂತ ಮೊದಲೇ ಕೊಟ್ಟು ಅದನ್ನು ಇನ್ಯಾರಿಗೋ ಕೊಟ್ಟು ಉಪಯೋಗ ಮಾಡಿಕೊಂಡಿದ್ದಕ್ಕಾದ್ರೂ ಆಗ್ತಿತ್ತು. ಹಾಗೆ ಇಲ್ಲಿ ಬಲಿಯ ಒಂದು ನಿರ್ಧಾರದಿಂದ ಭಗವಂತ ಒಂದು ಹೆಜ್ಜೆ ಕೊಡು ಅಂತ ಹೇಳಿದಾಗ, ಭೂಮಿಯ ಭಾಗದಲ್ಲಿ ಯಾವ ಭಾಗ ಕೊಡ್ಲಿ ಅಂತ, ಈ ಜಾಗ ಕೊಡ್ತೇನೆ ಅಂತ, ಆ ಜಾಗ ಕೊಡ್ತೇನೆ ಅಂತ ಯೋಚಿಸುವ ಪ್ರತಿಯೊಂದು ಜಾಗದಲ್ಲೂ ನಾನು ಬರುವ ಮುನ್ನವೂ ಆ ಜಾಗ ಇತ್ತು, ನಾನು ಹೋದ ಮೇಲೂ ಆ ಜಾಗ ಇರುತ್ತೆ. ಮತ್ತೆ ಈ ಸರಿಯಾಗಿ ಯೋಚನೆ ಮಾಡುವಾಗ ಅವನಿಗೆ ಭಗವಂತನ ರೂಪವೇ ಕಾಣುತ್ತೆ. ನಾನು ದಾನ ಅಂತ ಕೊಡುವಾಗ ನಾನೇ ಸಂಪಾದಿಸಿದ್ದನ್ನು ಕೊಡಬೇಕು, ನನ್ನದ್ದಾದ್ದನ್ನು ಕೊಡಬೇಕು. ಅಲ್ಲಿ ನೋಡಿದ್ರೆ ನನ್ನದ್ದು ಅಂತ ಕಾಣಿಸ್ತಲ್ಲ, ಅದು ದೇವರದ್ದೇ ಕಾಣಿಸ್ತದೆ. ಈಶಾವಾಸ್ಯಮಲ್ವ ಅದು, ಅವನು ಇಲ್ಲದ ಜಾಗ ಕೊಡ್ಬೇಕಲ್ಲ ಅವನಿಗೆ. ಇಲ್ಲಿ ಯಾವ ಹುಡುಗ ಕಾಣ್ತಾ ಇದ್ದಾನೋ ಅದು ಈಗಾಗಲೇ ಅವನ ರೂಪ ಅಲ್ಲಿ ಕಾಣಿಸ್ತಿದೆ, ಅದು ಅವನದ್ದೇ ಅಂತ ಅನಿಸ್ತಾ ಇದೆ. ಯೋಚಿಸಿದ ಯಾವ ಜಾಗ ಯೋಚಿಸಿ ಇಡೀ ಭೂಮಂಡಲ ಅಷ್ಟೂ ಯೋಚಿಸ್ತಾನೆ. ಇಡೀ ಭೂಮಂಡಲದಲ್ಲಿ ವ್ಯಾಪ್ತವಾದ ಅವನದ್ದೇ ರೂಪ ಕಾಣುತ್ತೆ. ಗಾಬರಿ ಆಗುತ್ತೆ ಅವನಿಗೆ, ಏನಿದು ನಾನು ಕೊಡಬೇಕು ಅಂತ ಅನ್ಕೊಂಡೆ, ಅವನದ್ದೇ ಆಗೋಯ್ತಲ್ವಾ, ಅವನದ್ದನ್ನೇ ಹೇಗೆ ಕೊಡೋದು? ಆದ್ರೆ ದೇವರು ಕರುಣಾಳು, ಅವನದ್ದೇ ನಿಂಗೆ ಗೊತ್ತಾಯ್ತಲ್ವಾ, ಒಂದು ಹೆಜ್ಜೆ ಆಗೋಯ್ತು, ಎರಡನೇದು ಕೊಡು ಅಂತ. ಸರಿ, ನಾನು ಗೆದ್ದದ್ದು ಸ್ವರ್ಗಾದಿಗಳು, ಅದನ್ನು ಕೊಡಬೇಕು ಅಂತ ಸ್ವರ್ಗದ ಜಾಗದಲ್ಲಿ ಒಂದು ಹೆಜ್ಜೆ ನೋಡೋಣ ಅಂತ ಅಲ್ಲಿ ಯೋಚನೆ ಮಾಡ್ತಾನೆ. ಅಲ್ಲಿ ನೋಡಿದ್ರು ಮತ್ತೆ ಭಗವಂತನದೇ ರೂಪ. ಅಲ್ಲಿ ಇನ್ನೂ ದೇವತೆಗಳಿಂದ, ಈ ಎಲ್ಲ ಋಷಿ ಮುನಿಗಳಿಂದ ವ್ಯಾಪ್ತವಾಗಿ ಉಪಾಸನೆ ಮಾಡಲ್ಪಡ್ತಾ ಆ ರೂಪವನ್ನು ನೋಡಿ ಅದು ನನ್ನದಲ್ಲ ಅಂತ ಅನ್ನಿಸ್ತವನಿಗೆ. ಅಯ್ಯೋ, ಎರಡನೇ ಹೆಜ್ಜೆ ಕೊಡಬೇಕಾದದ್ದು ನನ್ನ ವೈಯಕ್ತಿಕವಾದದ್ದು ಅಂತ ಅಲ್ಲ ಅಂತ ಇಲ್ವಾ? ದೇವರು ಹೇಳಿದ್ರೆ ಅದು ಆಯಿತು, ಅದು ನನಗೆ ಎರಡನೇ ಹೆಜ್ಜೆ ಅಂತ ಸ್ವೀಕಾರ ಆಯಿತು, ಇನ್ನೊಂದು ಹೆಜ್ಜೆ ಬೇಕು, ಕೊಡು ಅಂತ. ನನಗೆ ಯೋಚನೆ ಬಂತು, ನಾನು ಕೊಡ್ತೇನೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಕೊಡ್ಲಿಕ್ಕೆ ನಾನು ಯಾರು?
ನನ್ನನ್ನೇ ಕೊಡಬೇಕು, ನನ್ನನ್ನು ಕೊಟ್ಟಿಲ್ಲ ಅನ್ನೋದೇ ಇಷ್ಟು ದೊಡ್ಡ ತಪ್ಪಾಯಿತು ಅಂತ ಹೇಳಿ ತನ್ನನ್ನೇ ಕೊಟ್ಟ. ಆಗ ದೇವರು ಹೇಳಿದ್ರು 3ನೇ ಹೆಜ್ಜೆನೂ ಆಗೋಯ್ತು ಅಂತ. ಇದು ನಮಗೂ ಪಾಠ. ನಾವು ತೀರ್ಥಯಾತ್ರೆಗೆ ಎಲ್ಲೆಲ್ಲೋ ಹೋಗಿ ಬರ್ತೇವೆ. ದೇವರು ಮೊದಲು ಬರುವಾಗ ಸಣ್ಣ ರೂಪದಿಂದ ಬರ್ತಾನೆ. ನಮ್ಮ ಪೆಟ್ಟಿಗೆಯಲ್ಲಿ ತೆಗೆದು ದೇವರನ್ನ ಒಂದು ಶಾಲಗ್ರಾಮವನ್ನು ಅಥವಾ ಇನ್ನೇನಾದ್ರನ್ನ ಸೋಮಸೂತ್ರದಲ್ಲಿ ಇಟ್ಟು ಕೂತ್ಕೊಡ್ತೀವಿ. ಅದು ವಾಮನ ಬರುವುದು ಮೊದಲನೇ ಹೆಜ್ಜೆ. ವಾಮನ ಬಂದಾಗ ನಾವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದ್ವಿ. ನಾನು ಹೇಳಿದ್ದಲ್ಲ, ಇದೆಲ್ಲ ನಾರಾಯಣ ಪಂಡಿತರು ಹೇಳಿದ್ದು. 2ನೇ ಸ್ಟೆಪ್ಪು, ನಾವು ಅದನ್ನು ಅಲ್ಲಿ ಆವಾಹನೆ ಮಾಡಿ ಪ್ರತೀಕದಲ್ಲಿ ಚಿಂತನೆ ಮಾಡಬೇಕಾದ್ದೇನು ಅಂದರೆ, ನಾವು ಎಲ್ಲಿ ಕ್ಷೇತ್ರದಲ್ಲಿ ಭಗವಂತನ ದರ್ಶನ ಮಾಡಿದ್ದೆವು ಆ ಎಲ್ಲ ನೆನಪನ್ನು ಮಾಡಿಕೊಂಡು ಅದೇ ರೂಪ ನನ್ನ ಉಪಾಸನೆ ಮಾಡ್ತಾ ಇರುವ ಈ ಪ್ರತೀಕದಲ್ಲಿ ತುಂಬಿಕೊಂಡಿದೆ. ಇದು 2ನೇ ಹೆಜ್ಜೆ. ಇದಾಗಿ ಪೂಜೆಯೆಲ್ಲ ಮುಗಿಸಿ ಅಂತಹ ವ್ಯಾಪ್ತವಾದ ಭಗವಂತನ ರೂಪವೇ ಇಲ್ಲಿದೆ ಅಂತ ಯೋಚಿಸಿ, ಅಂತಹ ವ್ಯಾಪ್ತವಾದ ರೂಪವೇ ವಾಪಸ್ಸು ನನ್ನ ಹೃದಯದ ಅಂತರಂಗದಲ್ಲಿರುವ ಬಿಂಬರೂಪವು ಅದು 2 ಬೇರೆ ಅಲ್ಲ, ಅದೇ ರೂಪ ಇದರ ಜೊತೆಗೆ ಒಟ್ಟಿಗಿದೆ. ಒಂದೇ ರೂಪವೇ 2 ಆಗಿ ನನ್ನ ಮುಂದೆ ಕಾಣಿಸ್ತಾ ಇದೆ. ಯಥಾಸ್ಥಾನ ಉದ್ವಾಸಯಾಮಿ ಅಂತ ವಾಪಸ್ ಅದನ್ನೇ ಹೃದಯದಲ್ಲಿ ಚಿಂತನೆ ಮಾಡಿದ್ರೆ ವಾಮನನ ರೂಪದ ಚಿಂತನೆ ಅದು ಅರ್ಥಪೂರ್ಣ. ಇಲ್ಲದೆ ಸುಮ್ಮನೆ ನಾನು ದೇವರಿಗೆ ಪೂಜೆ ಮಾಡ್ತೇನೆ, ನಾನು 2 ಸೇರು ಅಕ್ಕಿ ನೈವೇದ್ಯ ಮಾಡ್ತೇನೆ, ನಾನೇನೋ ಮಾಡ್ತೇನೆ ಅಂತಂದರೆ ಅದು ಯಾವುದು ನಾನಾಯ್ತು ಹೊರತು ನನ್ನನ್ನೇ ಕೊಡಲಿಲ್ಲ. ಆತ್ಮ ನಿವೇದನಂ ಆತ್ಮನಿ ವೇದನಂ, ತನ್ನಲ್ಲಿ ತಿಳ್ಕೊಳ್ಳೋದು, ತನ್ನನ್ನೇ ಕೊಟ್ಟುಕೊಳ್ಳೋದು. ಇದಾದರೆ ಮಾತ್ರ ಪೂಜೆ ಸಾರ್ಥಕ ಆಗುತ್ತೆ ಅನ್ನೋದು ವಾಮನ ಅವತಾರದ ಕಥೆ. ಹೀಗೆ 8ನೆಯ ಸ್ಕಂಧ ಮುಕ್ತಾಯ ಆಗಿ 9ನೆಯ ಸ್ಕಂಧದಲ್ಲಿ ಮತ್ತೆ ವೈವಸ್ವತ ಮನುವಿನ ಪ್ರಶ್ನೆ ಬರುತ್ತೆ. ಅಲ್ಲಿ ಅವನಿಗೆ ಪ್ರಶ್ನೆ ಅಂದರೆ ಮಕ್ಕಳಾಗಬೇಕು ಅಂತ. ವಸಿಷ್ಠರು ಆಯಿತು ನಿನಗೊಂದು ಗಂಡು ಮಗು ಆಗುತ್ತೆ ಅಂತ ಅವರೊಂದು ತಪಸ್ಸು ಮಾಡಿ ಯಜ್ಞ ಸಿದ್ಧ ಮಾಡ್ತಾರೆ. ಆದರೆ ಒಳಗಿನಿಂದ ಅವರ ಹೆಂಡತಿಗೆ ಹೆಣ್ಮಗು ಅಂದರೆ ಭಾರಿ ಇಷ್ಟ. ಪುರೋಹಿತರ ಹತ್ರ ಡೀಲ್ ಮಾಡ್ಕೊಳ್ತಾರೆ, ನಾನು ನಿಮಗೆ ಅದನ್ನು ಜಾಸ್ತಿ ಕೊಡ್ತೇನೆ, ದಯವಿಟ್ಟು ನೀವು ಮಂತ್ರದಲ್ಲಿ ಸ್ವಲ್ಪ ಏನೋ ಬದಲಾವಣೆ ಮಾಡಿ ನನಗೆ ಹೆಣ್ಮಗು ಬೇಕು, ವ್ಯವಸ್ಥೆ ಮಾಡಿ ಅಂತ. ಪುರೋಹಿತರು ಪಾಪ ಹೆಣ್ಮಕ್ಳ ಕಷ್ಟಕ್ಕೆ ಯಾರೂ ಕಿವಿ ಕೊಡೋದಿಲ್ಲ. ಆಗಲಿ ಅಂತ ಹೇಳಿ ಅವ್ರ ಮಂತ್ರ ಸ್ವಲ್ಪ ಬದಲಾಯಿಸಿ ಮಗು ಹೆಣ್ಣಾಗಿ ಹುಟ್ಟುತ್ತೆ. ರಾಜನಿಗೆ ಕೋಪ ಬರುತ್ತೆ, ನೀವು ಮಾಡಿದ ಯಜ್ಞದಲ್ಲಿ ಹೀಗೆ ಹೆಣ್ಣು ಹುಟ್ಟುವುದು ಅಂದ್ರೆ ಏನರ್ಥ ಅಂತ ಕೋಪ ಮಾಡಿಕೊಡ್ತಾರೆ. ಇಲ್ಲ, ಒಳಗಿನ ವ್ಯವಸ್ಥೆ ಎಲ್ಲ ಗೊತ್ತಾಯಿತು, ಸಿಟ್ಟು ಬಂತು. ಆದರೂ ಏನು ಮಾಡೋದು, ಕೊನೆಗೆ ವಸಿಷ್ಠರು ಹೇಳ್ತಾರೆ ನಾನು ಸರಿ ಮಾಡ್ತೇನೆ ಎಲ್ಲ ಅಂತ ಹೇಳಿ ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ ಅದರ ವರಬಲದಿಂದ ಈ ಮಗು ಮತ್ತೆ ಗಂಡ ಆಗುತ್ತೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಗಂಡ ಆಗಿ ಅವನು ಸುದ್ಯುಮ್ ಮೊದಲು ಹುಟ್ಟುವಾಗ ಇಳ ಆಗಿರ್ತಾನೆ. ಆಮೇಲೆ ಅವನನ್ನು ಸುದ್ಯುಮ್ನ ಅಂತ ಗಂಡ ಆಗಿ ಬದಲಾಯಿಸ್ತಾನೆ. ಆದರೆ ಏನಾಗುತ್ತೆ, ಮತ್ತೊಂದು ಸರ್ತಿ ಎಲ್ಲೋ ಬೇಟೆಗೆ ಅಂತ ಹೋಗ್ತಾ ಮಧ್ಯದಲ್ಲಿ ರುದ್ರದೇವರಿಂದ ಪಾರ್ವತಿಯಿಂದ ಶಬ್ದವಾದ ಒಂದು ಜಾಗಕ್ಕೆ ಹೋಗಿ ಒಳಗೆ ಪ್ರವೇಶ ಮಾಡ್ತಾನೆ. ಅವನ ಜೊತೆಗಿದ್ದ ಸೈನಿಕರು, ಮಂತ್ರಿಗಳು, ಕುದುರೆಗಳು ಎಲ್ಲ ಗಂಟಿದ್ದದೆಲ್ಲ ಹೆಣ್ಣಾಗಿ ಹೋಗ್ಬಿಡುತ್ತೆ. ಅವನಿಗೆ ಮತ್ತೆ ನಾಚಿಕೆ ಆಗಿ ಅಲ್ಲಿ ಊರಿಂದ ಹೊರಗೆ ಬರುವುದೇ ಮರೆತು ಅಲ್ಲೇ ಇದ್ದು ಬಿಡ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಬುಧ ಅವಳನ್ನು ನೋಡಿ ಅವಳ ರೂಪಕ್ಕೆ ಮೋಹಿತನಾಗಿ ಅವಳನ್ನು ಮದುವೆ ಆಗಿ ಅಲ್ಲಿ ಪುರೂರವಸನ ಮಗುವನ್ನು ಪಡೆದು ಬಿಡ್ತಾರೆ. ತಂದೆ ಹುಡ್ಕೊಂಡು ಬರ್ತಾರೆ, ಏನಾಯ್ತು ಇದು ಈಗ ಆಗೋಯ್ತಲ್ವಾ ಅಂತ. ಅದನ್ನ ಸುವಿದ್ಯೇಂದ್ರರು ಬಹಳ ಚೆನ್ನಾಗಿ ಹೇಳ್ತಾರೆ, ಅಪ್ಪ ಒಳಗೆ ಬರಬೇಡ, ಅಮ್ಮ ಆಗ್ಬಿಡ್ತೀಯ ಅಂತ. ಈ ಪ್ರದೇಶದೊಳಗೆ ಬರಬೇಡ, ನೀನು ಅಲ್ಲೇ ಇರು, ನಾನು ಇಲ್ಲಿ ಒಳಗೆ ಅನುಭವಿಸ್ತಾ ಇದ್ದೇನೆ, ಅದ್ರದಾಗ ನೀನು ದಯವಿಟ್ಟು ಬರಬೇಡ ಅಂತ ಹೇಳಿ ಅಪ್ಪನನ್ನ ಬರುವ ದಾರಿಯಲ್ಲಿ ಹಾಗೆ ಆ ಪ್ರದೇಶಕ್ಕೆ ಬರುವ ಮುನ್ನವೇ ಅಲ್ಲಿಂದ ಹೊರಕ್ಕೆ ಅಟ್ಟಿ ಕಳಿಸಿ ತಾನೇ ಹೊರಕ್ಕೆ ಬಂದು ಕೊನೆಗೆ ಮತ್ತೆ ವಸಿಷ್ಠರು ಪ್ರಾರ್ಥನೆ ಮಾಡಿ ಇಷ್ಟು ಕಾಲ ಹೆಣ್ಣಾಗಿ ಇಷ್ಟು ಕಾಲ ಗಂಡಾಗಿ ಒಂದು ವ್ಯವಸ್ಥೆಯನ್ನ ಜೋಡಿಸಿ ಆ ಮೂಲಕ ಮತ್ತೆ ಆ ಸ್ವಯಂಭುವ ಮನು, ವೈವಸ್ವತ ಮನು ವಸಿಷ್ಠರನ್ನು ಮುಂದಿಟ್ಟುಕೊಂಡು ಇಕ್ಷ್ವಾಕು ಮೊದಲಾದ 10 ಮಕ್ಕಳನ್ನು ಪಡೀತಾನೆ. ಹಾಗೆ 10 ಮಕ್ಕಳಲ್ಲಿ ಪುರೂರವಸ್ಥನಿಂದ ಮುಂದೆ ಅದು ನಮಗೆ ಪಾಂಡವರ ಕಥೆ ಬರಲಿಕ್ಕೆ ಮೂಲ, ಯಾಕೆಂದ್ರೆ ಮುಂದೆ ಕೃಷ್ಣಾವತಾರ ಆಗಲಿಕ್ಕೆ ಪೀಠಿಗೆ ಬೇಕಲ್ವ, ಅದನ್ನು ಒಂದೊಂದೇ ಹಾಕ್ತಾ ಇದ್ದಾರೆ. ಪುರೂರವಸ್ಥನಿಂದ ಮತ್ತೆ ಒಂದು ಪರಂಪರೆ ಹುಟ್ಟುತ್ತೆ. ವಸಿಷ್ಠರ ಮಹಿಮೆಯಿಂದ ಇಳೆಯಲ್ಲಿ ಮತ್ತೆ ಮಕ್ಕಳು ಹುಟ್ಟುತ್ತಾರೆ. ಇಕ್ಷ್ವಾಕು ವಂಶದ ಪರಂಪರೆಯಲ್ಲಿ ಸೂರ್ಯ ವಂಶಕ್ಕೆ ಸಂಬಂಧಪಟ್ಟ ಹಾಗೆ ಅಜ, ಅಲ್ಲಿಂದ ರಘು, ಅಲ್ಲಿಂದ ರಾಮನ ಕಥೆ ತನಕ ಬರುತ್ತೆ. ನಾಭಾಗನ ಕಥೆ ಒಂದು ಮಧ್ಯದಲ್ಲಿ ಬರುತ್ತೆ. ಅದೇ 10 ಮಕ್ಕಳಲ್ಲಿ ಒಬ್ಬ ಪೃಷಧ್ರ, ಅಗ್ನಿಧ್ರ ಮೊದಲಾದ ಎಲ್ಲರ ಕಥೆ ಇದೆ. ನಾಭಾಗನಿಗೆ ತಂದೆಯಿಂದ ನೇರ ಆಸ್ತಿ ಸಿಗಲಿಲ್ಲ, ಅವನು ಬೇಜಾರು ಮಾಡಿಕೊಳ್ಳಿಲ್ಲ. ಆದರೆ ಉಳಿದವರಿಗೆಲ್ಲ ಆದಾಗ ಅವನಿಗೆ ಕೊನೆಗೆ ಒಂದು ದಿವಸ ಸುಮ್ಮನೆ ಹೀಗೆ ಕೇಳ್ತಾನೆ, ನನಗೇನಾದರೂ ಇದೆಯಾ? ಇಲ್ಲ, ನಿನಗೋಸ್ಕರ ಅಂತ ಏನು ತೆಗೆದಿಲ್ಲ, ಆದರೆ ನಿನಗೆ ಸಿಗಬೇಕಾದ್ದೊಂದಿದೆ, ನೀನು ಅಲ್ಲಿ ಋಷಿಗಳ ಬೆಟ್ಟದ ತಪ್ಪಲಿನಲ್ಲಿ ಮಾಡ್ತಾ ಇರುವ ಯಜ್ಞಕ್ಕೆ ಹೋಗು, ಅಲ್ಲಿ ಯಜ್ಞದಲ್ಲಿ ಏನೆಲ್ಲ ಉಳಿಯುತ್ತೋ ನೀನು ಪೌರೋಹಿತ್ಯದ ಜೊತೆಗೆ ಸೇರಿಕೊಂಡ್ರೆ ಅದರಲ್ಲಿರುವ ಭಾಗ ನಿನಗೆ ಸಿಗುತ್ತೆ ಅಂತ. ಸರಿ, ಅವನು ಋಷಿಗಳೆಲ್ಲ ಯಾಗ ಮಾಡೋದ್ರಲ್ಲಿ ಎಲ್ಲ ಸಹಾಯ ಮಾಡ್ತಾನೆ. ಅದರಲ್ಲಿ ಏನಾಗುತ್ತೆ ಅಂದರೆ ನಿನಗೊಂದು ವಿಶೇಷವಾದ ಮಂತ್ರ ಗೊತ್ತಿರುತ್ತೆ, ಅವರಲ್ಲಿ ಮರೀತಾರೆ. ಮರೆತಾಗ ನೀನು ಅದನ್ನು ಹೇಳಿದಾಗ ಎಲ್ಲವನ್ನು ಯಜ್ಞದ ಪಾಲನ್ನು ನಿನಗೆ ಬಿಟ್ಟು ಕೊಡ್ತಾರೆ. ಸರಿ, ಇವನು
ಯಥಾ ಪ್ರಕಾರಲ್ಲಿ ಹೋಗಿ ಕಾಯ್ತಾ ಸಭೆಯಲ್ಲಿ ಕೂತಿರ್ತಾನೆ. ಋಷಿಗಳಿಗೆ ಯಜ್ಞದ ಮುಖ್ಯವಾದ ಮಂತ್ರ ಬರ್ತೋಗುತ್ತೆ. ಇವನು ಹೇಳ್ತಾನೆ. ಹೇಳಿದಾಗ ಇಂಥ ಯಜ್ಞಕ್ಕೆ ಸಂಪಾದನೆಗೆ ಸಾಂಗತೆಗೆ ಕಾರಣವಾದದ್ದೇ ನೀನು, ಅದರಿಂದಾಗಿ ನಿನಗೆ ಈ ಯಜ್ಞದ ಎಲ್ಲ ಸಂಭಾರಗಳು ಅಂತ ಕೊಡ್ತಾರೆ. ತುಂಬಾ ಸಂಪತ್ತು ಸಿಗುತ್ತೆ. ಎಷ್ಟು ಸಂಪತ್ತು ಅಂದ್ರೆ ಇವರಿಗೆ ಯಾರಿಗೂ ಸಿಗದಷ್ಟು ಸಂಪತ್ತು ಸಿಗುತ್ತೆ. ಅದನ್ನೇ ನೀನು ತಗೊಂಡು ಅವನು ಹೊರಡಬೇಕು ಅನ್ನೋಷ್ಟಿಗೆ ರುದ್ರದೇವರು ಅಲ್ಲಿ ಬರ್ತಾರೆ. ಯಜ್ಞದಲ್ಲಿ ಏನೇನು ಶೇಷ ಆಗಿದೆ ಅದೆಲ್ಲ ರುದ್ರದೇವರಿಗೆ ಸಂಬಂಧಪಟ್ಟದ್ದು. ನೀನು ಹೇಗೆ ತಗೊಂಡು ಹೋಗ್ತಾ ಇದ್ದೀನಿ? ಇಲ್ಲ, ನಮ್ಮ ಅಪ್ಪ ಹೇಳಿದ್ರು ಅದಕ್ಕೆ ತಗೊಂಡು ಹೋಗ್ತಾನೆ. ಸರಿ, ಹೋಗಿ ಕೇಳುವ. ಸರಿ, ಅವನು ಸೀದಾ ಏನು ಮಾತಾಡಿದ್ರೆ ಸೀದಾ ಅಷ್ಟು ದೂರದಿಂದ ವಾಪಸ್ಸು ತನ್ನ ಊರಿಗೆ ಬರ್ತಾನೆ. ಅಪ್ಪನ ಹತ್ರ ಹೇಳ್ತಾನೆ, ಅಪ್ಪ ಹೀಗಾಯಿತು. ಏನು? ಹೌದಪ್ಪ ಮಗು, ಅದು ಕರೆಕ್ಟು. ಯಜ್ಞದಲ್ಲಿ ಭಾಗ ಅಂತ ಏನಿದ್ದಿದ್ದು ಅದೆಲ್ಲ ರುದ್ರ ಭಾಗ ಅಂತಲೇ ಹೇಳೋದು. ಒಪ್ಪಿಸಿ ಬಂದ್ಬಿಡು, ಹಿಂಗೆ ಏನು ವ್ಯವಸ್ಥೆ ಆಗುತ್ತೆ, ಯೋಚನೆ ಮಾಡಬೇಡ. ಸರಿ, ಅವನು ಹೋಗಿ ರುದ್ರದೇವತ ಹಾಗೆ ಹೋಗಿ ಹೇಳ್ತಾನೆ, ಹೌದು ನನಗೆ ಗೊತ್ತಿಲ್ಲದೆ ತಗೊಂಡು ಬಂದೆ, ನಮ್ಮ ಅಪ್ಪ ಹೇಳಿದ್ರು ಅದು ನಿಂದೆ ಅಂತೆ, ನೀನೇ ತಗೊಳ್ಬೇಕಂತ. ರುದ್ರದೇವರಿಗೆ ಭಾರಿ ಖುಷಿ ಆಗುತ್ತೆ. ಎಂಥ ಒಂದು ಪ್ರಾಮಾಣಿಕತೆ. ಅದರಿಂದಾಗಿ ಪೌರೋಹಿತ್ಯದಲ್ಲಿ ಯಾವಾಗಲೂ ಕೂಡ ಎರಡೂ ಕಡೆಯ ಸಂಬಂಧ ಚೆನ್ನಾಗಿರಬೇಕು. ಈ ಕಡೆ ಯಜಮಾನನಿಗೂ ತಾನೇನು ಯಜ್ಞದಲ್ಲಿ ಬಳಸ್ತೇನೋ ಅದೆಲ್ಲವೂ ಪುರೋಹಿತರಿಗೆ ಸಂಬಂಧ ಅಂತ ಅವನಿಗಿರಬೇಕು. ಪುರೋಹಿತನಿಗೂ ಸಿಕ್ಕಿದ್ದಲ್ಲ ನಂದು ಅಂತ ತಗೊಳ್ಳೋದವ್ರು. ಯಜಮಾನ ಅದನ್ನು ಹಾಕಿ ಕೊಟ್ಟರೆ ತಗೊಂಡು ಹೋಗ್ಬೇಕು. ಈಗ ಏನಾಗಿದೆ ಅಂದ್ರೆ ಪುರೋಹಿತರಿಗೆ ಇವರು ಯಜಮಾನರು ಮಾಡಲ್ಲ ಅಂತ ಅವರೇ ಮೊದಲೇ ಎಲ್ಲ ಇನ್ನೂ ಹೋಮ ಮುಗಿಯೋ ಮುಂಚೆನೆ ಎಲ್ಲ ಪ್ಯಾಕ್ ಮಾಡಿ ತೆಗೆದು ಒಳಗೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಯಜಮಾನನ ಕರ್ತವ್ಯದಲ್ಲೂ ಲೋಪ ಇದೆ, ಪುರೋಹಿತರ ಕರ್ತವ್ಯದಲ್ಲೂ ಲೋಪ ಇದೆ. ಆದ್ರಿಂದಾಗಿ ಯಜ್ಞದಲ್ಲಿ ಸಿಗಬೇಕಾದ ಸಾಮಾಜಿಕವಾದ ಫಲ ಅಥವಾ ಕೌಟುಂಬಿಕವಾದ ಪ್ರಜ್ಞೆ ಏನು ಇನ್ನೂ ಚೆನ್ನಾಗಿ ಜಾಗೃತ ಆಗಬೇಕಿತ್ತು, ಅದಾಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಅಂದ್ರೆ ಪುರೋಹಿತರಿಗೆ ಬಂದ ತಕ್ಷಣ ಹೇಳ್ತಾರೆ 2 ಗಂಟೆ ಒಳಗೆ ನಾನು ಹೊರಡಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ. ಸರಿ, ನೀವು 2 ಗಂಟೆ ಹೋಗ್ಬೇಕು ಅಂದ್ರೆ ನಾವು ಸಂಜೆಗೆ ಇನ್ನೊಂದು ಒಪ್ಕೊಂಡೇ ಬಂದಿದ್ದೇವೆ, ನಾವು 2 ಗಂಟೆಗೆ ಹೋಗ್ಬೇಕಾಯ್ತು ಅಂತೇಳಿ ಇಬ್ರು 1000 ಯೋಚನೆ ಮಾಡಿದ್ದು 100ರಲ್ಲೇ ಮುಗಿಸಿ ಕೃಷ್ಣಾರ್ಪಣೆ ಮಾಡಿ ಎದ್ದೋಗ್ಬಿಡ್ತಾರೆ. ಅಂದ್ರೆ ಇಬ್ಬರಲ್ಲಿಯೂ ದೀಕ್ಷೆ ಶ್ರದ್ಧೆ ಇದ್ರೆ ಮಾತ್ರ ಯಜ್ಞ ಸಾಂಗವಾಗಿ ನಡೀಲಿಕ್ಕೆ ಸಾಧ್ಯ ಅನ್ನುವ ಸಂಗತಿಯ ಬಗ್ಗೆ ಈ ಇಡೀ ಕಥೆಯಲ್ಲಿ ತುಂಬಾ ಮಾತಿದೆ. ಅದರ ಸಾರವನ್ನು ಮಾತ್ರ ನಿರೂಪಣೆ ಮಾಡಿದೆ. ಒಟ್ಟು ನಾಭಾಗ, ವಸ್ತುತವನಿಗೆ ಅಭಾಗ, ಭಾಗವೇ ಇರಲಿಲ್ಲ. ಆದ್ರೆ ಅವನು ಭಾಗ ಇರಲಿಲ್ಲ ಅಂತ ಬೇಸರ ಪಟ್ಟುಕೊಳ್ಳದೆ ಕೊಟ್ಟದ್ದು ಸಿಕ್ಕಿದ್ದು ದೇವರಿಂದ ಬಂದದ್ದು ನನ್ನದು ಅಂತ ಯೋಚಿಸಿ ಕೊನೆ ತನಕನು ತೃಪ್ತಿಯಿಂದ ಬದುಕಿದಲ್ವಾ, ಅಭಾಗ ಅಲ್ಲ. ಯಾರು ಭಾಗದ ಬಗ್ಗೆ ಯೋಚನೆ ಮಾಡುವುದಿಲ್ವೋ ಅವನು ನಾಭಾಗ. ಖಂಡಿತ ಅವನ ಭಾಗ ಅವನಿಗೆ ಬಂದೇ ಬರುತ್ತೆ ಅನ್ನೋದನ್ನ ಅವನ ಹೆಸರೇ ಆ ಕಥೆಯನ್ನ ನಿರೂಪಣೆ ಮಾಡುತ್ತೆ. ಅಲ್ಲಿಂದ ಅವನ ಮಗ ಅಂಬರೀಷನ ಕಥೆ. ಅಲ್ಲಿ ಅಂಬರೀಷ ದುರ್ವಾಸರ ಜೊತೆಗಿನ ಏಕಾದಶಿಯ ಮಹತ್ವ, ದ್ವಾದಶಿಯ ಪಾರಣೆ, ನೀರಿನಿಂದ ಪಾರಣೆ ಮಾಡಬಹುದು, ಆದರೂ ಕೂಡ ನೀವು ಋಷಿಗಳನ್ನು ತ್ಯಾಗ ಮಾಡಿ ಪಾರಣೆ ಮಾಡಿದ್ದು ತಪ್ಪು, ಅದಕ್ಕೋಸ್ಕರ ಕೃತ್ಯ ಪ್ರಯೋಗ ಆದಾಗ ಪ್ರಾರ್ಥನೆ ಮಾಡಿದಾಗ ಭಗವಂತನ ಸುದರ್ಶನವೇ ಎದ್ದು ಆ ಕೃತ್ಯವನ್ನ ಜೊತೆಗೆ ಇವನನ್ನು ಓಡಿಸಿಕೊಂಡು ಬರುತ್ತೆ. ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ರುದ್ರಲೋಕಕ್ಕೆ ಹೋಗ್ತಾನೆ, ನೇರ ಭಗವಂತನ ಹತ್ರ ಹೋಗ್ತಾನೆ. ನಾನೇನಪ್ಪ ಎಲ್ಲ ಭಕ್ತ ಪರಾಧೀನ, ನನ್ನ ಹತ್ರ ಏನು ಇಲ್ಲ, ಹೋಗಿದ್ರು ಅಂಬರೀಷನ ಹತ್ರ ಮಾತಾಡು ಅಂತ ಹೇಳಿ ಅವನು ಓಡಿ ಬರ್ತಾನೆ. ಓಡಿ ಬಂದಾಗ ದೇವರೇ ಏನಿದು ನಿನ್ನ ಲೀಲೆ, ನಿನ್ನ ಮೇಲೆ ನನಗೇನು ಕಂಟ್ರೋಲು, ನೀನು ನಡೆಸಿದಾಗ ಜಗತ್ತಿರುವುದು, ನೀನೇನು ನಾಟಕ ಆಡ್ತಿ, ಈ ಬ್ರಾಹ್ಮಣನಿಗೆ ನನ್ನಿಂದ ಏನಾದರೂ ಅನ್ಯಾಯ ಆಗಿದ್ರೆ ಅದಕ್ಕೆ ಕ್ಷಮೆ ಇರಬೇಕಷ್ಟೇ ಹೊರತು ನಾನೇನು ಕ್ಷಮೆ ಕೊಡುವಷ್ಟು ದೊಡ್ಡವನಲ್ಲ ಅಂತೆಲ್ಲ ಹೇಳಿದ್ಮೇಲೆ ಅದು ಸಮಾಧಾನ ಆಗಿ ಕೊನೆಗೆ ಆದ್ರಿಂದ ಒಂದು ಆ ಮಹತ್ವ ಹೇಳುವುದೇನು ಅಂತಂದ್ರೆ ಏಕಾದಶಿ ಎಷ್ಟು ಮುಖ್ಯವೋ ಅಷ್ಟು ದ್ವಾದಶಿಯ ಪಾರಣೆಯೂ ಅಷ್ಟೇ ಮುಖ್ಯ. ಯಾಕೆಂದ್ರೆ ದೇಹವನ್ನ ಕಾರಣ ಇಲ್ಲದೆ ದಂಡಿಸಬಾರದು ಅಂತ. ನಾವು ಈ ಒಂದು ದಿವಸ ಏಕಾದಶಿ ಮಾಡಿ ಮರು ದಿವಸ ಏಕಾದಶಿ ಆದರೂ ಅಷ್ಟು ತೊಂದರೆ ಬರೋದಿಲ್ಲ, ಹರಿವಾಸರ ಇದ್ರೆ ಎಲ್ರಿಗೂ ಆಗುತ್ತೆ. ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಒಂದು ದಿವಸ ಕೃಷ್ಣಾಷ್ಟಮಿ ಮಾಡಿ ಮರು ದಿವಸ ಅದೇನೋ ನಕ್ಷತ್ರ ಮುಗಿಯೋ ತನಕ ಮಾಡಬೇಕು ಅಂತ ಕಾರಣ ಇಲ್ಲದೆ ಉಪವಾಸ ಹಾಕೋದು ಅಂತುಂಟಲ್ವಾ, ಅದರಲ್ಲಿ ಶಾಸ್ತ್ರ ರೀತಿಯಿಂದ ಯಾವುದೇ ರೀತಿ ಅದಕ್ಕೆ ಆಧಾರವೇ ಇಲ್ಲ. ಆಚಾರ್ಯರು ಸ್ಪಷ್ಟ ಹೇಳಿದ್ದಾರೆ, ಮರು ದಿವಸ ಸೂರ್ಯೋದಯ ಹೊತ್ತಿಗೆ ಪ್ರಾಣದೇವರಿಗೆ ನೈವೇದ್ಯ ಮಾಡಿ ಉಪಾಹಾರದ ಆಹಾರವನ್ನು ಸ್ವೀಕರಿಸಬೇಕು ಅಂತಿದೆ. ಅಂದ್ರೆ ಇದು ಒಂದು ಕಡೆ ಅಲ್ಲ, ಎಲ್ಲಿಯೇ ಆದರೂ ದ್ವಾದಶಿಯನ್ನು ತಡ ಮಾಡಬಾರ್ದು. ನಮ್ದು 11 ಗಂಟೆಗೆ ಪಾರಣೆ, 12 ಗಂಟೆಗೆ ಪಾರಣೆ ಅಂತ ಬೆಳಿಗ್ಗೆ ಆಗ್ಬೇಕಾದ ಸೂರ್ಯೋದಯದ ಹೊತ್ತಿನದನ್ನ ದಂಡಿಸಬಾರ್ದು ಅನ್ನೋದು ಒಟ್ಟು ತಾತ್ಪರ್ಯ. ಹೀಗೆ ಅಂಬರೀಷನ ಕಥೆ ಮುಗಿದ ಮೇಲೆ ಅವನ ಪರಂಪರೆಯಲ್ಲಿ ಬಂದವ ವಿಕುಕ್ಷಿ, ಅಲ್ಲಿಂದ ಕಕುತ್ಸ್ಥ ಅಂದ್ರೆ ನಿಜವಾದ ಹೆಸರು ರಜಿ ಅಂತ. ಆದರೆ ಅವನು ದೇವತೆಗಳಿಗೆ ದೈತ್ಯರಿಗೆ ಒಂದು ಸುದ್ದಿ ಹೋಗಿರುತ್ತೆ, ರಜಿ ಯಾವ ಪಕ್ಷದಲ್ಲಿ ಇರ್ತಾನೆ ಅವ್ರು ಗೆಲ್ತಾನೆ ಅಂತ. ಅದಕ್ಕೆ ಇಬ್ರು ಕೂಡ ಆಪರೇಷನ್ ಮಾಡ್ಲಿಕ್ಕೆ ಬರ್ತಾರೆ, ನಮ್ಮ ಪಕ್ಷಕ್ಕೆ ಬಾ ಅಂತ. ಆದ್ರೆ ಅವನು ಹೇಳ್ತಾನೆ, ನಾನು ಪಕ್ಷಕ್ಕೆ ಬರೋದಕ್ಕೆ ತೊಂದರೆ ಇಲ್ಲ, ದೈತ್ಯರು ಮೊದಲು ಓಡಿ ಬರ್ತಾರೆ, ಅವ್ರ ಹತ್ರ ಇಂಥದ್ದು ಇಂಟರ್ಪೋಲ್ ಸ್ಟ್ರಾಂಗ್ ಇರುತ್ತೆ, ಓಡಿ ಬಂದು ನೀನೇನು ನಮ್ಮ ಇದಕ್ಕೆ ಬರಬೇಕು, ನೀನು ಎಷ್ಟು ಕೇಳ್ತೀವೋ ಅಷ್ಟು ಕೊಡ್ತೀವಿ ಅಂತ. ಕೊಡೋದು ಪ್ರಶ್ನೆ ಅಲ್ಲ, ನಾನು ಬಂದರೆ ನಾನೇ ಮಂತ್ರಿ ಆಗಬೇಕು, ನಾನೇ ಲೀಡರ್ ಆಗಬೇಕು, ಹಾಗಿದ್ರೆ ಮಾತ್ರ ನಿಮ್ಮ ಜೊತೆಗೆ ನಾನು ಬರ್ತೇನೆ ಅಂತ ಅವನೊಂದು ಮೊದಲೇ ಷರತ್ತು ಇಟ್ಬಿಡ್ತಾನೆ. ದೈತ್ಯರಿದ ಕೆಲವು ಒಪ್ಕೊಳ್ಳೋಣ, ಏನಂದ್ರು ನಾವು ಬೇಕಾದ್ರೆ ನಿನ್ಗೆ ಏನು ಕೇಳ್ತೀವೋ ಅದು ಕೊಡ್ತೀವಿ, ಆದ್ರೆ ಮಂತ್ರಿ ನಮ್ಮ ಪಕ್ಷದಿಂದಲೇ ಆಗಬೇಕು, ಲೀಡರ್ ನಾವೇ ಆಗಬೇಕು ಅಂತ ಇಬ್ಬರು ಜಗಳ ಆಡ್ತಾರೆ. ಕೊನೆಗೆ ಅದು ಆಗೋದೇ ಇಲ್ಲ.
ಕೊನೆಗೆ ಅಷ್ಟೊತ್ತಿಗೆ ಇದು ಸರಿಯಾದ ಕಾಲ, ಇವರಿಬ್ಬರಲ್ಲಿ ಕೂಡ್ಲಿಲ್ಲ ಅಂದ್ರೆ ನಾವಿದ್ದೇವೆ ಅಂತ ಹೇಳಿ ದೇವತೆಗಳು ಓಡಿ ಬರ್ತಾರೆ. ಓಡಿ ಬಂದು ನೀನೇನಾದ್ರೂ ಸರಿ ನೀನ್ ಮಂತ್ರಿ ಆಗು, ನಮ್ಗೆ ಅಧಿಕಾರ ಕೊಡು ಸಾಕು ಅಂತ ಹೇಳಿ ಅವನನ್ನೇ ಅಧಿಕಾರಕ್ಕೆ ವಹಿಸಿ ತಾವು ದೈತ್ಯರ ಮೇಲೆ ಯುದ್ಧ ಮಾಡಿ ಗೆದ್ದು ಬಿಡ್ತಾರೆ. ಪ್ರಾಮಾಣಿಕವಾಗಿ ಅವ್ರು ಹೇಳಿದಂತೆಯೇ ಅವನನ್ನೇ ಇಡೀ ದೇವಲೋಕದ ಎಲ್ಲ ಅಧಿಕಾರ ನಿನಗೆ ವರ್ಗಾಯಿಸಿದ್ದೇವೆ ಅಂತ ಹೇಳ್ತಾರೆ. ಬಹಳ ದಿವಸ ಇದ್ದ ಮೇಲೆ ಅವನು ಹೇಳ್ತಾನೆ, ಇಲ್ಲ ರಾಜ್ಯದಲ್ಲಿ ನನ್ನ ಕರ್ತವ್ಯ ನಾನು ಬಿಟ್ಟು ಇಲ್ಲಿ ನಡೆಯುವುದು ಸರಿಯಲ್ಲ ಅಂತ ಹೇಳಿ ಅವರಿಗೆ ವಾಪಸ್ಸು ಒದಗಿಸಿಕೊಡ್ತಾನೆ. ಆದರೆ ಆ ಯುದ್ಧದಲ್ಲಿ ಅವನಿಗೆ ಕಕುತ್ಸ್ಥ ಅಂತ ಬರಲಿಕ್ಕೆ ಹೆಸರು ಬರ್ಲಿಕ್ಕೆ ಕಾರಣ, ಇಂದ್ರನನ್ನ ವೃಷಭವನ್ನಾಗಿಸಿ ಅದರ ಕುತ್ತಿಗೆಯ ಮೇಲೆ ಕೂತು ದೈತ್ಯರನ್ನ ಸೋಲಿಸಿದ. ಅದಕ್ಕೆ ಕುತ್ತಿಗೆಯ ಮೇಲೆ ಕೂತವ, ಇಂದ್ರನನ್ನೇ ಎತ್ತನ್ನಾಗಿಸಿ ಕುತ್ತಿಗೆಯ ಮೇಲೆ ಕೂತವ. ಕಕುತ್ ಅಂದ್ರೆ ಕುತ್ತಿಗೆ, ಅದು ಕುತ್ತಿಗೆ ಅನ್ನೋ ಶಬ್ದ ಕಕುತ್ ಅನ್ನೋ ಶಬ್ದದಿಂದಲೇ ಬಂದದ್ದು. ಹಾಗೆ ಕಕುತ್ತಿನ ಮೇಲೆ ಕೂತವ, ಕಕುತ್ಸ್ಥ ಕೂತವನು. ಹಾಗಾಗಿ ಅವನಿಗೆ ರಜಿ ಅಂತ ಅನ್ನೋ ಹೆಸರು ಹೋಗಿ ಮುಂದೆ ಕಕುತ್ಸ್ಥ ಅಂತ ಹೆಸರು ಬಂತು. ಹೀಗೆ ಪ್ರತಿಯೊಬ್ಬರದ್ದು ಕಥೆ ಇದೆ. ಮತ್ತೆ ಮುಂದೆ ಯುವನಾಶ್ವನ ಕಥೆ ಬರುತ್ತೆ. ಇದು ಗಂಡು ಹೆತ್ತ ಕಥೆ. ಇವಾಗೆಲ್ಲ ಏನೇನೋ ಹೊಸ ಕಥೆಗಳು ಬರುತ್ತಲ್ಲ, ವೇದವ್ಯಾಸರು ಹಳೆದು ಹೇಳಿ ಮುಗಿಸ್ಬಿಟ್ಟಿದ್ದಾನೆ. ಇದು ಏನು ಆಶ್ಚರ್ಯಕರವಾದ ಸಂಗತಿ ಏನಲ್ಲ ಅಂತ. ಅದರಲ್ಲೂ ಸಿಸೇರಿಯನ್ನು ಫಸ್ಟ್ ಇಲ್ಲೇ ಶುರುವಾಗಿದ್ದು. ಯಾಕೆಂದ್ರೆ ನೇರ ಹುಟ್ಲಿಕ್ಕೆ ಬೇರೆ ರೀತಿಯಿಂದ ಅವಕಾಶ ಇರಲಿಲ್ಲ. ಹಾಗಾಗಿ ಸಿಸೇರಿಯನ್ನು ಮಾಡಿ ಅದರಿಂದ ಮಗುವನ್ನು ತೆಗೆದು ಅವನ ಹೊಟ್ಟೆಯನ್ನು ಹೊಲದು ಆ ಮಗುವಿಗೆ ಹಾಲಿನ ಸಮಸ್ಯೆ ಬಂದಾಗ ಇಂದ್ರ ಬೆರಳನ್ನಿಟ್ಟು ಮಾಂ ಧಾತ, ನಾನೇ ನಿನಗೆ ಒಡೆಯ, ನಿನಗೆ ರಕ್ಷಕ ಅಂತ ಹೇಳಿ ರಕ್ಷಣೆ ಕೊಟ್ಟ ಅಂತ ಯುವನಾಶ್ವನ ಕಥೆ ಬರುತ್ತೆ. ಅಂದ್ರೆ ಇವತ್ತು ಆಗೆಲ್ಲ ಸಾಮಾನ್ಯ ನಾರ್ಮಲ್ ಡೆಲಿವರಿ ಅನ್ನೋದು ಅಂದ್ರೆ ಸಹಜವಾದ ಡೆಲಿವರಿ ಅನ್ನೋದು ನಾರ್ಮಲ್ ಆಗಿತ್ತು. ಈಗ ಸಿಸೇರಿಯನ್ನೇ ನಾರ್ಮಲ್ ಆಗಿದೆ. ಮಾಂಧಾತೃ ಹುಟ್ಟಿದ ಮೇಲೆ ಅವನಿಗೆ ಅವನ ಪರಂಪರೆಯ ಕಥೆ ಬರುತ್ತೆ. ಅಲ್ಲಿ ಸೌಭರಿ ಋಷಿಗಳ ಕಥೆ. ಹಾಗೆ ಮಾಂಧಾತೃವಿಗೆ 50 ಜನ ಮಕ್ಕಳು. ಸೌಭರಿಗೆ ತನ್ನ ಒಂದೇ ಜನ್ಮದಲ್ಲಿ 50 ಜನ್ಮದಲ್ಲಿ ಕಳ್ಕೊಳ್ಬೇಕಾದ ಪುಣ್ಯದ ವ್ಯವಸ್ಥೆಯನ್ನು ನೋಡ್ಲಿಕ್ಕೋಸ್ಕರ ಒಂದು ಮೀನನ್ನು ನೋಡಿ ಸಂಸಾರದ ಅಪೇಕ್ಷೆಯನ್ನು ಪಟ್ಟು ಒಂದೇ ಜನ್ಮದಲ್ಲಿ ಒಟ್ಟಿಗೆ 50 ಜನರ ಜೊತೆಗೆ 50 ರೂಪದಿಂದ ಮದುವೆ ಆಗ್ತಾನೆ. ನೋಡಿ, ಅವನಿಗೆ 50 ತಗೊಳ್ಳಿಕ್ಕಾದ ಮೇಲೆ ದೇವರಿಗೆ 16,100 ತಗೊಂಡದ್ದು ದೊಡ್ಡ ಆಶ್ಚರ್ಯಕರ ಸಂಗತಿ ಏನಲ್ಲ. ಹೀಗೆ ಮಾಂಧಾತೃ ಮೊದಲು ಯೋಚನೆ ಮಾಡಿದ. ಇವರು ತಪಸ್ಸು ಮಾಡಿ ಬರ್ತಾ ಇದ್ದ, ಕೃಶವಾಗಿ, ತಲೆ ಕೂದಲು ಸರಿಯಾಗಿ ಬಾಚದೆ, ಮುಖದಲ್ಲಿ ಒಂದು ಕಣ್ಣು ಮೂಗು ಬಾಯೆಲ್ಲ ಸರಿ ಕಾಣದೆ, ಕೈಯೆಲ್ಲ ಎಲ್ಲಿ ಇದೆ ಅಂತಾನೆ ಗೊತ್ತಾಗುದಿಲ್ಲ, ಎಲ್ಲ ಯಾವುದೋ ಸ್ಕೆಲಿಟಿನ್ ಬಂದಾಗಿದ್ದ. ಕೊಡುದಿಲ್ಲ ಅಂತ ಹೇಳಿದ್ರೆ ಶಾಪ ಕೊಡ್ತಾನೆ, ಕೊಡ್ತೇನೆ ಅಂತ ಹೇಳಿ ಧೈರ್ಯ ಇಲ್ಲ. ಇವನಿಗೆ ಹೇಗೆ ಕೊಡೋದು, ಮಗಳ ಬಾಳನ್ನು ಕೈಯಾರೆ ಹೇಗೆ ಹಾಳು ಮಾಡೋದು ಅಂತ ಯೋಚನೆ ಮಾಡಿ, ನನ್ನದೇನೂ ಇಲ್ಲಪ್ಪ, ಅಂತಃಪುರದೊಳಗೆ ಯಾರನ್ನೇನೋ ಒಪ್ಕೊಳ್ತಾರೋ ಅವ್ನು ಯಾರನ್ನು ಬೇಕಾದ್ರೂ ಕೊಟ್ಟು ಕಳಿಸ್ತೇನೆ ಅಂತ ಅವನಿಗೆ ಧೈರ್ಯ. ಈ ಮಕ್ಳು ಯಾರು ಒಪ್ಕೊಳ್ಳಲ್ಲ, ಅದರಿಂದಾಗಿ ನಾನು ಸಾಗ ಹಾಕ್ಬೋದು ಅಂತ. ಆದರೆ ಋಷಿಗೆ ಅರ್ಥ ಆಗದೆ ಇರೋ ಸಂಗತಿಯ, ಒಳಗೆ ಹೋಗುವಾಗ ನಾನು ಮೊದಲು ನೋಡಿದ್ದು ಅಂತ 50 ಜನ ಒಟ್ಟಿಗೆ ಬಂದು ಮುಗಿಬಿಡ್ತಾರೆ. ನಾನೇ ಮದುವೆ ಆಗ್ಬೇಕು ಇವನನ್ನು ಅಂತ ಇವನಿಗೆ ತಂದೆಗೆ ಆಶ್ಚರ್ಯ. ಋಷಿ ನೋಡಿ ನಗ್ತಾನೆ, ನೀನೇನು ಅನ್ಕೊಂಡಿದ್ದೀವಿ ಅದಕ್ಕಿಂತ ಜಾಸ್ತಿ ತಪಸ್ ಮಾಡಿದೇನಪ್ಪ ನಾನು, ನೀನು ಏನು ಯೋಚನೆ ಮಾಡ್ತೀನಿ ಅಂತಲೂ ನಂಗೆ ಅರ್ಥ ಆಗುತ್ತೆ ಅಂತ ಹೇಳಿ ಕೊನೆಗೆ ಅವರನ್ನ ಪ್ರೀತಿಪೂರ್ವಕವಾಗಿ ಮಾಂಧಾತೃ ಕಳುಹಿಸಿಕೊಟ್ಟು ಅಲ್ಲಿಂದ ಆ ಪರಂಪರೆ ಬೆಳೆಯುತ್ತೆ. ಮುಂದೆ ಮಾಂಧಾತೃವಿನ ವಂಶದಲ್ಲಿ ತ್ರಿಶಂಕು ಬರ್ತಾನೆ, ಅವನದ್ದೇ ವಂಶದಲ್ಲಿ ಹರಿಶ್ಚಂದ್ರ ಬರ್ತಾನೆ. ಅಲ್ಲಿಂದ ಮುಂದೆ ರೋಹಿತನ ಕಥೆ ಇದೆ. ರೋಹಿತನ ಪರಂಪರೆಯಲ್ಲಿ ಬಂದವ ಸಗರ. ನಾವು ಒಂದೊಂದೇ ಕಥೆ ಮುಟ್ತಾ ಹೋದ್ರೆ ಮುಂದೆ ಹೋಗುದಿಲ್ಲ. ಆ ಪರಂಪರೆಯಲ್ಲಿ ಬರುವಂತದ್ದು ಮುಖ್ಯವಾದದ್ದು ಭಗೀರಥನ ಕಥೆ. ಈ ಭಗೀರಥನ ಕಥೆಯಲ್ಲಿ ಸಗರನ ಮಕ್ಕಳು ಭೂಮಿಯನ್ನ ಖನನ ಮಾಡ್ತಾ ಹೋಗಿ ಯಜ್ಞದಲ್ಲಿ ಅಪಹರಿಸಲ್ಪಟ್ಟಂತಹ ಕುದುರೆಯನ್ನ ಹುಡುಕ್ತಾ ಪಾತಾಳಕ್ಕೆ ಹೋಗಿ ಕಪಿಲ ಮಹರ್ಷಿ ಆಶ್ರಮದಲ್ಲಿ ಕಂಡ ಕುದುರೆಯನ್ನು ನೋಡಿ ಕಪಿಲ ಮಹರ್ಷಿಯನ್ನು ಜರೀತಾರೆ. ಕಳ್ಳ ಸುಳ್ಳ, ನೀನೇನು ಕಣ್ಣು ಮುಚ್ಕೊಂಡು ನಾಟಕ ಆಡ್ತಾ ಇದ್ದಿ ತಪಸ್ಸು ಅಂತ ಹೇಳಿ ಚೆನ್ನಾಗಿ ಬೈತಾರೆ. ಅವನು ಸಿಟ್ಟಿನಿಂದ ಕಣ್ಣು ಬೆಟ್ಟ ತಕ್ಷಣವೇ ಅಷ್ಟು ಜನ 60,000 ಮಕ್ಕಳು ದಹಿಸಿ ಹೋಗ್ತಾರೆ. ಇನ್ನೊಬ್ಬ ಅಸಮಂಜಸ ಇದ್ದವನು, ಇಬ್ರು ಹೆಣ್ಣಂದ್ರಲ್ಲಿ ಒಬ್ಬರಲ್ಲಿ ಒಂದೇ ಮಗು, ಇನ್ನೊಂದರಲ್ಲಿ ಈ 60,000 ಜನ ಮಕ್ಕಳು ಇರ್ತಾರೆ. ಅವನ ನಂತರ ಅಂಶುಮಾನ್ ಮತ್ತೆ ದಿಲೀಪ ಅಂತ ಇಬ್ರು ಹುಡ್ತಾರೆ. ಯಜ್ಞವನ್ನ ಕೊನೆಗೆ ಸಾಂಗ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಅಸಮಂಜಸ ಏನ್ ಮಾಡಬೇಕು, ನಮ್ಮ ಅಷ್ಟೂ ಜನರ ಅಣ್ಣ ತಮ್ಮಂದರ ವ್ಯವಸ್ಥೆಗೆ ಏನು ಮಾಡಬೇಕು ಅಂತ. ಆಗ ತಪಸ್ಸು ಮಾಡಿ ಸ್ವರ್ಗಂಗೆಯನ್ನ ಭೂಗಂಗೆಯನ್ನ ಆಗಿಸಿದ್ರೆ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಅಂಶುಮಂತ ತಪಸ್ಸು ಶುರು ಮಾಡ್ತಾನೆ. ಅಂಶುಮಂತ ತಪಸ್ಸು ಶುರು ಮಾಡಿದ್ದನ್ನ ದಿಲೀಪ ಮುಂದುವರಿಸ್ತಾನೆ. ದಿಲೀಪನಿಗೂ ಅದು ಸಿಗುವುದಿಲ್ಲ. ದಿಲೀಪ ಮುಂದುವರಿಸಿದ ತಪಸ್ಸನ್ನ ಭಗೀರಥನೂ ಮುಂದುವರಿಸ್ತಾನೆ. ಹಾಗೆ ಭಗೀರಥ ಮುಂದುವರಿಸಿದ ಮೇಲೆ ಅವನ ಕೊನೆಯ ಕಾಲದಲ್ಲಿ ಗಂಗೆಯನ್ನು ಇಳಿಸಬಹುದಪ್ಪ, ಆದರೆ ಭೂಮಿ ಅದನ್ನು ತಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ರುದ್ರನನ್ನು ತಪಸ್ಸು ಮಾಡಿ ನೀವು ಭೂಮಿಗೆ ಇಳಿಸಿಕೊಡ್ಲಿಕ್ಕೆ ತಲೆ ಕೊಟ್ಟು ಸಹಕಾರ ಮಾಡಬೇಕು ಅಂತ ಕೇಳಿದಾಗ ಅವನು ಒಪ್ಪಿಕೊಂಡು ಭೂಮಿ ರುದ್ರದೇವರ ತಲೆಗೆ ಬಂದು ಹಾಗೆ ಬಂದಾಗಲೂ ಜನ್ನುವಿನ ಆಶ್ರಮವನ್ನು ಕೊಚ್ಕೊಂಡು ಹೋದಾಗ ಅವನು ಮತ್ತೆ ಕ್ಷಣ ಮಾತ್ರದಲ್ಲಿ ಆಪೋಷಣೆ ಮಾಡಿ ಕುಡಿದು ಬಿಡ್ತಾನೆ. ಕುಡಿದು ಬಿಟ್ಟಾಗ
ನನ್ನ ಉದ್ದೇಶ ಇರಲಿಲ್ಲ ನಿಮ್ಮ ಆಶ್ರಮವನ್ನು ಹಾಳು ಮಾಡೋದು. ಭಗೀರಥ ಕೇಳ್ಕೊಳ್ತೇನೆ, ನನ್ನ ಪೂರ್ವಜರ ಅನರ್ಥಕ್ಕೆ ಇದೊಂದೇ ಪರಿಹಾರ, ಇನ್ನೇನು ಪರಿಹಾರ ಇಲ್ಲ, ದಯವಿಟ್ಟು ಬಿಟ್ಟು ಕೊಡಿ ಅಂತ. ಅವನು ಮತ್ತೆ ಕಿವಿಯಿಂದ ನನ್ನ ಹಾಗೆ ಇಳಿಸ್ಬಿಡ್ತಾನೆ. ಅದು ಸೀದಾ ಬಂದು